ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಈ ವೀಕಿನ ಸ್ಟಾಕ್ ಮಾರ್ಕೆಟ್ ಸೆಷನ್ ನಾವು ಕಂಪ್ಲೀಟ್ ರೆಕಾರ್ಡ್ ಮಾಡಿ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀವಿ. ಇಲ್ಲಿ ಒಬ್ಬೊಬ್ಬರ ಎಕ್ಸ್ಪೀರಿಯನ್ಸ್ ಹಾಗೆ ಒಬ್ಬೊಬ್ರು ಫೇಸ್ ಮಾಡಿರೋ ಪ್ರಾಬ್ಲಮ್ ನಿಮ್ಗೊಂದು ಪಾಠ ಆಗುತ್ತೆ. ಜೊತೆಲಿ ನಾನು ಸ್ಟಾಕ್ ಮಾರ್ಕೆಟ್ಗೆ ಬರಬೇಕು ಅಂದ್ರೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು, ಹಾಗೆ ನಾನು ಯಾವ ತರ ಒಂದು ಪಾಯಿಂಟ್ ನ ನೀವು ಅಳವಡಿಸ್ಕೋಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ನಿಮಗೆ ಕೊನೆಯಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ಪ್ರತಿಯೊಬ್ಬರ ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ಒಂದು ಲೈಫ್ ಅಲ್ಲಿ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ನೀವು ಕೂಡ ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದ್ರಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ದಯವಿಟ್ಟು ಮಿಸ್ ಮಾಡದೆ ಫುಲ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಓಕೆ, ಐ ಥಿಂಕ್ ಸ್ಟಾರ್ಟ್ ಮಾಡುವ ಅಂತ ಅನ್ಕೊಂತೀನಿ. ಎಸ್ ಸರ್. ಓಕೆ, ಆಕ್ಚುಲಿ ಈ ಸೆಷನ್ ಸ್ಟಾರ್ಟ್ ಮಾಡಬೇಕಿದ್ರೆ ನಾನು ಹೇಳಿದ್ದೆ, ನಿಮಗೆಲ್ಲ ಗೊತ್ತೇ ಇದೆ ಆಲ್ಮೋಸ್ಟ್. ಅಂದ್ರೆ ಜಾಸ್ತಿ ನೀವು ಹೊಸಬ್ರು ಜಾಯ್ನ್ ಆದ್ರೆ ಒಳ್ಳೇದು. ಸೊ ನಿಮ್ಮ ಪ್ರಾಬ್ಲಮ್ಸ್ಗಳು ಏನಿದೆ ಅನ್ನೋದನ್ನ ನಾನು ಫಸ್ಟ್ ತಿಳ್ಕೊಬೇಕು ಅಂತ. ಸೊ ಐ ಥಿಂಕ್ ಎಕ್ಸ್ಪೀರಿಯನ್ಸ್ ಇರೋರು ಇದ್ರೂ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಬಟ್ ಇವತ್ತು ಫಸ್ಟ್ ಪ್ರಯಾರಿಟಿ ನಾವು ಹೊಸಬ್ರು ಯಾರಿದಾರಲ್ವಾ, ಆಲ್ರೆಡಿ ಮಾರ್ಕೆಟಲ್ಲಿ ಲಾಸ್ ಮಾಡ್ಕೊಂಡಿರೋರು, ಸೊ ಅಂಥವ್ರಿಗೆ ಕೊಡುವಂಥ ಫಸ್ಟ್ ಕ್ಲಾಸ್. ಓಕೆ ಓಕೆ ಸೊ ಇವಾಗ ನಾನು ಆಕ್ಚುಲಿ ನಿಮ್ಗೆ ಇವತ್ತಿನ ಸೆಷನ್ ಅಲ್ಲಿ ಏನು ಅಂತಂದ್ರೆ, ನೀವ್ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ಅಂದ್ರೆ ನಾನೇನು ಫಾಲೋ ಮಾಡ್ಕೊಂಡ್ ಬಂದೆ ಆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಲ್ಲಿವರೆಗೂ, ಹಾಗೆ ಹೊಸಬ್ರು ಯಾರಾದ್ರೂ ಬಂದ್ರೆ ಏನ್ ಫಾಲೋ ಮಾಡಬೇಕು ಅದನ್ನೆಲ್ಲ ಕಂಪ್ಲೀಟ್ ಆಗಿ ಹೇಳ್ತೀನಿ ನಾನು. ಅಂದ್ರೆ ಒಂದು ಸ್ಮಾಲ್ ಒಂದು ಚಿಕ್ಕದಾಗಿ ಒಂದು ಸಣ್ಣ ಪ್ರೆಸೆಂಟೇಷನ್ ತರ ಪಾಯಿಂಟ್ ಪಾಯಿಂಟ್ ನಾನು ಕನ್ನಡದಲ್ಲಿ ನೋಟ್ ಮಾಡಿದೀನಿ. ಸೊ ಅದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಈಗ ನೀವ್ ಯಾರಾದ್ರೂ ಮಾತಾಡೋರಿದ್ರೆ ಮಾತಾಡಬಹುದು, ನಿಮ್ ಪ್ರಾಬ್ಲಮ್ಸ್ ಏನು, ಒಬ್ರು ಒನ್ ಬೈ ಒನ್. ಓಕೆ, ಯಾರು ಮಾತಾಡ್ತಿರೋ ಅವ್ರು ಎನೇಬಲ್ ಮಾಡ್ಕೊಳ್ಳಿ, ಮಿಕ್ಕಿರೋರು ಮ್ಯೂಟ್ ಮಾಡ್ಕೊಳ್ಳಿ. ಒನ್ ಬೈ ಒನ್ ಹೋದ್ರೆ ನೀಟ್ ಆಗಿರುತ್ತೆ. ಸೊ ಎಲ್ರಿಗೂ ಅರ್ಥ ಕೂಡ ಆಗುತ್ತೆ. ಸೊ ಇದು ಮೇನ್ ಇಂಪಾರ್ಟೆಂಟ್. ನಿಮ್ಗೆ ಇದರಿಂದ ಏನ್ ಯೂಸ್ ಆಗುತ್ತೆ ಅಂದ್ರೆ, ಇಲ್ಲಿ ಸಾಕಷ್ಟು ಹೊಸಬ್ರು ಕೂಡ ಬಂದಿದ್ದಾರೆ, ಜೊತೆಲಿ ಮಾರ್ಕೆಟ್ ಅಲ್ಲಿ ಲಾಸ್ ಮಾಡ್ಕೊಂಡಿರೋರು ಕೂಡ ಇದ್ದಾರೆ. ಸೊ ಅವ್ರಿಗೆಲ್ಲ ಒಂದು ಪಾಠ ಆಗುತ್ತೆ ಇದು. ಓಕೆ, ಗೊತ್ತಾಯ್ತಲ್ವಾ ನಾನು ಹೇಳ್ತಾ ಇರೋದು? ಹಲೋ ಸರ್, ಸುಬ್ರಹ್ಮಣ್ಯ ಅಂತ. ಹಲೋ, ಹಾ ಸುಬ್ರಹ್ಮಣ್ಯ, ಒಂದ್ ನಿಮಿಷ. ನಾನು ಹೇಳಿದ್ದು ಪೂರ್ತಿ ಕೇಳ್ತಲ್ವಾ? ವಾಯ್ಸ್ ಕ್ಲಿಯರ್ ಆಗಿ ಬರ್ತಿದಲ್ವಾ ನಿಮ್ಗೆ ಎಲ್ರಿಗೂ? ಹಾ ಸರ್, ಕ್ಲೀನ್ ಆಗಿ ಕೇಳ್ತಾ ಇದೆ. ಓಕೆ, ಸೊ ಗೊತ್ತಾಯ್ತಲ್ವಾ? ಫಸ್ಟ್ ನಿಮ್ಮ ಪ್ರಾಬ್ಲಮ್ಸ್ ಹೇಳಿ, ಯಾಕೆಂದ್ರೆ ಇಲ್ಲಿ ಹೊಸಬ್ರು ಇರ್ತಾರೆ. ಸೊ ಎಷ್ಟೊಂದು ಜನ ನನಗೆ ಕಾಲ್ಸ್ ಆಲ್ಮೋಸ್ಟ್ ಒಂದು ಡೈಲಿ ಒಂದು 10-20 ಕಾಲ್ಸ್ ಬರ್ತಿದೆ ನನಗೆ. ಸೊ ಪ್ರತಿಯೊಬ್ಬರು ಪ್ರಾಬ್ಲಮ್ಸ್ ಗಳು ಏನಂತ ಅಂದ್ರೆ, ಮಾರ್ಕೆಟ್ ಅಲ್ಲಿ ಕಳ್ಕೊಂಡಿರ್ತಾರೆ, ಅಥವಾ ನಾನು ಎಲ್ಲೂ ಏನಾದ್ರು ಒಂದು ಕೋರ್ಸ್ ತಗೊಳ್ಳೋ ಅಥವಾ ಯಾವ ಕೋರ್ಸ್ ಮಾಡ್ಲಿ, ಆಲ್ರೆಡಿ ಒಂದಿಷ್ಟು ಕೋರ್ಸ್ಗೆ ದುಡ್ಡು ಹಾಕಿರ್ತಾರೆ, ಬಟ್ ಆದ್ರೆ ಅದನ್ನ ಫಾಲೋ ಮಾಡ್ಕೊಂಡು ಲಾಸ್ ಮಾಡ್ಕೊಂಡಿರ್ತಾರೆ. ಸೊ ಬಟ್ ಆದ್ರೆ ಅದನ್ನೆಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ನೀವು ಶೇರ್ ಮಾಡ್ತಾ ಹೋದ್ರೆ, ಸೊ ಈಗ ಆಲ್ರೆಡಿ ತಗೊಂಡವ್ರು ಇರ್ತಾರೆ, ಹಾಗೆ ಲಾಸ್ ಮಾಡ್ಕೊಂಡಿರೋರು ಇರ್ತೀರಾ. ಸೊ ಇದೇನಾಗುತ್ತೆ, ಹೊಸಬ್ರಿಗೆ ಒಂದು ಪಾಠ ಆಗುತ್ತೆ. ನಾನು ಏನು ಮಾಡಬೇಕು ಮಾಡಬಾರ್ದು ಅನ್ನೋದು ಒಂದು ಲೈವ್ ಎಕ್ಸಾಂಪಲ್ ಸಿಗುತ್ತೆ. ಸೊ ನಾನೀಗ ಬಂದು ನಿಮಗೆ ಪಾಯಿಂಟ್ ವೈಸ್ ಪಾಯಿಂಟ್ ಇದನ್ನು ಮಾಡಬೇಕು ಇದನ್ನು ಮಾಡಬಾರ್ದು ಇದನ್ನೆಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಆದರೆ ಒಬ್ಬರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರೆ ಅದ್ರ ಎಫೆಕ್ಟ್ ಆಗೋದೇ ಬೇರೆ. ಓಕೆ, ಸೊ ನಾನು ಹೇಳೋಕ್ಕಿನ್ನ, ಸೊ ಅದಾದಮೇಲೆ ನಾನೇನು ಫಾಲೋ ಮಾಡಿದೆ, ಹಾಗೆ ನೀವೇನು ಫಾಲೋ ಮಾಡಬೇಕು ಸ್ಟಾಕ್ ಮಾರ್ಕೆಟಲ್ಲಿ 100% ಸಕ್ಸಸ್ ಆಗಬೇಕು ಅಂತಂದರೆ ಅದನ್ನು ನಾನು ಒಂದು 15-20 ಮಿನಿಟ್ಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಫಸ್ಟ್ ಯಾರಾದ್ರೂ ಸ್ಟಾರ್ಟ್ ಮಾಡಿ, ನಿಮ್ಮ ಪ್ರಾಬ್ಲಮ್ಸ್ ಆಗ್ಲಿ ಅಥವಾ ನೀವೇನ್ ಫೇಸ್ ಮಾಡ್ತಿದ್ದೀರಾ ಇದನ್ನೆಲ್ಲ ಅದೇ ಕೇಳೋಣ ಅಂತ ಮಾತಾಡ್ದೆ. ಈಗ ನಿಮ್ ವಿಡಿಯೋಸ್ ನೋಡಿದೆ, ವೇವ್ಸ್ ಇದ್ರದ್ದು. ಅದರಲ್ಲಿ ವೇವ್ 1, 2, 3, 4, 5 ಅದಾದ್ಮೇಲೆ ABC ಬರುತ್ತೆ ಅಂತ ಹೇಳ್ತೀರಿ. ಹೌದು. ಸೊ ಅದ್ರಲ್ಲಿ ನೀವು ವೇವ್ ಡ್ರಾ ಮಾಡಿದ್ರಿ, ಬಟ್ ನನಗೆ ವೇವ್ ಡ್ರಾ ಮಾಡೋದು ಅಂದ್ರೆ ಆ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿ ಪಿಕ್ ಮಾಡ್ಬೇಕು ಅನ್ನೋದೇ ಸಣ್ಣ ಡೌಟ್ ಸರ್. ಹಿಂದಿನ ತುಂಬಾ ಇದಿದ್ದಾವೆ, ಕ್ಯಾಂಡಲ್ ಸ್ಟಿಕ್ ಗಳು ಇದ್ದಾವೆ. ಅದು ಸ್ಟಾರ್ಟಿಂಗ್ ಪಾಯಿಂಟ್ ಮೇನ್ ಎಲ್ಲಿ ನಾವು ಸ್ಟಾರ್ಟ್ ಮಾಡಬೇಕು ಅನ್ನೋದು ನನಗೆ ಇದು ಕ್ವಶ್ಚನ್. ಓಕೆ, ಅದು ಟೆಕ್ನಿಕಲ್ ಪಾರ್ಟ್ ಆಯ್ತು ಸರ್. ಅದ್ರ ಬಗ್ಗೆ ನಾನು ಬರ್ತೀನಿ. ನಾನು ಫಸ್ಟ್ ಇವಾಗ ನಿಮ್ಗೆ ಅದನ್ನ ಹೇಳ್ಕೊಡ್ತೀನಿ, ನೋ ಪ್ರಾಬ್ಲಮ್. ನಿಮ್ಗೆ ಇವಾಗ ನೆಕ್ಸ್ಟ್ ಪಾರ್ಟ್ ಬರುತ್ತಲ್ವಾ, ಪಾರ್ಟ್ 3 ಅಲ್ಲಿ. ಸೊ ನಾನು ಇಷ್ಟೊತ್ತಾಗಲೇ ರಿಲೀಸ್ ಮಾಡಬೇಕಿತ್ತು. ಸಾಕಷ್ಟು ಜನ ಏನು ಕೇಳ್ತಿದ್ದಾರೆ, ನಮಗೆ ವೇವ್ ಕೌಂಟ್ ಮಾಡೋದು ಹೇಳ್ಕೊಡಿ, ಅಟ್ಲೀಸ್ಟ್ ಒಂದು ಬೇಸಿಕ್ ಹೇಳ್ಕೊಡಿ ಅಂತ ಹೇಳ್ತಾರೆ. ಅಂದರೆ ರೂಲ್ಗಿನ್ನ ನಾವೀಗ ಚಾರ್ಟ್ ನೋಡಿದ ತಕ್ಷಣ ನನಗೆ ಎಲ್ಲಿಂದ ವೇವ್ ಕೌಂಟ್ ಸ್ಟಾರ್ಟ್ ಮಾಡಬೇಕು, ಹಾಗೆ ಯಾವ ವೇವು ಎಲ್ಲೆಲ್ಲಿಗೆ ಬರುತ್ತೆ, ಇದ್ರ ಬಗ್ಗೆ ನಮಗೆ ಒಂದು ಲೈವ್ ಎಕ್ಸಾಂಪಲ್ ಕೊಟ್ಟು ನಾವು ಅದನ್ನು ನೋಡಿದ ತಕ್ಷಣ ಮುಂದೆ ನಾವು ಅಟ್ಲೀಸ್ಟ್ ಒಂದು ಚಾರ್ಟ್ ನೋಡಿದ ತಕ್ಷಣ ಇದಾಗಿರ್ಬೋದು, ರೈಟ್ ಆರ್ ರಾಂಗ್. ಬಟ್ ಆದರೆ ಒಂದು ಬೇಸಿಕ್ ನಾಲೆಜ್ ನಮಗೆ ಗೊತ್ತಾಗೋ ಥರ ಚಾರ್ಟ್ ನೋಡಿದ ತಕ್ಷಣ ಹೇಳೋ ಥರ ಮಾಡಿ ಅಂತಿದ್ದಾರೆ. ಅದಕ್ಕೋಸ್ಕರ ನಾನು ಪಾರ್ಟ್ 3 ಅಲ್ಲಿ ಅದನ್ನು ಮಾಡ್ತಿದ್ದೀನಿ. ಓಕೆನಾ? ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇದೆ. ಆ್ಯಕ್ಚುಲಿ ನಿನ್ನೆ ರಿಲೀಸ್ ಮಾಡಬೇಕಿತ್ತು, ಬಟ್ ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇದೆ. ಅದನ್ನು ಮಾಡ್ತಿದ್ದೀನಿ. ಅದನ್ನು ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ ಒಂದು ಐಡಿಯಾ ಬರುತ್ತೆ. ಹಾಗೆ ನಿಮಗೆ ವೇವ್ ಕೌಂಟ್ ಕೂಡ ಅದನ್ನು ಯಾವ ಥರ ಕಂಡುಹಿಡಿಬೇಕು ಅದನ್ನೆಲ್ಲ ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಬಟ್ ನೀವು ಫಸ್ಟ್ ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಅಂದರೆ ನೀವು ಇಲ್ಲಿವರೆಗೂ ಏನು ಕಲ್ತಿದ್ದೀರಾ, ಸೊ ನೀವು ಪ್ರಾಫಿಟೇಬಲ್ ಆಗಿದ್ದೀರಾ ಅಥವಾ ಲಾಸ್ ಆಗಿದ್ದೀರಾ ಅಥವಾ ಏನೇನು ಫಾಲೋ ಮಾಡಿದ್ರಿ ಇದನ್ನೆಲ್ಲ ಹೇಳಿ. ಬಟ್ ಆದರೆ ನೀವು ಕೋರ್ಸ್ ತೊಗೊಂಡಿರೋ ಒಂದು ಏನು ಇನ್ಸ್ಟಿಟ್ಯೂಟ್ ಆಗಲಿ ಅಥವಾ ಬಿಸ್ನೆಸ್ ಏನು ರನ್ ಮಾಡ್ತಿರ್ತಾರಲ್ಲ ಅವ್ರ ನೇಮ್ ಬೇಡ ನನಗೆ. ಬಟ್ ನೀವು ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ, ಯಾಕೆಂದ್ರೆ ಅದನ್ನ ತೊಗೊಂಡ್ರೆ ಸುಮ್ಮನೆ ತಗೊಂಡಿಲ್ಲ ಸರ್. ಈಗ ಏನಿದೆ ಅದು ನಾನು ಇವಾಗ ಇದಿದೆಯಲ್ಲ, ಸೂಪರ್ ಟ್ರೆಂಡ್ ಏನು ಕೊಡ್ತಾ ಇದೆ, ಆಮೇಲೆ ಇಚಿಮೊಕ್ಕು, ಆ 2 ಇಂಡಿಕೇಟರ್ ಹಾಕೊಂಡು ಅದ್ರ ಪ್ರಕಾರ ಸೂಪರ್ ಟ್ರೆಂಡ್ ಏನ್ ತೋರಿಸ್ತಾ ಇದೆ ಅದ್ರ ಪ್ರಕಾರ ಟ್ರೇಡ್ ತಗೊಂತಾ ಇದೀನಿ ಸರ್. ಏನಾಗ್ತಿದೆ ನಿಮಗೆ? ಪ್ರಾಫಿಟೇಬಲ್ ಆಗ್ತಿದ್ದೀರಾ? ಔಟ್ ಆಫ್ 10 ಅಲ್ಲಿ ಅರೌಂಡ್ 5 ಅಂತೂ ಸಿಗ್ತಾ ಇದೆ.
ಓಕೆ. ನೀವೀಗ ಇದು ಏನು ನಿಮ್ಮ ಇದು ಲಾಸ್ ಟಾರ್ಗೆಟ್ ಮತ್ತೆ ಸ್ಟಾಪ್ ಲಾಸ್ ಇಟ್ಕೊಂಡ್ರೆ ಓವರ್ ಆಲ್ ಆಗಿ ನೀವು ಪ್ರಾಫಿಟೇಬಲ್ ಆಗ್ತಿದ್ದೀರಾ ಅಥವಾ ನಾರ್ಮಲ್ ಆಗಿ ಅಲ್ಲಿಗೆ ಬ್ಯಾಲೆನ್ಸ್ ಆಗ್ತಿದೆಯೋ ಅಥವಾ ಲಾಸ್ ಕೆಲವು ಆಗ್ತಿದ್ದೀರೋ? ಕೆಲವು ಕೆಲವು ಜಾಗದಲ್ಲಿ ಅಂದ್ರೆ ಸರ್ ನನಗೆ ಆ ಸ್ಟಾಪ್ ಲಾಸ್ ಅನ್ನೋದು ಎಲ್ಲಿ ಇಡಬೇಕು ಅನ್ನೋದು ನನಗೆ ಡೌಟ್. ನಾನೇನ್ ಮಾಡ್ತಾ ಇದ್ದೀನಿ, ಏನ್ ಸೂಪರ್ ಟ್ರೆಂಡ್ ಏನ್ ಲೈನ್ ಇದೆಯಲ್ಲ ಅದು ಪಾಸ್ ಆದ್ಮೇಲೆ ಆ ಸೂಪರ್ ಟ್ರೆಂಡ್ ಲೈನ್ಗೆನೆ ನಾನು ಸ್ಟಾಪ್ ಲಾಸ್ ನ ಹಾಕ್ತಾ ಇದ್ದೀನಿ. ಇಸ್ ಇಟ್ ರೈಟ್ ಆರ್ ಓಕೆ. ರಾಂಗ್ ಸರ್? ಓಕೆ. ಅದನ್ನ ನಾನು ಹೇಳ್ತೀನಿ ನಿಮಗೆ, ಕೊನೆಯಲ್ಲಿ ಹೇಳ್ತೀನಿ ನಾನೇನು ಫಾಲೋ ಮಾಡ್ತೀನಿ ಅನ್ನೋದನ್ನ ನಿಮಗೆ ಕ್ಲೀನಾಗಿ ಹೇಳ್ತೀನಿ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಏನು ಮಾಡಬೇಕು. ಆ್ಯಕ್ಚುಲಿ ನಾನು ಯಾವ್ಯಾವ ಟೂಲ್ ಯೂಸ್ ಮಾಡ್ತೀನಿ, ಸೊ ಅದನ್ನೆಲ್ಲ ನಿಮ್ಗೆ ಹೇಳಿದ ತಕ್ಷಣ ನೀವು ಯಾವುದನ್ನು ಯೂಸ್ ಮಾಡಬೇಕು ಯಾವುದನ್ನು ಬೇಡ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಜೊತೆಲಿ ನೀವು ನನ್ನನ್ನು ಫಾಲೋ ಮಾಡಬೇಕಾ ಅಥವಾ ನಿಮಗೆ ಸೆಟ್ ಆಗುತ್ತೆ ಸೆಟ್ ಆಗಲ್ವ ಅನ್ನೋದು ನಿಮಗೆ ಲಾಸ್ಟಲ್ಲಿ ಅರ್ಥ ಆಗುತ್ತೆ. ಓಕೆ, ಸೊ ಇಷ್ಟೇ ಅಲ್ವಾ ನಿಮ್ಮದು? ಹಾ ಸರ್. ಓಕೆ, ನೆಕ್ಸ್ಟ್ ಯಾರಾದರೂ ಒಬ್ರು ಮಾತಾಡಿ. ನಿಮ್ಮ ನೇಮ್ ಹೇಳ್ಬಿಟ್ಟು ಮಾತಾಡಿ. ವೆಂಕಟೇಶ್ ಅಂತ ಮಾತಾಡ್ತಾ ಇದ್ದೀನಿ. ಓಕೆ ನಾನು ಅರೌಂಡ್ 2 years ಇಂದ ನಾನು ಟ್ರೇಡಿಂಗ್ ಮಾಡ್ತಾ ಇದ್ದೀನಿ. ಓಕೆ ಓಕೆ ಮೇನ್ಲಿ ಆಪ್ಷನ್ಸ್ ಅಲ್ಲೇ ಮಾಡ್ತಾ ಇದ್ದೀನಿ. ಸ್ಟಾಕ್ಸ್ ಅಲ್ಲಿ ಅಷ್ಟು ನನಗೆ ಇನ್ನೂ ಕಂಫರ್ಟಬಲ್ ಇಲ್ಲ, ಅದಕ್ಕೆ ಆಪ್ಷನ್ಸ್ ಅಲ್ಲೇ ಮಾಡ್ತಾ ಇದ್ದೀನಿ. ಬಟ್ ಆಪ್ಷನ್ ಅಲ್ಲಿ ಏನಾಗಿದೆ? ಲಾಸ್ ಏನೇ, ಪ್ರಾಫಿಟ್ ಅಂದ್ರೆ ನಂದು ಟ್ರೇಡಿಂಗ್ ನನ್ನ ಇದರಲ್ಲಿ ಇರೋದು 70% ಅಕ್ಯುರಸಿ ಚೆನ್ನಾಗಿರುತ್ತೆ. ಬಟ್ ಏನಂದ್ರೆ ನಾನು ಕೂತ್ಕೊಳ್ಳೋದಿಲ್ಲ ಟೈಮ್ಗೆ ಪೂರ್ತಿ. ಸ್ಟಾಪ್ ಲಾಸ್ ಆದಾಗ ಏನಾಗುತ್ತೆ, ಇದು ಲಾಸ್ ಆದಾಗ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಪ್ರಾಫಿಟ್ ಬಂದಾಗ ನಾವು ಕಡಿಮೆಗೆನೆ ಎಕ್ಸಿಟ್ ಮಾಡ್ಬಿಡ್ತೀವಿ. ಓಕೆ 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 ಮಾರ್ಕೆಟ್ ಹೋಗ್ತಾ ಇದ್ರು ನಾವು. ಸೊ ಅಂದ್ರೆ ನಿಮಗೆ ಒಂದು ಪ್ರಾಪರ್ ಆಗಿರೋ ಒಂದು ಟೂಲ್ ಇಲ್ಲ, ಜೊತೆಲಿ ನಿಮಗೆ ಪ್ರಾಪರ್ ಆಗಿ ಎಲ್ಲಿಗೆ ಎಂಟ್ರಿ ತಗೋಬೇಕು, ಎಲ್ಲಿಗೆ ಸ್ಟಾಪ್ ಲಾಸ್ ಇಡಬೇಕು, ಈ ತರ ಪ್ರಾಬ್ಲಮ್ಗಳು ನಿಮಗೆ ಅಂದ್ರೆ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಲ್ವಾ? ಹೌದು. ಎಂಟ್ರಿ ಎಲ್ಲ ಆಗ್ಬೇಕು, ಎಕ್ಸಿಟ್ ಎಲ್ಲ ಆಗ್ಬೇಕು, ಮತ್ತೆ ಎಷ್ಟು ಎಲ್ಲಿಗೆ ಸ್ಟಾಪ್ ಲಾಸ್ ಗಳು ಇಡಬೇಕು, ಅದು ಮೇನ್ ಕನ್ಫ್ಯೂಷನ್ಸ್ ಇದೆ. ಮೋಸ್ಟ್ಲಿ ಒಂದು ನೆನ್ನೆ ನಿಮ್ದು ಹೆಂಗೆ ಸ್ಪಾರ್ಕ್ ಹೊಡೆದಿ ಒಂದು ಸ್ಟಾಪ್ ಲಾಸ್ ಇಟ್ಟಾಯ್ತು, ಸೇಮ್ ಅದೇ ತರಾನೇ ನಮ್ದು ಯಾವ್ದು ತಗೊಂತೀವೋ ಇಮಿಡಿಯೇಟ್ ಅದು ಸ್ಟಾಪ್ ಲಾಸ್ ನಾವು 10-15 ಪಾಯಿಂಟ್ಗೆ ಇಟ್ಟಿರ್ತೀವಿ, ಲಾಸ್ ಆಗ್ಬಿಡತ್ತೆ. ಒಂದೊಂದ್ಸರಿ ಇಡೋದಿಲ್ಲ ಹೊಡಿಯತ್ತೆ ಅಂತ ಹೇಳಿ, ಅವಾಗ ಜಾಸ್ತಿ ಲಾಸ್ ಆಗುತ್ತೆ. ಒಂದ್ 8,000 10,000 ಲಾಸ್ ಆಗಿರೋದಿದೆ. ಆಲ್ಮೋಸ್ಟ್ ಇಲ್ಲಿವರೆಗೂ ಒಂದು 15-20 ಲಕ್ಷ ಕೆಳಬಿಟ್ಟಿದೀವಿ. ಅಯ್ಯೋ ಪ್ರಾಫಿಟ್ ಆಗಿಲ್ಲ. ಏನಂದ್ರೆ ಬಂದಾಗೆಲ್ಲ 10,000 50,000 1 ಲಕ್ಷ ಆತರ ತಂದು ಹಾಕ್ತಾ ಇರ್ತೀವಿ, ಬಟ್ ಹೋಗ್ತಾನೆ ಇರತ್ತೆ ಅದು. ನಾ ಎಲ್ಲಾ ಕೋರ್ಸ್ಗಳನ್ನ ತಗೊಂಡಿದ್ದೀನಿ, TDA ಅಕಾಡೆಮಿ ಇರ್ಬೋದು, ಮತ್ತೆ ಬೇರೆಯವ್ರದ್ದು ಏನೇನ್ ಇದೆಯಲ್ಲ ಎಲ್ಲಾರ್ದು ನಾನು ಕೋರ್ಸ್ಗಳನ್ನ ನಾನು ಮಾಡಿದೀನಿ. ಮತ್ತೆ ಹಿಂದಿಯಲ್ಲೂ ಕೂಡ ಚಾರ್ಟ್ ಕಮಾಂಡ್ ಅಂತ ಇದೆ, ಅದನ್ನು ಮಾಡಿದೀನಿ. ಅದರಲ್ಲಿ ವೇವ್ ಅನಾಲಿಸಿಸ್ ಹೇಳ್ಕೊಡ್ತಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ಬಟ್ ಅದಕ್ಕೆ ಕನ್ನಡದಲ್ಲಿ ಯಾರಾದ್ರೂ ಸಿಗ್ತಾರಾ ವೇವ್ ಅನಾಲಿಸಿಸ್ ಹೇಳ್ಕೊಡೋರು, ಅದನ್ನ ಹುಡುಕ್ತಾ ಇದ್ದೆ. ನಿಮ್ದು ಮೊನ್ನೆ ಒಂದು 3 days ಬ್ಯಾಕ್ ನೋಡಿದಾಗಿಂದ ಇಂಟ್ರೆಸ್ಟ್ ಆಗಿದೆ. ಇದು ಚೆನ್ನಾಗಿದೆ ಅನಾಲಿಸಿಸ್. ಬೇರೆದಕ್ಕಿಂತ ನನ್ನ ಒಂದು 2 years ಎಕ್ಸ್ಪೀರಿಯನ್ಸ್ ಅಲ್ಲಿ ವೇವ್ ಅನಾಲಿಸಿಸ್ ಸೂಪರ್ ಇದು. ಅದಕ್ಕೋಸ್ಕರ ಇದ್ರಲ್ಲಿ ಇಂಟ್ರೆಸ್ಟ್ ಆಗಿ ಲರ್ನ್ ಮಾಡೋಣ, ಕಲಿಯೋಣ ಏನೇನಿದೆ ಅಂತ ಹೇಳಿ ಇಂಟ್ರೆಸ್ಟ್ ಆಗಿ ಬಂದಿದ್ದೀನಿ. ಸೂಪರ್. ನೀವೆಲ್ಲ ಕಳ್ಕೊಂಡು ಈಗ ವೇವ್ ಅನಾಲಿಸಿಸ್ ಕಡೆ ಇದೇ ನಿಮಗೆ ಫೈನಲ್ ಅಂತ ಗೊತ್ತಾಗಿದೆ ಈಗ. ಹೌದು. ಓಕೆ, ಸೂಪರ್. ಓಕೆ ಸರ್, ನೆಕ್ಸ್ಟ್ ಯಾರಾದ್ರೂ ಮಾತಾಡೋದಾದ್ರೆ? ಸರ್ ನಮಸ್ತೆ. ನಮಸ್ತೆ ಸರ್. ಮೋಹನ್ ಅಂತ. ಓಕೆ, ನಿಮಗೆ ಒಂದು ಸ್ವಲ್ಪ ಈಗ ಐಡಿಯಾ ಇದೆ, ಬಟ್ ನನಗೆ ಏನ್ ಪ್ರಾಬ್ಲಮ್ ಅಂತ ಅಂದ್ರೆ ಲೈಕ್ ಕ್ಯಾಂಡಲ್ಸ್ ನ ಐಡೆಂಟಿಫೈ ಮಾಡ್ತೀವಿ, ಓಕೆ, ಬಟ್ ಅದು ಕೀ ಝೋನ್ ಅಲ್ಲಿ ಐಡೆಂಟಿಫೈ ಮಾಡೋದು ಗೊತ್ತಾಗ್ತಾ ಇಲ್ಲ. ಓಕೆ, ಈಗ ಹ್ಯಾಮರ್ ಆಗುತ್ತೆ, ಎಲ್ಲೋ ಆಗುತ್ತೆ, ಒಂದು ಶೂಟಿಂಗ್ ಸ್ಟಾರ್ ಆಗುತ್ತೆ, ಏನೋ ಆಗುತ್ತೆ, ಬಟ್ ಅದು ವರ್ಕ್ ಆಗ್ಬೇಕಂದ್ರೆ ಪರ್ಟಿಕ್ಯುಲರ್ ಕೀ ಝೋನ್ ಅಲ್ಲಿ ವರ್ಕ್ ಆಗ್ಬೇಕಲ್ವಾ? ಹೌದು. ಆ ಕೀ ಝೋನ್ಸ್ ನ ಐಡೆಂಟಿಫೈ ಮಾಡೋದು ಪ್ರಾಬ್ಲಮ್ ಆಗ್ತಾ ಇದೆ. ರಾಂಗ್ ಎಂಟ್ರಿ ಆಗ್ತಿತ್ತು ಅವಾಗ ಡಿಸಿಷನ್. ಓಕೆ, ಸೊ ಇದು ಪ್ರಾಬ್ಲಮ್ ಇಂದ ಇದಾಗ್ತಾ ಇದೆ. ಬಟ್ ನಾನು ಪೇಪರ್ ಟ್ರೇಡಿಂಗ್ ಮಾಡಿದಾಗ ಕರೆಕ್ಟ್ ಆಗಿರುತ್ತೆ, ಟಾರ್ಗೆಟ್ ಹಿಟ್ ಆಗುತ್ತೆ. ಲೈವ್ ಟ್ರೇಡಿಂಗ್ ಬಂದಾಗ ಹೊಡ್ಕೊಂಡ್ಬಿಡುತ್ತೆ. ಅದು ಯಾಕೆ ಹಂಗಾಗುತ್ತೆ ಅಂದ್ರೆ ನೀವು ಆಕ್ಚುಲಿ ರಿಯಲ್ ಮನಿ ಡೆಪ್ಲಾಯ್ ಮಾಡಿರಲ್ಲ, ಸೊ ನಿಮ್ಗೆ ಅಷ್ಟೊಂದು ಎಮೋಷನ್ ಇರಲ್ಲ ಅದ್ರ ಮೇಲೆ. ಸೊ ಇಲ್ಲಿ ನೀವು ರಿಯಲ್ ಮನಿ ಡೆಪ್ಲಾಯ್ ಮಾಡಿರ್ತೀರಾ, ಸ್ವಲ್ಪ ಮೇಲೆ ಕೆಳಗೆ ಆದ್ರೂ ನಿಮ್ಗೆ ಆ ಭಯ ಇರುತ್ತೆ, ಎಲ್ಲಿ ಹೋಗ್ಬಿಡುತ್ತೆ. ನಾನು ಈ ವೇವ್ ಅನಾಲಿಸಿಸ್ ಬಗ್ಗೆ ಐಡಿಯಾ, ನಿಮ್ದು ವಿಡಿಯೋಸ್ ಎಲ್ಲ ನೋಡಿದ್ಮೇಲೆ ನಾನು ಕುತ್ಕೊಂಡು ವೇವ್ ಅನಾಲಿಸಿಸ್ ಡ್ರಾ ಮಾಡಕ್ ಹೋಗ್ತೀನಿ. ಬಟ್ ವೇರ್ ಟು ಪಿಕ್ ಅನ್ನೋದು ಲೈಕ್ ಯಾವ ಒಂದು ವೇವ್ಸ್ ಮುಗಿದ್ಮೇಲೆ, ಕರೆಕ್ಷನ್ ವೇವ್ಸ್ ಆದ್ಮೇಲೆ ನೆಕ್ಸ್ಟ್ ಫ್ರೆಶ್ ವೇವ್ ನ ಎಲ್ಲಿಂದ ಪಿಕ್ ಮಾಡಬೇಕು, ವಿಚ್ ಇಸ್ ಲೈಕ್ ಅದು ಗೊತ್ತಾಗ್ತಾ ಇಲ್ಲ. ಇವನ್ ನೀವು ಹೇಳ್ದಂಗೆ 2 ವಿಡಿಯೋಸ್ ಅಲ್ಲಿ ನಾನು ನೋಡ್ದಂಗೆ ಲಾರ್ಜರ್ ಟೈಮ್ ಫ್ರೇಮ್ ಅಲ್ಲಿ ಒಂದು ವೇವ್ ಇರೋದು, ಆ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಅದು ಫುಲ್ ಸೈಕಲ್ ಕಂಪ್ಲೀಟ್ ಆಗುತ್ತೆ. ಲೈಕ್ ಅದೆಲ್ಲ ಮಾಡೋದಾಗುತ್ತೆ. ಬಟ್ ಒನ್ಸ್ ಆ ವೇವ್ ಕಂಪ್ಲೀಟ್ ಆದ್ಮೇಲೆ ಅದು ಕೊಲ್ಯಾಪ್ಸ್ ಆಗುತ್ತಲ್ವಾ, ಅದು ಮಾಡೋದು ಎಲ್ಲಿ ರೈಟ್ ಕೀ ಝೋನ್ಸ್ ತಗೊಳ್ಳೋ. ನಿಮ್ಗೆ SR ಲೆವೆಲ್ಸ್ ಏನು ಟೂಲ್ ಆಗ್ತಾ ಇದ್ದೀರಾ, ಬಟ್ ಅದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಪಿಕ್ ಮಾಡೋದು ಹೆಂಗೆ, ಪರ್ಟಿಕ್ಯುಲರ್ ಸ್ಟ್ರಾಂಗ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ನಾಟ್ ಲೈಕ್ ವೀಕ್ಸ್ SR ಲೆವೆಲ್ಸ್ ಗಿಂತ ಸ್ಟ್ರಾಂಗ್ SR ಲೆವೆಲ್ಸ್ ನ ಹೆಂಗೆ ಪಿಕ್ ಮಾಡ್ಬೇಕು, ಐಡೆಂಟಿಫೈ ಮಾಡ್ಬೇಕು ಆ ಝೋನ್ಸ್. ಒನ್ ಪೇಷನ್ಸ್ ಬೇಕು ಅನ್ನೋದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ. ಮೊದಲೆಲ್ಲ ಎಂಟ್ರಿ ಅಗ್ರೆಸಿವ್ ತರ ಇರೋದು.
ಬಟ್ ಈಗ ಲೈಕ್ ಝೋನ್ ಬರೋವರೆಗೂ ಕಾಯ್ದು ಮಾಡುವಂತ ಒಂದು ಇಟ್ಸ್ ಅ ಪೇಷನ್ಸ್ ಒಂದು ಬಂದಿದೆ. ಬಟ್ ಆದ್ರೆ ಕೀ ಡಿಸಿಷನ್ಸ್ ತಗೊಳ್ಳೋದ್ರ ಬಗ್ಗೆ ಒಂದ್ ಸ್ವಲ್ಪ ನಾಲೆಡ್ಜ್ ಬೇಕು ಈ ವೇವ್ ಅನಾಲಿಸಿಸ್ ಮುಖಾಂತರ. ಲೈಕ್ ಆ ಕರೆಕ್ಷನ್ ಇಲ್ಲಿವರೆಗೂ ಬರ್ಬೋದು ಯೂಸಿಂಗ್. ನೀವು ಫಿಬೋನಾಸಿ ಯೂಸ್ ಮಾಡ್ತೀರಾ ಸರ್? ಮಾಡ್ತೀನಿ ಅದನ್ನು ಮಾಡ್ತೀನಿ. ನಂಗೆ ಫಿಬೋನಾಸಿ ಲೈಕ್ ಬರುತ್ತೆ, ಬಟ್ ನೀವು ವೇವ್ ನ ಇನ್ಕ್ಲೂಡ್ ಮಾಡಿದ್ರೆ ಅದೊಂದ್ ಸ್ವಲ್ಪ ಅಕ್ಯುರಸಿ ಜಾಸ್ತಿ ಆಗ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ನನಗೆ ಇಂಟ್ರೆಸ್ಟ್ ಬಂದಿದೆ ಸರ್ ನನಗೆ. ಓಕೆ ಸರ್, ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಇದು ಸ್ಟಾಕ್ 1.5 years ಸರ್ ಅಷ್ಟೇ. ನಾನು 1.5 year ಅಷ್ಟೇ. ಓಕೆ. ಬಟ್ ತುಂಬಾ ನಾನು ಅಂದ್ರೆ ಲೈಕ್ ಎಂಟರ್ ಆಗಕ್ ಮುಂಚೆ ಫಸ್ಟ್ ಲೈಕ್ ಹೇಳಿದ್ನಲ್ಲ ಪೇಪರ್ ಟ್ರೇಡ್ ಅಂದ್ರೆ ಲೈಕ್ ಸುಮ್ನೆ ನಾನು ಎಂಟ್ರಿ ಎಕ್ಸಿಟ್ ಅನ್ನೋ ತರ ಪೇಪರ್ ಟ್ರೇಡಿಂಗ್ ಅನ್ನೋ ತರ ಅಲ್ಲ, ನಾನು ಇಲ್ಲಿ ಎಂಟ್ರಿ ತಗೋಬಹುದು ಇಲ್ಲಿ ಎಕ್ಸಿಟ್ ಆಗೋದು ಅಂತ. ಬಟ್ ಸಮಟೈಮ್ಸ್ ಆತರ ಕಾನ್ಫಿಡೆನ್ಸ್ ಬಂದ್ಮೇಲೆ ಮಾಡಿದಾಗ ಜಾಸ್ತಿ ಇದಾಗಿರೋದು ಇದೆ. ಬಟ್ ಇವಾಗ ನಾನು ಜಸ್ಟ್ ನಂದೊಂದು ಪ್ರಾಕ್ಟೀಸ್ ಮಾಡ್ಕೊಂಡಿದೀನಿ. ಲೈಕ್ ಮಂತ್ಲಿ ಅಂತ ಅಷ್ಟರಲ್ಲೇ ಮಾಡ್ಬೇಕು, ಅದಾಯ್ತು ಅಂದ್ರೆ ಮಂತ್ ಎಲ್ಲ ನಾನು ಮಾಡೋದೇ ಇಲ್ಲ. ಈ ತರ ಸ್ಟ್ರಿಕ್ಟ್ ರೂಲ್ಸ್ ಹಾಕೊಂಡ್ಬಿಟ್ಟಿದೀನಿ ನಾನು. ಓಕೆ ಸರ್, ನೆಕ್ಸ್ಟ್ ಯಾರಾದ್ರೂ ಇದ್ರೆ? ಹಲೋ ಸರ್. ಹಾ ಸರ್, ನಮಸ್ತೆ, ಹೇಳಿ. ಹಲೋ ನಮಸ್ಕಾರ ಸರ್. ನಾನು ಇಲ್ಲಿ ಗೇರ್ಸಪ್ಪದಿಂದ ಮಾತಾಡೋದು ಸರ್. ಓಕೆ, ಹೇಳಿ. ಸರ್, ನಿಮ್ದು ವೇವ್ 2 ಎಪಿಸೋಡ್ ನೋಡಿದೆ, ತುಂಬಾ ಚೆನ್ನಾಗಿತ್ತು ಸರ್. ಓಕೆ, ಥ್ಯಾಂಕ್ ಯು. ನಮ್ಗೆ ವೇವ್ ಕಲ್ತ್ಕೊಂಡೆ ನಾನು ಮತ್ತೆ ನಿಮ್ಮ ಇದನ್ನ ಟ್ರೇಡಿಂಗ್ ಮಾಡ್ಬೇಕು ಅಂತ ಇದ್ದೀನಿ. ಸ್ವಲ್ಪ ಆದಷ್ಟು ಬೇಗ ಹೇಳ್ಕೊಡ್ರೆ ತುಂಬಾ ಒಳ್ಳೇದಾಗಿತ್ತು ಸರ್. ಮಾಡ್ತೀನಿ ಸರ್. ಆಕ್ಚುಲಿ ಪ್ರತಿಯೊಬ್ರು ಕೇಳೋದು ಅದೇನೆ. ಸೊ ನಾನು ಆದಷ್ಟು ಬೇಗ. ಸೊ ಮೇಯ್ನ್ ಆಗಿ ಏನಂದ್ರೆ ನನಗೆ ಸುಮ್ಮನೆ ವಿಡಿಯೋ ಮಾಡಕ್ ಇಷ್ಟ ಇಲ್ಲ. ಸೊ ನಾನು ಬಂದಿರೋ ಉದ್ದೇಶ ಅದು, ನಾನು ಏನು ಹೇಳ್ತೀನಿ ಅದು ನಿಮ್ಗೆ ಅರ್ಥ ಆಗಬೇಕು. ಸೊ ನನಗೆ ರೆಸ್ಪಾನ್ಸ್ ಚೆನ್ನಾಗಿದೆ. ಸೊ ಅದೇ ಥರ ನಾನು ಡೇ ಬೈ ಡೇ ಅಂದರೆ ಎವ್ರಿ ವಿಡಿಯೋ ನಾನು ಕ್ವಾಲಿಟಿ ಇಂಪ್ರೂವ್ ಮಾಡಬೇಕೆ ಹೊರತು ಕಡಿಮೆ ಮಾಡಬಾರ್ದು ಅನ್ನೋದು ನನ್ನ ಇಂಟೆನ್ಷನ್. ಸೊ ಅದಕ್ಕೋಸ್ಕರ ಅದನ್ನ ಮಾಡ್ತಾ ಇದ್ದೀನಿ. ಸೊ 100% ಹೇಳ್ಕೊಡ್ತೀನಿ. ನೀವು ಮೊದಲಿಂದ ಮಾಡ್ತಿದ್ದೀರಾ ಅಥವಾ ಈಗ ರೀಸೆಂಟ್ ಆಗಿ ಮಾಡ್ತಾ ಇರೋದು? ಇಲ್ಲ, ಇನ್ನು ಮಾಡ್ತಾ ಇಲ್ಲ ಸರ್. ಇನ್ನೇ ಈ ವೇವ್ ಪೂರ್ತಿ ಕಲ್ತ್ಕೊಂಡೇ ಮಾಡ್ಬೇಕು ಅಂತ ಇದ್ದೀನಿ. ಸೂಪರ್ ಸರ್, ಗುಡ್ ಡಿಸಿಷನ್ ಇದು. ಓಕೆ, ನಾನು ನಿಮ್ಗೆ ಹೇಳ್ತೀನಿ ಅದನ್ನ. ಓಕೆ, ಸೊ ನೆಕ್ಸ್ಟ್ ಯಾರಾದ್ರೂ ಒಬ್ಬಿದ್ರೆ ಸ್ವಲ್ಪ ಬೇಗ ಮಾತಾಡ್ಬಿಡಿ, ಟೈಮು ಇದಾಗ್ಬಿಡಿ. ನಮಸ್ತೆ. ಹೇಳಿ ಸರ್. ನಾನು ಅಭಿಲಾಷ್. 1 year ಇಂದ ಟ್ರೇಡ್ ಮಾಡ್ತಾ ಇದ್ದೀನಿ. ಓಕೆ. ಅಂದ್ರೆ ನಾನು ಒಂದೇ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಬ್ರೇಕ್ಔಟ್ ಸ್ಟ್ರಾಟಜಿ ಮಾತ್ರ. ಬಟ್ ಅಷ್ಟೆಲ್ಲ ಏನು ಪ್ರೈಸ್ ಆಕ್ಷನ್ ಬ್ರೇಕ್ಔಟ್ ಯೂಸ್ ಮಾಡ್ತಾ ಇದ್ದೆ. ಅಲ್ಲ ಸಾರಿ, ನಿಫ್ಟಿ ಬ್ರೇಕ್ಔಟ್ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದೆ. ಫೇಕ್ ಬ್ರೇಕ್ಔಟ್ ಜಾಸ್ತಿ ಬರ್ತದೆ, ಸ್ಟಾಪ್ ಲಾಸ್ ಹಿಟ್ ಆಗ್ತದೆ. ಓಕೆ. ಅಂದ್ರೆ ಫೇಕ್ ಬ್ರೇಕ್ಔಟ್ ಅಲ್ಲಿ ಎಂಟ್ರಿ ಆಗ್ತೀರಾ, ನಿಮ್ಗೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ? ಸ್ಟಾಪ್ ಲಾಸ್ ಹಿಟ್ ಆಗ್ತದೆ. ಓಕೆ. ಮತ್ತೆ ಇನ್ನೊಂದ್ಸಲ ಈ ಸಲ ಇದು ಫೇಕ್ ಆಗ್ಬೋದು ಅಂತ ಅನ್ಕೋತೀವಿ, ಬಟ್ ಇಲ್ಲ, ನಾವು ಅನ್ಕೊಂಡಿರೋ ಪ್ರಕಾರ ಹೋಗುತ್ತೆ. ಅದರಿಂದ ಓವರ್ ಟ್ರೇಡಿಂಗು ಜಾಸ್ತಿ ಆಗೋಯ್ತದೆ. ಇಲ್ಲ ಈ ಸಲ ಆಗೋಗ್ತಾರ, ನೆಕ್ಸ್ಟ್ ಸಲ ಮಾಡೋಣ, ಹಿಂಗೆ ಅನ್ಕೊಂಡು ಇದು ಗೊತ್ತಾಗ್ತಲ್ಲ. ಫೇಕ್ ಬ್ರೇಕ್ಔಟ್ ಅದು ನೆಕ್ಸ್ಟ್ ಪ್ರೈಸ್ ಆಕ್ಷನ್ ಅಲ್ಲಿ ಮಾಡಿದ್ರು ಸ್ವಲ್ಪ ಹಂಗೇನೆ ಒಂದೊಂದ್ಸಲ. ಓಕೆ, ಆಲ್ಮೋಸ್ಟ್ ಎಷ್ಟು ಲಾಸ್ ಆಗಿದೆ ಸರ್ ನಿಮ್ಗೆ? ನಾನು ಒಂದು 3-4 lakhs ಲಾಸ್ ಮಾಡ್ಕೊಂಡಿದ್ದೀನಿ. ಓಕೆ. ಇದನ್ನ ಏನು ಕೇಳ್ತಿದ್ದೀನಿ ಸರ್ ಅಂತಂದ್ರೆ ನಾನು ಪ್ರತಿಯೊಬ್ಬರಿಗೂ, ಸೊ ಇವತ್ತಿನ ಸೆಷನ್ ನಾನು ಮಾಡಿರೋ ಇಂಟೆನ್ಷನ್ ಇದು. ನಾನು ಆಗಲೇ ಹೇಳಿದ್ನಲ್ವಾ, ಸೊ ನಿಮ್ಮ ಈ ಒಂದೇನು ನೀವು ಫೇಸ್ ಮಾಡಿರೋ ಪ್ರಾಬ್ಲಮ್ ಅಥವಾ ನಿಮ್ಮ ಲಾಸ್ ಇರುತ್ತಲ್ವಾ, ಇದು ನಮ್ಮ ಈ ಸ್ಟೂಡೆಂಟ್ಗಳಾಗಲಿ ಅಥವಾ ಯಾರು ಹೊಸಬ್ರು ಬರ್ತಾರಲ್ವಾ, ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಇದು ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ ಸರ್. ನೆಕ್ಸ್ಟ್ ಯಾರಾದರೂ ಇದ್ರೆ ಮಾತಾಡಿ, ಯಾರಾದರೂ ಇದ್ರೆ. ಹಲೋ ಸರ್. ಹಲೋ, ಹೇಳಿ. ನಾನು ಮಾದೇಸ್ವಾಮಿ ಅಂತ ಹೇಳಿ. ಹೇಳಿ ಸರ್. ಸರ್, ಅದೇ ನೀವ್ ಹೇಳ್ದಂಗೆ ಆಲ್ರೆಡಿ ಇರ್ಲಿಲ್ಲ ಅಮೌಂಟ್ ಇತ್ತು. ಒಂದು 5 ಲಕ್ಷ ಲಾಸ್ ಆಯ್ತು 1 year ಇಂದ. ನಾನು ಸ್ಟಾರ್ಟಿಂಗ್ ಸ್ಟಾಕ್ ಅಲ್ಲೇ ಇದ್ದೆ. ಓಕೆ. ಸ್ಟಾಕ್ ಅಲ್ಲಿ ನನಗೆ ಲಾಸ್ ಆಗ್ತಿರ್ಲಿಲ್ಲ, ಲಾಭ ಆಗ್ತಿತ್ತು ಕಡಿಮೆ. ವಾಯ್ಸ್ ಕ್ಲಿಯರ್ ಆಗಿಲ್ಲ ಸರ್. ಅದೇ ಆಪ್ಷನ್ಸ್ ಬಂದು ನಂದು ಲಾಸ್ ಆಯ್ತು. ಹಾಗಾಗಿ ಈಗ ವೇವ್ ಅನಾಲಿಸಿಸ್ ಇಂದ ಕಲ್ತು ಮಾಡೋಣ ಅಂದ್ಬಿಟ್ಟು ನಾನು. ಓಕೆ. ಆಪ್ಷನ್ ಅಲ್ಲಿ ಯಾವ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ರಿ ಸರ್? ಯಾವ್ದಾದ್ರು ಪ್ರೈಸ್ ಆಕ್ಷನ್ ಅಥವಾ CPR ಅಥವಾ ಮೂವಿಂಗ್ ಆವರೇಜ್, ಯಾವ ತರ? ಸರ್, ಇದು ಇಂಡಿಕೇಟರ್ RSI ಯೂಸ್ ಮಾಡ್ತಿದೆ, ಬೋಲಿಂಜರ್ ಬ್ಯಾಂಡ್, MACD ಆ ಒಂದು ಇದನ್ನ ನೋಡಿ ಮಾಡ್ತಿದೆ. ಬಟ್ ಅವಾಗ ಅಷ್ಟೊಂದು ನಾಲೆಡ್ಜ್ ಇಲ್ಲ ಸರ್. ಓಕೆ. ಡೈರೆಕ್ಟ್ ಆಗಿ ಈ ಬರೀ ಸ್ವಲ್ಪ ಜಾಸ್ತಿ ತಗೊಳ್ತಿದೆ. ಟಾರ್ಗೆಟ್ ಜಾಸ್ತಿ ಅನ್ಕೊಂಡು ಅದು ಲಾಸ್ ಆಗ್ತಿತ್ತು. TTDK ಬಗ್ಗೆ ಏನು ಗೊತ್ತಿರಲಿಲ್ಲ. ಬಟ್ ಈಗ ನಾಲೆಡ್ಜ್ ಇದೆ, ಅಮೌಂಟ್ ಇಲ್ಲ. ಹಾಗಾಗಿ ಒಂದ್ ಸ್ವಲ್ಪ ಮಾಡ್ಕೊಂಡು ಬೇಜಾರಿಂದ ಸ್ವಲ್ಪ. ಓಕೆ. ನೀವು ಎಷ್ಟರಿಂದ ಸ್ಟಾರ್ಟ್ ಮಾಡಿದ್ರಿ ಸರ್? ಇನ್ವೆಸ್ಟ್ಮೆಂಟ್ ಎಷ್ಟರಿಂದ ಸ್ಟಾರ್ಟ್ ಮಾಡಿದ್ರಿ? 1 lakh ಇತ್ತು, ಆಮೇಲೆ ಸಾಲ ಮಾಡಿ 4 ಲಕ್ಷ. ಇದೇ ತಪ್ಪು ಸರ್, ಇದನ್ನ ಮಾಡಬಾರ್ದು. ಇದನ್ನೆಲ್ಲ ಮುಂದೆ ಹೇಳ್ತೀನಿ ನಾನು. ಸೊ ಈಗ ನೆಕ್ಸ್ಟ್ ಯಾರಾದ್ರೂ ಇದ್ರೆ ಮಾತಾಡಿ. ನಮಸ್ಕಾರ. ನಮಸ್ತೆ ಸರ್. ಅಲ್ಲ ಸರ್, ನಮಸ್ತೆ.
ಸರ್ ಒಬ್ರಾದ್ರ ಮೇಲೆ ಒಬ್ರಿಗೆ ಚಾನ್ಸ್ ಒಬ್ಬೊಬ್ರೆ ಕೊಡ್ತೀರಾ? ಮಾತಾಡಿ ಸರ್, ಒಬ್ಬೊಬ್ರೆ ಮಾತಾಡಿ. ಅಲ್ಲ, ನೀವ್ ಹೇಳಿದ್ರೆ ಅವ್ರು ಮಾತಾಡ್ತಾರೆ, ಯಾಕಂದ್ರೆ ಬೇರೆಯವ್ರು ಮಾತಾಡ್ತಾ ಇರ್ತಾರೆ, ಡಿಸ್ಟರ್ಬ್ ಓಕೆ ಆಗುತ್ತಲ್ಲ. ಓಕೆ, ಸರ್ ನಾನು ಮಾತಾಡ್ಬೋದಾ? ಮಾತಾಡಿ. ಸರ್ ನಮಸ್ತೆ, ನನ್ನ ಹೆಸರು ಪ್ರಕಾಶ್ ಅಂತ. ಓಕೆ, ನಮಸ್ತೆ. ಸರ್ ನಾನು ಒಂದು 3 ವರ್ಷದಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ, 3 ರಿಂದ 4 ವರ್ಷ ಬೇರೆ ಕಲಿಯೋದ್ರ ಬಗ್ಗೆನೇ ಅಬ್ಸರ್ವ್ ಮಾಡ್ತಾ ಇದ್ದೆ. ಓಕೆ. ಸೊ ಈ ಜನವರಿಯಿಂದ ನಾನು ಟ್ರೇಡ್ ಮಾಡ್ತಾ ಇದ್ದೀನಿ. ಸೊ ಲಾಸ್ ಏನಾಗಿಲ್ಲ, ಅಂದ್ರೆ ಒಂದ್ ಲಕ್ಷ ಸಂಪಾದನೆ ಮಾಡಿದ್ರೆ ಒಂದು 25,000 ಲಾಸ್ ಆಗಿದೆ, 75,000 ಪ್ರಾಫಿಟ್ ಅಲ್ಲೇ ಇದ್ದೀನಿ ಇವಾಗೂನು. ಓಕೆ. ಸೊ ಆ ತರ ಟ್ರೇಡ್ ಮಾಡಿದ್ದೀನಿ, ಅಂದ್ರೆ 25% ಲಾಸು, 75% ಪ್ರಾಫಿಟ್. ಓಕೆ. ನನ್ನ ಪ್ರಾಬ್ಲಮ್ ಏನಂದ್ರೆ ನನ್ನ ಸ್ಟಾಪ್ ಲಾಸ್ ಕರೆಕ್ಟ್ ಆಗಿ ಇದು ಮಾಡ್ತೀನಿ, ಕರೆಕ್ಟ್ ಆಗಿ ನಡೀತಿದೆ. ಆದ್ರೆ ಟ್ರೇಡ್ ಇನ್ನ ಭಯ ಹೋಗ್ತಾ ಇಲ್ಲ ನನ್ನಿಂದ. ಓಕೆ. ಸೊ ಇನ್ನ ಗೊತ್ತಿಲ್ಲ, ನಂಗೆ ಸೈಕಾಲಜಿ ಇಂಪ್ರೂವ್ ಮಾಡ್ಬೇಕು ಏನೋ ಗೊತ್ತಿಲ್ಲ. ಓಕೆ. ಮತ್ತೆ ಅವತ್ತು ನೀವು ಒಂದು ಇದಾಕಿದ್ರಲ್ವಾ, ಅದಕ್ಕೆ ನಾನೇ ಕಾಮೆಂಟ್ ಮಾಡಿದ್ದೆ ABC ಪ್ಯಾಟರ್ನ್ ಬಗ್ಗೆ. ಹೌದು. ನೀವು ಅದನ್ನ ಹೇಳ್ತಾ ಇದ್ರಿ 70% ಅಲ್ಲಿದೆ, B ಆಗ್ಬೇಕು, C ಆಗ್ಬೇಕು ಅಂತ ನೀವು ಇದ್ ಮಾಡ್ತಾ ಇದ್ರಿ. ಓಕೆ. ಸೊ ಆಸ್ ಇಟ್ ಈಸ್ ಮೆಜರ್ಮೆಂಟ್ ಪ್ರಕಾರ, ಇಲಿಯಟ್ ವೇವ್ ಥಿಯರಿನಲ್ಲಿರೋ ಮೆಜರ್ಮೆಂಟ್ ಇದ್ರ ಪ್ರಕಾರ B ಬಂದ್ಬಿಟ್ಟು 38% ಆರ್ 61% ಅಷ್ಟೇ ರಿಟ್ರೇಸ್ ಇರುತ್ತೆ. ಅದಕ್ಕೆ ಮೇಲೆ ಹೋದಾಗ ಅದು ಟ್ರೆಂಡ್ ಬೇರೆ ಇರುತ್ತೆ ಅಂತ ನಾನು ಓದಿರೋದು. ಅಂದ್ರೆ ಓದಿರೋದಂದ್ರೆ ವಿಡಿಯೋಸ್ ನಲ್ಲಿ ಎಲ್ಲ ಕಲ್ತಿರೋದು ಸುಮಾರಾಗಿ 1% ಅಷ್ಟು. ಸರ್ ನಾನು ಇವತ್ತರೆಗೂ ಯಾವ ಕೋರ್ಸ್ ತಗೊಂಡಿಲ್ಲ, ಯಾರ ಹತ್ರನು ಪಾಠಕ್ಕೆ ಹೋಗಿಲ್ಲ. ಅದು ನಾನು ತುಂಬಾ ಹೇಟ್ ಮಾಡ್ತೀನಿ, ಯಾಕಂದ್ರೆ ಅವರು ಕಲ್ಸ್ಕೊಡೋ ಒಂದು ವಾರದ್ದು ಏನಿರ್ತಾರೆ ಅಲ್ಲಿ ನಮ್ ಕೈ ಹಿಡಿದು ಕಲಿಸ್ತಾರೆ, ಅಲ್ಲಿಂದ ಆಚೆ ಬಂದು ಸ್ಕ್ರೀನ್ ಮುಂದೆ ಕೂತ್ಕೊಂಡ್ರೆ 100 ಹೋಳ್ ಆಗುತ್ತೆ ತಲೆ. ಎಲ್ಲಾರ್ಗು ಅನುಭವ ಆಗಿರುತ್ತೆ ಅನ್ಕೊಂತೀನಿ. ನಾನು ಅದಕ್ಕೋಸ್ಕರನೇ ಐ ಬಿಲೀವ್ ಇನ್ ಲರ್ನಿಂಗ್. ಸೊ ಸ್ಟಾಪ್ ಲಾಸ್ ಕರೆಕ್ಟ್ ಆಗಿ ಇಡ್ತೀನಿ, ಅಂದ್ರೆ ನಾನು ಜಾಸ್ತಿ ವಿತೌಟ್ ಸ್ಟಾಪ್ ಲಾಸ್ ಅಲ್ಲೇ ಟ್ರೇಡ್ ಜಾಸ್ತಿ ಮಾಡ್ತೀನಿ. ಓಕೆ ಸರ್, ಈಗ ನೀವು ಇದು ಏನು ಅಂತ ಅಂದ್ರೆ ಆಪ್ಷನ್ ಅಲ್ಲಿ ಮಾಡ್ತೀರಾ ಅಥವಾ ಸರ್ ನನ್ನ ಮೆಥಡಾಲಜಿ ಏನಂದ್ರೆ, ಫಸ್ಟ್ ನಾನು ಒಂದು ಸ್ಟಾಕ್ ನ ಐಡೆಂಟಿಫೈ ಮಾಡ್ತೀನಿ, ಅದರಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಅದರಿಂದ ಪ್ಲಜ್ ಮಾಡ್ಬಿಟ್ಟು ಅದರಿಂದ ಎತ್ಕೊಂಡು ನಾನು ಆಪ್ಷನ್ಸ್ ಅಲ್ಲಿ ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡ್ಕೊಂತೀನಿ. ಸೊ ನನ್ ಲಾಸ್ ಆದ್ರೂ ಅಲ್ಲಿ ನನ್ನ ಏನಾದ್ರೂ ಇನ್ ಕೇಸ್ ಆದ್ರೂ ಅಲ್ಲಿ ಸ್ಟಾಕ್ ಮೂವ್ಮೆಂಟ್ ಆಗ್ತಾ ಇದ್ರೆ ನನ್ಗೆ ಅಲ್ಲಿ ಕವರಿಂಗ್ ಆಗ್ಬಿಡುತ್ತೆ. ಸೊ ದಟ್ ವೈಸ್ ಐ ಆಮ್ ನಾಟ್ ಲಾಸ್. ಅಟ್ಲೀಸ್ಟ್ 75% ವಿನ್ನಿಂಗ್ ರೇಟೇ ಐತೆ, 25% ಲಾಸ್ ಆಗುತ್ತೆ, ಇಲ್ಲ ಅಂತ ನಾನು ದೇವರಲ್ಲ, ಬಟ್ ಲಾಸ್ ಆಗುತ್ತೆ. ಬಟ್ ಸ್ಟಾಪ್ ಲಾಸಸ್ ಕಮ್ಮಿ ಹಿಟ್ ಆಗುತ್ತೆ. ಸೊ ನಾನು ಯಾಕಂದ್ರೆ ಸ್ಟಾಪ್ ಲಾಸು ಫಸ್ಟ್ ಟ್ರೇಡ್ ತಗೊಂತೀನಿ, ಆಮೇಲೆ ಸ್ಟಾಪ್ ಲಾಸ್ ಹಾಕ್ತೀನಿ. ಮೊನ್ನೆ ಒಂದು ಟ್ರೇಡ್ ಹಾಕಿದ್ದೆ, ನಿಮ್ಗೆ ನೋಡಿರ್ಬೇಕು, ಲಾಸ್ಟ್ ಅದು 1,30,000 ಲಾಸ್ ಅಲ್ಲಿತ್ತು. ಸೊ ದೇವ್ರ ದಯೆಯಿಂದ ಈಗ ಒಂದು 20,000 ಬಂದು ನಿಂತಿದೆ. ಸೊ ಐ ಬಿಲೀವ್ ಇನ್. ಇದು ಯಾವ್ದ್ರಲ್ಲಿ ತಗೊಂಡಿರೋದು ಸರ್ ಪೊಸಿಷನ್? ಇದು ನಾನು ಪೊಸಿಷನ್ ತಗೊಂಡಿರೋದು 2 ಬಂದ್ಬಿಟ್ಟು ಇದ್ರಲ್ಲಿ ತಗೊಂಡಿದ್ದೀನಿ, ನಿಫ್ಟಿನಲ್ಲಿ ಫ್ಯೂಚರ್ಸ್, ಒಂದು ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಬ್ಯಾಂಕ್ ನಿಫ್ಟಿ 2,000 ಪಾಯಿಂಟ್ ಡೌನ್ ಆಗಿತ್ತು, 1,000 ಪಾಯಿಂಟ್ ರಿಕವರ್ ಆಗಿದೆ. ನಿಫ್ಟಿ ಮೆಸೇಜ್ ಮಾಡಿದಿರಿ ನನಗೆ? ಹೌದು ಗೊತ್ತಾಯ್ತು, ನೆನಪಾಯ್ತು, ಈಗ ಮೆಸೇಜ್ ಮಾಡಿದ್ದು. ನೆನಪಾಯ್ತಲ್ವಾ? ಸೊ ನಾನೇ ಒಂದ್ ಸ್ವಲ್ಪ ನೋಡಿ ನಾನು ಕಲ್ತಿದ್ದೀನಿ, ನನಗೂ ಮೆಸೇಜ್ ಮಾಡ್ತಾರೆ, ನಾನು ಅವ್ರಿಗೆ ಏನಾದ್ರೆ ಸಜೆಷನ್ ಮಾಡೋದು ಫಸ್ಟ್ ಕಲೀರಿ. ಈಗ ನಾನು ಒಂದ್ ಹೇಳೋದು ನೀವು ಒಂದ್ ಅರ್ಥ ಮಾಡ್ಕೊಳೋದು ಎಲ್ಲ ಚೆನ್ನಾಗಿರಲ್ಲ, ಫಸ್ಟ್ ಕಲೀರಿ, ಕಲ್ತ ಮೇಲೆನೆ ನಿಮ್ಗೆ ಏನಾದ್ರು ಆಗುತ್ತೆ. ಬಟ್ ಐ ಆಮ್ ಟು ಲಾಸ್ಟ್ ಮಂತ್ ಆಲ್ಸೋ ಐ ಆಮ್ ಪ್ರಾಫಿಟ್. ಸೊ ಲಾಸ್ಟ್ 2 ತಿಂಗಳು, 1 ತಿಂಗಳು ಎಲೆಕ್ಷನ್ ಟೈಮಲ್ಲಿ ನಾನು ಅನಾಲಿಸ್ ಮಾಡಿ ಹಾಕಿದ್ದೆ. ಸೊ ಎಲೆಕ್ಷನ್ ಟೈಮಲ್ಲಿ, ಸೊ ಆ ಟೈಮಲ್ಲಿ ನನಗೆ ಆಪ್ಷನ್ ಅಲ್ಲಿ 48,000 ರಿಂದ 50,000 ಪ್ರಾಫಿಟ್ ಮಾಡಿದೆ ಇದ್ರಲ್ಲೇ ನಿಫ್ಟಿನಲ್ಲೇ. ಅನಾಲಿಸ್ ಮಾಡ್ತೀನಿ, ಆದ್ರೆ ಟ್ರೇಡ್ ತಗೊಳಕ್ಕೆ ನನಗೆ ತುಂಬಾ ಭಯ ಕಾಡುತ್ತೆ. ಓಕೆ ಸರ್, ಅದನ್ನ ನಾನು ಹೇಳ್ತೀನಿ ಮುಂದೆ. ಸೊ ನಿಮ್ಗೆ ಆಮೇಲೆ ನಿಮ್ದು ವೇವ್ ಕೌಂಟ್ ಬಗ್ಗೆ ಕೇಳಿದ್ರಲ್ವಾ, ಅದನ್ನು ಕೂಡ ನಾನು ಕವರ್ ಮಾಡ್ತೀನಿ ನಿಮ್ಗೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ. ಅವೆಲ್ಲ ಬರುತ್ತೆ ನಿಮ್ಗೆ, ರೂಲ್ಸ್ ಆಫ್ ಆಲ್ಟ್ರೇಷನ್ ಈ ತರ ಎಲ್ಲ ಇರುತ್ತೆ. ಯಾಕಂದ್ರೆ ಆಸ್ ನೀವು ಇದ್ರಲ್ಲಿ ರೂಲ್ಸ್ ಅಲ್ಲಿ ಬಂದ್ಬಿಟ್ಟು ಆ ತರನೇ ಇದೆ. ಸೊ ನಾವು ಯಾವ್ದು ಫಾಲೋ ಮಾಡ್ಬೇಕು ಅಂತ ಕನ್ಫ್ಯೂಸ್ ಇದೆ. ಸೊ ನೀವು ಹೇಳಿದ್ದು ಕರೆಕ್ಟ್ ಆಗಿರ್ಬೋದು, ನಾನು ಹೇಳಿದ್ದು ಕರೆಕ್ಟ್ ಆಗಿರ್ಬೋದು. ನಾನು ಐ ಆಮ್ ಸರ್ಚಿಂಗ್ ಇನ್ ಗೂಗಲ್ ಆಲ್ಸೋ. ಸೊ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಇಟ್ ಈಸ್ ಟೆಲ್ಲಿಂಗ್ ದಟ್ ಓನ್ಲಿ ದಟ್ ಬಿ ವಿಲ್ ಟೇಕ್
ವಿ ವಿಲ್ ಟೇಕ್ ಓನ್ಲಿ 38% ಆರ್ 61% ರಿಟ್ರೇಸ್ಮೆಂಟ್. ಅದಕ್ಕೆ ಮೇಲೆ ಅದು ಹೋಯ್ತು ಅಂತ ಹೇಳಿದ್ರೆ ಸೊ ಅದು ಕೌಂಟ್ ಆಗಲ್ಲ, ಬೇರೆ ಕ್ಲಾರಿಫೈ ಒಂದ್ ಸ್ವಲ್ಪ ಮಾಡಿ ಸರ್. ಅಲ್ಲ ಅದನ್ನ ನಾನು ನಿಮಗೆ ನೆಕ್ಸ್ಟ್ ಅಲ್ಲಿ ನಾನು ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ. ಯಾಕೆಂದ್ರೆ ನಿಮಗೆ ಕೆಲವೊಂದು ರೂಲ್ಸ್ ಆಫ್ ಆಲ್ಟ್ರೇಷನ್ ಅಂತ ಬರುತ್ತೆ ನಿಮಗೆ. ಓಕೆ, ಸೊ ಅದ್ರಲ್ಲಿ ಬರುತ್ತೆ ನಿಮಗೆ ಡೀಟೇಲ್ಸ್. ನೀವೇನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಎಲ್ಲೂ ಕೂಡ ಕಂಪ್ಲೀಟ್ ವೇವ್ ಅನಾಲಿಸಿಸ್ ಕೋರ್ಸ್ ಸಿಗಲ್ಲ ನಿಮಗೆ. ಸೊ ಸಿಗುತ್ತೆ, ಎಲ್ಲಿ ಸಿಗುತ್ತೆ, ನೀವು ಯಾವ್ದಾದ್ರು ಡಾಕ್ಯುಮೆಂಟ್ಗಳು ಯಾರೋ ಅಪ್ಲೋಡ್ ಮಾಡಿರ್ತಾರೆ ಅದನ್ನ ತಗೊಂಡು ನೀವು ಕಂಪ್ಲೀಟ್ ಆಗಿ ಓದ್ಕೋಬೇಕು. ಸೊ ಎಷ್ಟೋ ಜನಕ್ಕೆ ಡೌಟ್ ಇದೆ, ಏನ್ ಹೇಳಿ, ವೇವ್ 3 ಎಲ್ಲ ಯಾವಾಗ್ಲೂ ದೊಡ್ಡದಾಗಿರುತ್ತೆ, ಯಾವುದಕ್ಕಿಂತನೂ ಚಿಕ್ಕದಿರಲ್ಲ ಅನ್ನೋದು ಎಷ್ಟೋ ಜನ ಕಲ್ತ್ಕೊಂಡಿದ್ದಾರೆ. ಓಕೆ, ಸೊ ಇವತ್ತು ಕೂಡ ನನಗೆ ಮೆಸೇಜ್ ಮಾಡಿದ್ರು, ಸೊ ನೀವು ಎರಡನೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ ವೇವ್ 5 ಮತ್ತೆ 1ಗಿನ್ನ ವೇವ್ 3 ಸೆಕೆಂಡ್ ಪ್ಲೇಸ್ ಅಲ್ಲಿ ಇರಬೇಕು ಅಂತ ಹೇಳಿದೀರಾ ಅಂತೆಲ್ಲ ಕೇಳಿದ್ದಾರೆ. ಸೊ ಅವ್ರಿಗೂ ಕೂಡ ಅದೇ ಡೌಟ್ ಇರೋದು. ಅಂದ್ರೆ ನಿಮಗೆ ನೀವು ಆನ್ಲೈನ್ ಅಲ್ಲಿ ನೋಡಿದ್ರೆ ನಿಮಗೆ ಒಂದೇ ರೂಲ್ಗಳಿರ್ತವೆ, ರೂಲ್ಸ್ ಆಫ್ ಆಲ್ಟ್ರೇಷನ್, ಆ ಥರ ಕಂಪ್ಲೀಟ್ ಡೀಟೇಲ್ಸ್ ಸಿಗಲ್ಲ ನಿಮಗೆ. ಸಿಕ್ಕಿದ್ರು ಅದು ನಿಮ್ಗೆ ಏನಾಗುತ್ತೆ, ನೀವು ನಾರ್ಮಲ್ ಆಗಿ ಓದ್ಕೊಂಡು ಹೋದ್ರೆ ನಮ್ಗೆ ಅದು ಅಷ್ಟೊಂದು ಅರ್ಥ ಆಗಲ್ಲ. ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಿನ್ನ ಇನ್ನೊಬ್ರ ಹತ್ರ ಕಲಿಯೋಕ್ಕಿನ್ನ ಸೊ ಅಲ್ಲಿ ನಮಗೆ ಅಷ್ಟು ಡೀಟೇಲ್ ಆಗಿ ಗೊತ್ತಾಗಲ್ಲ. ಅದನ್ನೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದು ನೀವು ಅವತ್ತು ಹೇಳಿದಿರಲ್ವ, ಅದನ್ನ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದು ಎಲ್ರಿಗೂ ಅರ್ಥ ಆಗುತ್ತೆ. ಸೊ ಈಗ ಬೇರೆ ಯಾರಾದ್ರೂ ಮುಂದೆ ಯಾರಾದ್ರೂ ಇದ್ರೆ ಮಾತಾಡಿ. ಒಬ್ಬರೇ ಬಾಲಸುಬ್ರಹ್ಮಣ್ಯ ಅಂತ. ಹೇಳಿ ಸರ್. ನಾನು ಬಹಳ ವರ್ಷಗಳಿಂದ ಇದ್ದೀನಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಓಕೆ, ಕೆಲಸ ಇದೆಯಾ? ಕೇಳಿಸಿದೆ ಸರ್, ಹೇಳಿ ಹೇಳಿ. ನಾನು ಬಹಳ ವರ್ಷದಿಂದ ಇದ್ದೀನಿ, ಕೋರ್ಸ್ಗಳು ತಗೊಂಡಿದ್ದೀನಿ. ಬರೇ ಒಂದು ಎಕ್ಸೆಲ್ ಶೀಟಿಗೆ 40,000 ರೂಪಾಯಿ ಇಸ್ಕೊಂಡಿದ್ದಾರೆ ಸರ್ ಒಬ್ರು. ಓಕೆ ಓಕೆ, ಒಂದು ಎಕ್ಸೆಲ್ ಶೀಟ್ ಅದ್ರ ಹೆಸರುಗಳು ಚೆನ್ನಾಗಿರಲ್ಲ ಹೇಳೋದಕ್ಕೆ. ಅಯ್ಯೋ, ಲರ್ನಿಂಗ್ ಅಲ್ಲೂ ಹೆಸರು ಬೇಡ. ಲರ್ನಿಂಗ್ ಅಲ್ಲೂ ನಾನು ಬಹಳ ಸ್ಪೆಂಡ್ ಮಾಡಿದ್ದೀನಿ, ಇಲ್ಲ ಅಂತ ಹೇಳಿಲ್ಲ. ಬಟ್ ಆವರೇಜ್ ಅಲ್ಲಿ ಲಾಸ್ ಅಲ್ಲೇ ಇದ್ದೀನಿ. ಬಟ್ ಏನಂತ ಹೇಳಿದ್ರೆ ಈ ವೇವ್ ಕೌಂಟ್ನೆ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅದೇನದು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಹಂಗೆ ಹೆಂಗೆ ಅಂತ ಎಲ್ಲರೂ ಸೇಲ್ ಮಾಡ್ತಾ ಇದ್ದಾರೆ. ಯಾವಾಗ ನಾನು ಇದು 1 to 5 ABC ಅಂತ ನೋಡಿದ್ನು, ಆ ಕರೆಕ್ಟ್ ಟೈಮಲ್ಲಿ ನಿಮ್ದು ನಾನು ಇದು ನೋಡಿದೆ. ಕನ್ನಡ ಆಗಿರೋದ್ರಿಂದ ನಮ್ಮ ಸ್ವಲ್ಪ ಕನ್ನಡಾಭಿಮಾನ ಜಾಸ್ತಿ. ಸೊ ಅದಕ್ಕೋಸ್ಕರ ನಾನೇನ್ ಮಾಡಿದೆ ಅಂದ್ರೆ ನೋಡೋಣ ನಿಮ್ದು ಅಂತ ಹೇಳ್ಬಿಟ್ಟು ತಗೊಂಡೆ ನಾನು. ಆವಾಗ ಸ್ವಲ್ಪ ಇದು ವೇವ್ಸ್ ಇಂದ ಪ್ಲಸ್ ಇನ್ನೊಂದೇನಾಗುತ್ತೆ, ಇದು 4th ವೇವ್ ಅಲ್ಲಿ ನೀವು ಇದಾಗತ್ತೆ ಅಂತಾರಲ್ಲ, ಸೈಡ್ ವೇಸ್ ಆಗುತ್ತೆ ಅಂತಾರಲ್ವಾ, ದಟ್ ಆಲ್ಸೋ ಇಂಟ್ರೆಸ್ಟೆಡ್ ಮೀ. ಅದಕ್ಕೋಸ್ಕರ ಬಟ್ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಹಳ ಇದ್ದೀನಿ, ಲಾಸು ಮಾಡಿದ್ದೀನಿ, ಗೈನು ಮಾಡಿದ್ದೀನಿ, ನಾಟ್ ಅನ್ ಇಶ್ಯೂ. ಬಟ್ ಬಿಕಾಸ್ ಆಫ್ ಮೈ ಏಜ್, ಬಿಕಾಸ್ ಐ ಆಮ್ 56 years old now. ಸೊ ನಾನು ಹೋಗಿ ಬೇರೆಯವ್ರ ಹತ್ರ ಕಾಂಪೀಟ್ ಮಾಡೋದ್ರ ಬದಲು ಸ್ವಲ್ಪ ಇವಾಗ ಲರ್ನ್ ಅನ್ನೋದು ಲರ್ನ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ನೀವು ನನಗೆ ಮೆಸೇಜ್ ಮಾಡಿದೀರಾ ಅನ್ಸುತ್ತಲ್ಲ 1 to 1. ಮಾಡಿದೀನಿ ಸರ್. ಬಟ್ ಏನಾಗುತ್ತೆ ಗೊತ್ತಾ, ನಮ್ಗೆ ಏನಾಗುತ್ತೆ ಅಂದ್ರೆ ಬಿಕಾಸ್ ವಿ ಆರ್ ಸೀನಿಯರ್ ಮೋಸ್ಟ್ ಇರೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಲಾಸು ನೋಡಿರ್ತೀವಿ, ಪ್ಲಸ್ ನೋಡಿರ್ತೀವಿ. ಪ್ಲಸ್ ಆಗೋದೇನಕ್ಕೆ ಅಂದ್ರೆ ಮಾಮೂಲಿ ನಿಫ್ಟಿ ಬಿಟ್ರೇನೆ ಪ್ಲಸ್ ಆಗುತ್ತೆ ನಮ್ಗೆ. 20 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್ ನಾನು. ಸೊ ಅವಾಗ ನಾನು ಪರ್ಚೇಸ್ ಮಾಡಿರೋ ಸ್ಟಾಕ್ಸ್ ಎಲ್ಲ ಈಗ 100% ನನಗೆ 200% ಪ್ರಾಫಿಟ್ ಇದೆ. ನಾನು MRF ತಗೊಂಡಿದ್ದೆ 70,000 rupees ಬಿದ್ದಿತ್ತು, ಅದ್ ಬಿಟ್ಬಿಟ್ಟಿದ್ದೀನಿ ಹಂಗೆ ನಾನು. ಸೊ ಇವಾಗಿರೋ ರೇಟಿಗೆ ಅದು ಜಾಸ್ತಿ ಆಗೇ ಆಗುತ್ತೆ ಆ ತರ. ಥ್ಯಾಂಕ್ ಯು ವೆರಿ ಮಚ್. ಇನ್ವೆಸ್ಟ್ ಕೂಡ ಮಾಡಿದಿರಲ್ಲ, ಇನ್ವೆಸ್ಟ್ ಕೂಡ ಮಾಡಿದಿರಾ? ಬಹಳ ಇನ್ವೆಸ್ಟ್ ಮಾಡಿದ್ದೀನಿ. ಓಕೆ, ಜೊತೆ ಸರ್ ಹೇಳಿ ಸರ್. 1,38,000 ಇದೆ MRF ಈಗ. ಹೌದು ಸರ್, ಅದೇ 1,50,000 ನಾನು ಅದನ್ನೇ ಹೇಳಿದ್ದು. ಏನಾಗಿದೆ ಅಂದ್ರೆ ಲಾಸ್ ಮಾಡಿದ್ದೀನಿ. ಒಂದೇ ಒಂದು ಎಕ್ಸೆಲ್ ಶೀಟಿಗೆ ಸರ್ ಐ ಹ್ಯಾವ್ ಪೇಡ್ 40,000 rupees. ಬರೀ ಎಕ್ಸೆಲ್ ಶೀಟ್ ಕೊಟ್ರ ಸರ್, ಏನು ಇಲ್ಲ. ಏನಾದ್ರೆ ಅಂದ್ರೆ ಅದು ಯಾವ್ದ್ರ ಬಗ್ಗೆ ಹೇಳಿದ್ರು ನಿಮ್ಗೆ? ಆಪ್ಷನ್ ಬಗ್ಗೆ ಹೇಳಿದ್ರು ಅಥವಾ ಏನು ಈ ತರ ಸ್ವಿಂಗ್? ಆಪ್ಷನ್, ಸ್ಟಾಕ್ಸ್ ಎಲ್ಲ ಹೇಳಿದಾರೆ ಅವರು. ಸರ್ ಒಂದ್ ನಿಮಿಷ ನಾನು ಮಾತಾಡ್ತೀನಿ ಸರ್. ಅದೇನ್ ಗೊತ್ತಾ, ಈ ಎಕ್ಸೆಲ್ ಶೀಟ್ ಗೆ ಕನೆಕ್ಟ್ ಮಾಡ್ಬಿಟ್ಟು ಲೈವ್ ಬರುತ್ತಲ್ಲ ಸರ್, ಬಾವ್ ಕಾಪಿ ಲೈವ್ ನೋಡ್ಬೋದು ಅಂತ ಹೇಳ್ತಾರಲ್ವಾ, ಅದನ್ನ ಮೋಸ್ಟ್ಲಿ ಇವ್ರು ಇದ್ ಮಾಡಿರ್ತಾರೆ ಐ ಥಿಂಕ್ ಸೊ. ಸರಿ, ಐ ನಾಟ್ ಫಾಲೋಡ್ ಇಟ್, ಬಟ್ ಯಾಕಂದ್ರೆ ನಮ್ಗೆ ಅದು ಕಷ್ಟ ಆಯ್ತು. ಸೊ ಬೆಟರ್ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ ನಾನು. ಅದೇ ತರ ಸರ್ ಮಾಡಿದ್ರು. ಅಂದ್ರೆ API ಕನೆಕ್ಟ್ ಮಾಡಿರ್ತಾರ ಸರ್? ಹೌದೌದು, API ಕನೆಕ್ಟ್ ಮಾಡಿ ಇದ್ ಮಾಡಿರ್ತಾರೆ. ಗೂಗಲ್ ಶೀಟ್ ಅಲ್ಲಿ ಲೈವ್ ಬರ್ತಾ ಇರುತ್ತೆ. ಅದೇ ಲೈವ್ ಡೇಟಾ ನಮಗೆ ಇಲ್ಲಿ ರಿಫ್ಲೆಕ್ಟ್ ಗೊತ್ತಿರ್ಲಿಲ್ಲ. ಬಟ್ ಏನಾಗಿದೆ ಒಬ್ಬೊಬ್ಬರೇ ಮಾತಾಡಿ, ಕೇಳ್ತಾ ಇಲ್ಲ, ಕನ್ಫ್ಯೂಸ್ ಆಗ್ತಾ ಇದೆ. ನಾನು ಅದಕ್ಕೋಸ್ಕರ ನಾನು ಇನ್ವೆಸ್ಟ್ ಮಾಡಿರೋದ್ರಿಂದ, ಬಿಕಾಸ್ 20 years ಇಂದ ಇರೋದ್ರಿಂದ ಬರೀ ನಿಫ್ಟಿ ತಗೊಂಡ್ರು ನಿಮ್ಗೆ ಆಗ್ಲೇ ಡಬಲ್ ಆಗ್ಬಿಟ್ಟಿದೆ ಈಗ. ಆವಾಗ ನಿಫ್ಟಿ ನಾವೆಲ್ಲ ಇನ್ವೆಸ್ಟ್ ಮಾಡಿರೋದು ಆವಾಗ. ಹೌದು. ಸೊ ಏನಾಗಿದೆ ಅಂದ್ರೆ ನಮಗೆ ಲಾಸ್ ಆಗೋದೇ ಇಲ್ಲ. ಯಾಕಂದ್ರೆ ಮನ್ಸು ಏನಾಗುತ್ತೆ ಅಂದ್ರೆ ಅವಾಗ ಪ್ರಾಫಿಟ್ ಅಲ್ಲೇ ಇದೆಯಲ್ವಾ, ಇದು ಸಮುದ್ರದಲ್ಲಿ ನೀರ್ ತಗೊಂಡು ಸಮುದ್ರದಲ್ಲಿ ಹಾಕಿದ್ಯಲ್ಲ ಅಂತ ಒಂದು ಒಪಿನಿಯನ್ ಬಂದ್ಬಿಡುತ್ತೆ ನಮ್ಗೆ. ಓಕೆ ಓಕೆ ಓಕೆ. ಅಂದ್ರೆ ಇವಾಗ ನೀವು ಆಪ್ಷನ್ ಕಲಿಯಕ್ಕೆ ಟ್ರೈ ಮಾಡ್ತಿದ್ದೀರಾ? ಅಲ್ಲ, ಆಪ್ಷನ್ ಮಾಡಿದೀನಿ ಸರ್, ಸೆಲ್ಲಿಂಗ್ ಮಾಡಿದೀನಿ, ನೀವೇನೇನ್ ಹೇಳಿದಿರೋ ಎಲ್ಲ ಮಾಡಿದೀನಿ ಸರ್. ಬಟ್ ಎಲ್ಲದರಲ್ಲೂ ಲಾಸೇ ಆಗ್ತಾ ಇತ್ತು ನನಗೆ. ನಾನೆಲ್ಲೂ ಅರ್ನ್ ಮಾಡಿಲ್ಲ ಇದರಲ್ಲಿ.
ಆಪ್ಷನ್ಸ್ ಅಲ್ಲೇ ಆಗ್ಲಿ, ಫ್ಯೂಚರ್ಸ್ ಅಲ್ಲೇ ಆಗ್ಲಿ, ಹೆಡ್ಜಿಂಗ್ ಅಲ್ಲೇ ಆಗ್ಲಿ, ಥೀಟಾ ಅಲ್ಲಾಗ್ಲಿ, ನೀವ್ ಏನೇನ್ ಹೇಳ್ತೀರೋ ಎಲ್ಲ ಮಾಡಿದೀನಿ. ಬಟ್ ಏನಾಗ್ತಾ ಇತ್ತು ಅಂದ್ರೆ ನನಗೆ ಓವರ್ ಕಾನ್ಫಿಡೆನ್ಸ್ ಅಂತಿರೋ, ಇಲ್ಲ ನನ್ಗೆ ವಯಸ್ಸಿನ ಪ್ರಕಾರ ಅರ್ಥ ಆಗ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಬಟ್ ಇಟ್ ವಾಸ್ ನಾಟ್ ಗುಡ್. ಬಟ್ ಕನ್ನಡದಲ್ಲಿ ಇರೋದ್ರಿಂದ ನಮ್ಗೆ ಕನ್ನಡದಲ್ಲಿ ಇದಾರಲ್ಲಪ್ಪ ಇವರು ಒಂದ್ಸರಿ ಮಾಡ, ಇವ್ರದ್ದು ಎಷ್ಟೊಂದು ಜನದ ಮಾಡಿದೀವಿ ಅಂತ ನಮ್ಮವ್ರನ್ನ ಯಾಕೆ ಬಿಡ್ಬೇಕು ಅನ್ನೋ ಒಂದು ಇದೆ. ಓಕೆ ಸರ್, 100% ನನ್ನ ಹತ್ರ ಎಷ್ಟು ಎಫರ್ಟ್ ಆಗುತ್ತೋ ಅಷ್ಟು ಹಾಕಿ ನಾನು ನಿಮ್ಗೆ ನನ್ಗೆ ಏನ್ ಗೊತ್ತಿದೆ ಅದನ್ನ ನಾನು 100% ಹೇಳ್ತೀನಿ. ಓಕೆ, ನನಗೆ ಮೇನ್ ಇಂಪ್ರೆಷನ್ ಏನಂತ ಹೇಳಿದ್ರೆ ನಮ್ಮವ್ರು ಇದಾರಲ್ಲ ನಮ್ಮವ್ರೇ ಮಾಡ್ಬೇಕು ಅಂತ. ಯಾರು ಏನ್ ಅನ್ಕೊಂಡ್ರು ಪರವಾಗಿಲ್ಲ, ಕೆಟ್ಟವನು ಅನ್ಕೊಂಡ್ರು ಪರವಾಗಿಲ್ಲ. ಓಕೆ ಸರ್, ನೆಕ್ಸ್ಟ್ ಯಾರಾದ್ರೂ ಅಂದ್ರೆ ಲಾಸ್ ಮಾಡ್ಕೊಂಡಿರೋರಾಗ್ಲಿ ಅಥವಾ ಸ್ವಲ್ಪ ಅಂದ್ರೆ ತುಂಬಾ ಟೈಮ್ ಇಂದ ಟ್ರೇಡ್ ಮಾಡ್ತಿರೋರು ಅಂತವ್ರು ಯಾರಾದ್ರೂ ಇದ್ರೆ ಮಾತಾಡಿ ಸರ್, 1-2 ಜನ. ಸರ್ ನಮಸ್ತೆ, ನಾಗೇಶ್ ಅಂತ ಹೇಳ್ಬಿಟ್ಟು ಚಿಕ್ಕಮಂಗ್ಳೂರಿಂದ. ಓಕೆ, ನಮಸ್ತೆ ಸರ್, ಹೇಳಿ ಸರ್. ನಾನು 2020ರಲ್ಲಿ ಸ್ಟಾಕ್ ಮಾರ್ಕೆಟಿಗೆ ಬಂದಿದ್ದೆ ಸರ್. ಓಕೆ. ಅವಾಗ ಯಾರು ನಾಲೆಡ್ಜ್ ಕೊಡೋರು ಇರ್ಲಿಲ್ಲ. ಯೂಟ್ಯೂಬ್ ನೋಡಿದ್ರೆ ಬರೀ ಕ್ಯಾಂಡಲ್ ಸ್ಟಿಕ್ ಬಗ್ಗೆ, ಅದ್ ಬಿಟ್ರೆ ಇಚ್ಚಿಮೊಗ್ಗು, ಬಲೆಂಜರ್ ಬ್ಯಾಂಡ್ ಅವುಗಳ ಬಗ್ಗೆನೇ ಹೇಳ್ತಿದ್ರು. ಯಾರು ನಾಲೆಡ್ಜ್ ಸರಿಯಾಗಿ ಕೊಡ್ತಾನೆ ಇರ್ಲಿಲ್ಲ ಆ ಟೈಮಲ್ಲಿ. ಬಟ್ ನಮಗೂ ಯಾವುದೇ ರೀತಿ ಕಲಿಯಕ್ಕೂ ಆಗ್ತಾ ಇರ್ಲಿಲ್ಲ ಸರ್ ಹಿಂದೆ. ಅದಾಗ್ ಬಿಟ್ಟು ನಮಗೆ ಮನ್ಸಿಗೆ ಬಂದಂಗೆ ಟ್ರೇಡ್ ಮಾಡ್ತಾ ಇದ್ವಿ ಆಪ್ಷನ್ ಅಲ್ಲಿ. ಅದು ಅಂದ್ರೆ ಸಾಮಾನ್ಯ ಮೆಟ್ಟಿಗೆ ಒಂದು 80-90 ಸಾವಿರ ಲಾಸ್ ಆಗ್ಬಿಟ್ಟಿದೆ ಸರ್ ಅವಾಗ. ಆಮೇಲೆ ಏನ್ ಮಾಡಿದೆ, 1-2 ವರ್ಷ ಟ್ರೇಡಿಂಗ್ ನಿಲ್ಸಿದೆ ಸರ್. ಮತ್ತೆ ಟ್ರೈನಿಂಗ್ ತಗೊಂಡೆ, ಒಂದು 2-3 ಇದ್ರಲ್ಲಿ ತಗೊಂಡಿದ್ದೇನೆ ಸರ್, 10,000 ಕೊಟ್ಬಿಟ್ಟು. ಆದ್ರೆ ಅವ್ರು ಹೇಳೋ ನಾಲೆಡ್ಜ್ ನಮಗೆ ಸರಿ ಇದಾಗ್ತಿರ್ಲಿಲ್ಲ ಸರ್, ಅರ್ಥ ಆಗ್ತಿರ್ಲಿಲ್ಲ. ಇವಾಗ ನೀವು ಟ್ರೇಡ್ ಮಾಡ್ತಾ ಇಲ್ಲ ಅಲ್ವಾ? ಇವಾಗ ಮಾಡ್ತಾ ಇಲ್ಲ ಸರ್. ಇವಾಗ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿದೀನಿ ಸರ್, ಒಂದು 60,000 ಬಂದಿದೆ. ಇವಾಗ 1-2 ತಿಂಗಳಾಯ್ತು ಸರ್ ಮಾಡ್ಬಿಟ್ಟು. ನಾನ್ ಸರ್ ಎಲ್ಲರಿಗೂ ಹೇಳೋದೇನಂದ್ರೆ, ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಒಂದು 50,000 1 ಲಕ್ಷನೋ ಅದ್ರನ್ನ ಡಬಲ್ ಮಾಡ್ಕೊಂಡು ಆಮೇಲೆ ಅದ್ರಲ್ಲೇ ಪ್ಲೆಡ್ಜ್ ಮಾಡ್ಬಿಟ್ಟು ಟ್ರೇಡಿಂಗ್ ಮಾಡೋದು ಒಳ್ಳೇದು ಅನ್ಸುತ್ತೆ ಸರ್ ನನ್ನ ಪ್ರಕಾರ. ಅವಾಗ ಸೇಫ್ ಇರುತ್ತೆ, ಯಾಕಂದ್ರೆ ಡಬಲ್ ಆಗಿರುತ್ತೆ ಅಮೌಂಟ್. ಬಿಟ್ಟು ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಉಳಿಯುತ್ತೆ ಅಂತ ಹೇಳಿ ನನ್ನ ಪ್ರಕಾರ ಸರ್. ಓಕೆ, ಸೂಪರ್ ಸರ್, ಸೂಪರ್ ಸರ್. ನೆಕ್ಸ್ಟ್ ಯಾರಾದ್ರೂ ಇದ್ರೆ ಸ್ವಲ್ಪ ಬೇಗ. ಹಲೋ ಸರ್. ಹಾ ಸರ್, ಹೇಳಿ ಸರ್, ಹೇಳಿ. ಹಲೋ ಸರ್, ಹೇಳಿ ಸರ್, ಮಂಜುನಾಥ್ ಹೇಳಿ. ಸ್ವಲ್ಪ ದೊಡ್ಡದಾಗಿ ಮಾತಾಡಿ, ನಿಮ್ಮ ವಾಯ್ಸ್ ಕ್ಲಾರಿಟಿ ಇಲ್ಲ. ಎಲ್ಲರಿಗೂ ಕೂಡ ಎಂಟ್ರಿ ಎಕ್ಸಿಟ್ ಸಮಸ್ಯೆ ಆಗಿದೆ. ಟೆಕ್ನಿಕಲ್ ಆಗಿ ವೇವ್ ಅನಾಲಿಸಿಸ್ ಆಗಿ ಎಲ್ಲ ಕಲಿತರು ಕೂಡ ಅದು ನಮಗೆ ಆ ಟ್ರೇಡಿಂಗ್ ಸ್ಕಿಲ್ ಏನಿದೆ ಅಲ್ಲ, ಅದು ಗೊತ್ತಾಗ್ತಾ ಇಲ್ಲ. ಅದು ಓಕೆ ಸರ್, ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ನೀವು? ಲೈವ್ ಮಾರ್ಕೆಟ್ ಅನಾಲಿಸಿಸ್, ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನೀವು? ಓಕೆ, ಅಂದ್ರೆ ನಿಮ್ಗೆ ಏನಾದ್ರೂ ಅರ್ಥ ಅಂದ್ರೆ ಗೊತ್ತಾಗ್ತಿದ್ಯಾ ಯಾವ ತರ ನಾನು ಎಂಟ್ರಿ ತಗೊಂತೀನಿ? ಸೊ ಬೆಳಿಗ್ಗೆ ಬಂದು ಹೇಳಿರ್ತೀನಿ, ಸೊ ಅದನ್ನ ನೀವೇನಾದ್ರೂ ವಾಚ್ ಮಾಡ್ತಿದ್ದೀರಾ? ಈಗ ನಿಮ್ದು ಬಂದ್ಮೇಲೆ ಒಂದು 90% ಸಕ್ಸಸ್ಫುಲ್ ಆಗ್ಬಹುದು ಅಂತ ಅನಿಸಿಕೆ. ಓಕೆ, ಅಂದ್ರೆ ನಾನು ಹೇಳ್ತಾ ಇರೋದು, ನೋಡಕ್ಕಿನ್ನ ನೀವೇನಾದ್ರೂ ನಾನು ಬೆಳಿಗ್ಗೆ ಬಂದು ಹೇಳ್ತೀನಲ್ವಾ 10-10:30 ಒಳಗಡೆ, ಅದನ್ನ ನೀವು ಕೂತ್ಕೊಂಡು ಚಾರ್ಟ್ ಎಲ್ಲ ಅಷ್ಟು ಟೈಮ್ ಇದೆಯಾ ನಿಮ್ಗೆ? ಅಂದ್ರೆ ವರ್ಕ್ ಮಾಡ್ತೀರಾ ಅಥವಾ ಏನು ಗೊತ್ತಿಲ್ಲ ನನಗೆ, ಮಾಡ್ತಿದ್ದೀರಾ ಏನು ಅಂತ? ಏನಾದ್ರೂ ಲಾಸ್ ಏನಾದ್ರೂ ಮಾಡ್ಕೊಂಡಿದ್ದೀರಾ ಸರ್? ಎಲ್ಲಾದ್ರೂ ಬೇರೆ ಕೋರ್ಸ್ ತಗೊಂಡು ಆತರ? ಇದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ತಾ ಇದ್ದೀವಿ. ಹೆಂಗಂದ್ರೆ ಒಂದು 2-3 ತಿಂಗಳ ಪ್ರಯತ್ನ ಮಾಡೋದು, ಇದು ಲಾಕ್ ಮಾಡ್ಕೊಳ್ಳೋದು, ಕೈ ಬಿಟ್ಬಿಡೋದು ಅಲ್ಲಿಗೆ. ಮತ್ತೆ ಮತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ಮಾಡೋದು, ಕೈ ಬಿಡೋದು, ಇಷ್ಟೇ. ಬೇರೆ ಯಾರ ಹತ್ರ ಇಲ್ಲ, ಇದೇನು ಮಾಡಿಲ್ಲ, ಬರೋದಿಲ್ಲ. ನೋಡ್ಕೊಂಡು ಅರ್ಥ ಮಾಡ್ಕೊಳ್ಳೋಕೆ ಒಂದು ಸ್ವಲ್ಪ ಅಭ್ಯಾಸ ಆಗತ್ತೆ. ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಬಂದಿದ್ದಕ್ಕೆ ಸ್ವಲ್ಪ. ಓಕೆ ಸರ್, ಥ್ಯಾಂಕ್ ಯು ಸರ್. ಬೇರೆ ಯಾರಾದ್ರೂ ಇದ್ರೆ ಇಂಪಾರ್ಟೆಂಟ್ ಏನಾದ್ರೂ ಲಾಸ್ ಮಾಡ್ಕೊಂಡು ಆ ತರ ಇದ್ರೆ ದಯವಿಟ್ಟು ಪಟ್ ಅಂತ ಹೇಳ್ಬಿಡಿ. ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ನಮಸ್ಕಾರ ಸರ್. ನಾನು ಹೊನ್ನಾವರದಿಂದ ಅಶೋಕ್ ಅಂತ. ಓಕೆ, ಹೇಳಿ ಸರ್. ನಾವು ಈಗ 2-3 ವರ್ಷ ಆಯ್ತು ನಾವು ಟ್ರೈನಿಂಗ್ ತಗೊಂಡು ಆಪ್ಷನ್ ಬಗ್ಗೆ ಎಲ್ಲ ಸ್ವಲ್ಪ ನಾಲೆಜ್ ಮಾಡ್ಕೊಂಡಿದ್ವಿ. ಈಗ ಏನೋ ಟ್ರೇಡಿಂಗ್ ಮಾಡ್ತಾ ಇದ್ದಿ, ಬೈಯಿಂಗ್ ನಲ್ಲಿ ನಮ್ಗೆ ಬಹಳ ಲಾಸ್ ಆಗಿದೆ. ಆದ್ರೆ ಈಗ ಅದು ಬೈಯಿಂಗ್ ಬಿಟ್ಟು ಈಗ ನಾನು ಸೆಲ್ಲಿಂಗ್ ಅನ್ನು ಮಾಡ್ತಾ ಇದ್ದೆ, ಅಂದ್ರೆ ಪೇಪರ್ ಟ್ರೇಡಿಂಗ್ ಮಾಡ್ತಾ ಇದ್ದೆ. ಅದರಲ್ಲಿ ಸ್ವಲ್ಪ ಒಳ್ಳೆ ರಿಸಲ್ಟ್ ಇದೆ. ಆದ್ರೆ ನೀವು ಏನು ಔಟ್ ಆಫ್ ದ ಮನಿ ಸೆಲ್ ಮಾಡ್ತೀರಾ?
ನಾನು ಅದು ಇದನ್ನ ಔಟ್ ಆಫ್ ದ ಮನಿ ಸೆಲ್ ಮಾಡ್ತೀನಿ. ಅಂದ್ರೆ ಡೀಪ್ ಔಟ್ ಆಫ್ ದ ಮನಿನ ಅಥವಾ ಯಾವ ತರ ಅಂತ ನಿಯರ್ ಯಾವ ಡೀಪ್ ತರ ಅಲ್ಲ, ಒಂದು ಎರಡು OTM ಸೆಲ್ ಮಾಡ್ತೀನಿ ನಾನು. ಹೆಡ್ಜಿಂಗ್ ಮಾಡ್ಕೊಂತೀರಾ ಅಥವಾ ನಾರ್ಮಲ್ ಆಗ? ಇಲ್ಲ ಹೆಡ್ಜಿಂಗು ಮಾಡೋದಿಲ್ಲ. ಅಲ್ಲ, ನಾನು ಅದನ್ನ ಸೆಲ್ಲಿಂಗ್ ಅನ್ನ ಪೇಪರ್ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ, ಹೆಡ್ಜಿಂಗ್ ಮಾಡ್ತಾ ಇಲ್ಲ. ಒಂದು ಅಥವಾ ಎರಡು ಔಟ್ ಆಫ್ ದ ಮನಿಯನ್ನ ನಾನು ಸೆಲ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಆದ್ರೆ ನನಗೆ ವೇವ್ ಗೊತ್ತಿಲ್ಲ. ಯಾಕೆ ನಿಮ್ದು ಒಂದು 2 ಪಾರ್ಟ್ ವೇವ್ ಬಂದಿತ್ತು, ಅದನ್ನ ನೋಡ್ತಾ ಇದ್ದೀವಿ. ಆದ್ರೆ ಮುಂದೆ ನಿಮ್ದು ಬಂದ್ರೆ ನೋಡುವ ಅಂತೇಳಿ, ಅದು ಇನ್ನು ಎಷ್ಟಿದೆ ಅಂತ ಕೇಳಲಿಕ್ಕಾಗಿತ್ತು. ಸರ್ ಅಪ್ ಟು ನಿಯರ್ ಪಾರ್ಟ್ ಇದೆ 10 ವರೆಗೂ ಇದೆ. ಸೊ ಪಾರ್ಟ್ 3, 4 ನನ್ನ ಜೊತೆಲಿ ಆಲ್ಮೋಸ್ಟ್ ಒನ್ ಡೇ 2 ಡೇ ಗ್ಯಾಪ್ ಬಿಟ್ಟು ರಿಲೀಸ್ ಮಾಡ್ತೀನಿ. ಓಕೆ ಸರ್. ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ. ನೆಕ್ಸ್ಟ್ ಬೇರೆ ಯಾರಾದ್ರೂ ಇದ್ರೆ 1-2 ಜನ ಅಷ್ಟೇ ಪಟ್ ಅಂತ ಮಾತಾಡಿ. ಸರ್ ಶಿವಕುಮಾರ್ ಅಂತ ಹೇಳಿ. ಹೇಳಿ ಶಿವಕುಮಾರ್, ಹೇಳಿ ಸರ್. ಹಲೋ ಸರ್, ಆಕ್ಚುಲಿ ಏನಂದ್ರೆ ಅವರ್ಲಿ ಟ್ರೇಡರ್ ವೇವ್ ನೋಡ್ಬೇಕು ಅಥವಾ ಡೈಲಿ ಟ್ರೇಡರ್ ವೇವ್ ನೋಡ್ಬೇಕು ನಾವು ಇನ್ವೆಸ್ಟ್ಮೆಂಟ್ ಆದ್ರೆ? ಇನ್ವೆಸ್ಟ್ಮೆಂಟ್ಗೆ ನೀವು ಲಾಂಗ್ ಟೈಮ್ ಫ್ರೇಮೇ ನೋಡಬೇಕು. ಡೈಲಿ ಈ ತರ ನಾನು ಅದನ್ನ ಹೇಳ್ತೀನಿ ಸರ್ ಮುಂದೆ. ಅವರ್ಲಿ ಮತ್ತೆ 30 ಮಿನಿಟ್ಸ್ ನಾವೇನ್ ಮಾಡ್ತೀವಿ, ಸ್ವಿಂಗ್ ಟ್ರೇಡಿಂಗು ನೋಡ್ಬೋದು ನೀವು ಅವರ್ಲಿನ. ಸೊ ಮೇನ್ ಆಗಿ ನಾವೇನ್ ಮಾಡ್ತೀವಿ, ಡೇ ಟ್ರೇಡಿಂಗ್ಗೆ 30 ಮಿನಿಟ್ಸ್, 1 ಅವರ್ ಅಥವಾ 15 ಮಿನಿಟ್ಸ್ ಈ ತರ ನೋಡ್ತೀವಿ. ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ ಸರ್ ಮುಂದೆ. ಓಕೆ, ಹೇಳಿ ಸರ್. ಥ್ಯಾಂಕ್ಸ್ ಸರ್. ನಮಸ್ತೆ. ಹೇಳಿ ಸರ್. ಹಲೋ, ಹೇಳಿ ಸರ್. ಹೇಳಿ, ನಾಗರಾಜ್ ಅಂತ ಹೇಳ್ಬಿಟ್ಟು. ಓಕೆ, ಈಗ ನಿಮ್ದು SR ಲೆವೆಲ್ ನನಗೆ ಇಷ್ಟ ಆಯ್ತು. ಯಾಕಂದ್ರೆ ನಾವು ಬೇರೆ ಬೇರೆ ಕಡೆಗೆಲ್ಲ ಟ್ರೈನಿಂಗ್ ಅದು ಇದೆಲ್ಲ ತಗೊಂಡಿದೀವಿ. ಇಷ್ಟು ಅಕ್ಯುರೇಟ್ ಆಗಿ ಯಾರ್ದು ಬರ್ತಾ ಇಲ್ಲ. ನಮಗಿದು ಸ್ಟಾಕ್ಸ್ ಅಲ್ಲಿ ನೀಟಾಗಿ ವರ್ಕ್ ಆಗುತ್ತಾ ಅಂತ ನನಗೆ ಬೇಕಾಗಿರೋದು. ನಾನು ಆಕ್ಚುಲಿ ಆಪ್ಷನ್ ಸೆಲ್ಲರ್. ಇವಾಗ ನಾನು ಆಪ್ಷನ್ ಸೆಲ್ಲಿಂಗು ಬೈಯಿಂಗು ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಓನ್ಲಿ ಸ್ಟಾಕ್ಸ್ ಅಲ್ಲಿ ಮಾಡೋದು ಅಂತ ಹೇಳ್ಬಿಟ್ಟು. ಇದು ನಮಗೆ ಸ್ಟಾಕ್ಸ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಯಾವ ತರ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ಹೇಳ್ಬೇಕು ಸರ್. ನಿಮಗೆ ಸ್ಟಾಕ್ಸ್ ಅಲ್ಲೂ ವರ್ಕ್ ಆಗುತ್ತೆ ಸರ್. ನೀವು ಅಲ್ಲಿ ಟೈಮ್ನ ಸೆಟ್ ಮಾಡ್ಕೋಬಹುದು. ಅದರಲ್ಲಿ ಇವಾಗ ನಾನೇನು ಡೇ ಟೈಮ್ನ ಸೆಟ್ ಮಾಡಿ ಇಂಟ್ರಾಡೇ ಮಾಡ್ತೀನಲ್ವಾ, ಬ್ಯಾಂಕ್ ನಿಫ್ಟಿ ಅಥವಾ ಸ್ಟಾಕಲ್ಲಿ ಕೂಡ ಡೇ ಟೈಮಲ್ಲಿ ಮಾಡ್ಬೋದು. ಅದೇ ಥರ ನೀವು ವೀಕ್ಲಿ, ಆಮೇಲೆ ಮಂತ್ಲಿ, ಹಾಗೆ 3 ಮಂತ್ಸ್, ಹಾಗೆ 6 ಮಂತ್, ಅಪ್ ಟು 1 ಇಯರ್ವರೆಗೂ. ಓಕೆ, ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ನೀವು 1 ಇಯರ್ವರೆಗೂ, ಅಂದರೆ ನೀವೀಗೇನು ಆವ್ರೇಜ್ ಮಾಡ್ತೀರಲ್ವ, ಪ್ರೈಸ್ ಏನೋ ಕೆಲವೊಂದು ಸ್ಟಾಕ್ನ ಆ್ಯಡ್ ಮಾಡ್ತಾ ಹೋಗ್ತಿರಲ್ವಾ, ಸೊ ಅದಕ್ಕೆ ನೀವು 12 ಮಂತ್ ಸೆಟ್ ಮಾಡ್ಕೊಂಡು ಅಲ್ಲಿ ಮಾಡ್ಬೋದು. ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಸೊ ಒಂದು ಚಿಕ್ಕದಾಗ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ನೋಡಿ, ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಅಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್. ಹೇಳಿ. ನನಗೆ ಏನಂದ್ರೆ ಇವಾಗ ಅದು SR ಟೂಲ್ದು ನಮಗೆ ಯಾವಾಗ ಕೊಡ್ತೀರಾ ಅಂತ ಸರ್. ಅದು ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸೊ August 7th ನಾನು ಅದನ್ನ ಪಬ್ಲಿಷ್ ಮಾಡ್ತಾ ಇದ್ದೀನಿ. ಓಕೆನಾ? August 7th ಗಣೇಶ ಹಬ್ಬ ದಿನ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸರ್. ಬೇರೆ ಯಾರಾದ್ರೂ ಇದ್ರೆ ಸೊ ಇಷ್ಟ. ಹೇಳಿ ವೀರೇಶ್ ಅಂತ ಹೇಳಿ. ಹೇಳಿ ಸರ್. ಹೇಳಿ. ರಾಯಚೂರಿಂದ. ಹೇಳಿ ಸರ್. ಹೇಳಿ. ಏನಿಲ್ಲ ಸರ್, ನಾವು ಯೂಶುವಲ್ ಆಗಿ ಒಂದೇ ಒಂದು ಡೈಲಿ ಏನ್ ಮಾಡಲ್ಲ. ಯಾವಾಗಾದ್ರೂ ಟೈಮ್ ಸಿಕ್ಕಾಗ ಯಾರು ಟಿಪ್ಸ್ ಕೊಡ್ತಾರಲ್ಲ, ಆ ಟೈಮಲ್ಲಿ ಮಾಡಿರೋದು. ಹಲೋ, ಹೇಳಿ ಸರ್. ಅದರಲ್ಲಿ ಏನಿಲ್ಲ ಸರ್, ಒಂದು 50,000 ಹಂಗೆ ಕಳ್ಕೊಂಡಿದ್ವಿ. ಇವಾಗ ಏನು ಅಂತಂದ್ರೆ ನಮ್ಗೆ ಏನು ಗೊತ್ತಿಲ್ಲ, ಬಟ್ ಶುರು ಮಾಡ್ಬೇಕು ಆಪ್ಷನ್ ಬೈಯಿಂಗು ಅಂತ. ಓಕೆ ಸರ್. ಓಕೆ ಅದು ಹೇಳ್ತೀನಿ ಸರ್. ಬೇರೆ ಯಾರಾದ್ರೂ ಇದ್ರೆ ಕ್ವಿಕ್ ಆಗಿ, ಅಂದ್ರೆ ಯಾರಾದ್ರೂ ಲಾಸ್ ಮಾಡ್ಕೊಂಡು ಇದ್ರೆ ಅಥವಾ ಈ ತರ ಇದ್ರೆ ಮಾತಾಡಿ. ಓಕೆ, ಸುಮ್ಮನೆ ನಾರ್ಮಲ್ ಡೌಟ್ಸ್ ಕೇಳೋದಿದ್ರೆ, ಅಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ಅದ್ರ ಬಗ್ಗೆ ಎಲ್ಲ ನಾನು ಕ್ಲಾರಿಫೈ ಮಾಡ್ತೀನಿ ನಿಮ್ಗೆ. ಹಲೋ, ಹೇಳಿ. ಹಲೋ, ವಸಂತ್ ಮಾತಾಡ್ತೀನಿ ಬೆಂಗಳೂರಿಂದ. ಹೇಳಿ ಸರ್. ಹೇಳಿ ವಸಂತ್. ಆಕ್ಚುಲಿ ಒಂದು 2 years ಇಂದ ಟ್ರೇಡಿಂಗ್ ಮಾಡಿದೆ. ಬಿಫೋರ್ ನಮ್ಗೆ ಹೊಸದಾಗಿ ಬಂದಾಗ ಕಾಲ್ ಟಿಪ್ಸ್ ಸುಮಾರು ಒಂದು 2 lakhs ತನಕ ಲಾಸ್ ಮಾಡ್ಕೊಂಡಿದ್ದೇನೆ. ರೈಟ್ ಆಗಿ ಕಾಲ್ ಟಿಪ್ಸ್ ತಗೊಂಡು ಇನ್ವೆಸ್ಟ್ ಮಾಡಿ ಸುಮಾರು ಒಂದ್ಸಲ ಅಂತೂ 95,000 ಪ್ರಾಫಿಟ್ ಮಾಡ್ಕೊಟ್ಟಿದ್ರು. ಅದೇ ತರ ಪ್ರಾಫಿಟ್ ಆಗಿ ಬೇರೆಯವ್ರ ಹತ್ರ ಟಿಪ್ಸ್ ತಗೊಂಡಿದ್ದೀರಲ್ವಾ ನೀವು? ಬೇರೆಯವ್ರ ಹತ್ರ ಟಿಪ್ಸ್ ತಗೊಂಡು? ಹೌದೌದು, ಟಿಪ್ಸ್ ತಗೊಂಡು ಗೊತ್ತಿರ್ಲಿಲ್ಲ. ಸೊ ಅದರಿಂದ ಸುಮಾರು ಆನಂತರ ಸ್ಟೆಪ್ ಬೈ ಸ್ಮಾಲ್ ಅಮೌಂಟ್ ಒಂದು 2 lakh ತನಕ ಹೋಯ್ತು. ಆಮೇಲೆ ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟೆ. ಓಕೆ, ಮತ್ತೆ ಆಮೇಲೆ ಅದರಿಂದಾನೇ ವಾಪಸ್ ಈಗ ಅದನ್ನ ನಾನು ಪಡ್ಕೋಬೇಕಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ನಾನೇ ಇಂಡಿವಿಜುವಲ್ ಆಗಿ ಕಲ್ತು ಸ್ವಲ್ಪ ಸ್ಮಾಲ್ ಅಮೌಂಟ್ ಪ್ರಾಫಿಟ್ ಮಾಡ್ಕೋತಾ ಇದ್ದೀನಿ. ಬಟ್ ಏನಂತ ಹೇಳಿದ್ರೆ ಸ್ಮಾಲ್ ಅಮೌಂಟ್ ಆದಾಗ
ಎಟ್ ಅ ಟೈಮ್ ಇನ್ನೊಂದ್ ಸಲಕ್ಕೆ ಒಂದೇ ಸಲ ತುಂಬಾ ಲಾಟ್ ಹಾಕಿ ಲಾಸ್ ಮಾಡ್ಕೊಂಡ್ಬಿಡ್ತೀನಿ. 1 ಇಯರ್ ಪ್ರಾಫಿಟ್ ಲಾಸ್ ಆಗ್ಬಿಡುತ್ತೆ. ಓಕೆ ಓಕೆ ನೀವೇನ್ ಅರ್ನ್ ಮಾಡಿರ್ತೀರ 1 ವೀಕು ಅದು 1 ದಿನದಲ್ಲಿ ಹೊರಟೋಗ್ಬಿಡುತ್ತೆ. ಆ ತರ ಆಗ್ತಾ ಇದೆ. ಓಕೆ ಸರ್, ಓಕೆ ಓಕೆ ಓಕೆ. ನೀವೇನಾದ್ರೂ ಪ್ರಾಪರ್ ಆಗಿ ಯಾವ್ದಾದ್ರು ಒಂದು ಸ್ಟ್ರಾಟಜಿ ಅಥವಾ ಯಾವ್ದಾದ್ರು ಒಂದು ಅನಾಲಿಸಿಸ್ ಆ ತರ ಫಾಲೋ ಮಾಡ್ತಾ ಇದ್ದೀರಾ? ನಾನು ಆಕ್ಚುಲಿ ಬ್ರೇಕ್ಔಟ್ ಫಾಲೋ ಮಾಡ್ತಾ ಇದ್ದೆ. ಓಕೆ, ಯಾವ್ದನ್ನ ಬ್ರೇಕ್ಔಟ್ ಮತ್ತೆ ಇಚಿಮೋಕು ಜಾಸ್ತಿನೇ ಯೂಸ್ ಮಾಡ್ತಿದ್ದೆ. ಅದ್ರಲ್ಲೇ ಪ್ರಾಫಿಟ್ ಮಾಡ್ತಿದ್ದೆ. ಬಟ್ ಏನಂತ ಹೇಳಿದ್ರೆ ಅದು ಪ್ರಾಫಿಟ್ ಆಗಿದ್ದ ಖುಷಿಯಲ್ಲೇ ನೆಕ್ಸ್ಟ್ ಜಾಸ್ತಿ ಲಾಟ್ ಅಂದ್ರೆ ಈಗ 2 ಲಾಟ್ ಅಲ್ಲಿ ಪ್ರಾಫಿಟ್ ಮಾಡಿದ್ರೆ ಆಮೇಲೆ 6 ಲಾಟ್ 7 ಲಾಟ್ ಒಂದೇ ಸಲ ಇನ್ವೆಸ್ಟ್ ಮಾಡ್ಬಿಡ್ತಿದ್ದೆ. ಅದರಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗಿ ಒಂದಿರೋದೆಲ್ಲ ಹೋಗ್ಬಿಡ್ತಿದೆ. ಓಕೆ ಸರ್, ಓಕೆ 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 ಸರ್. ಎಲ್ಲ ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಸೊ ಬಟ್ ಆದರೆ ನಾನಿಲ್ಲಿ ಓಕೆ ಇವಾಗ ನಾನು ಸಾಕು ಅಂತ ಅನ್ಕೊಂತೀನಿ. ಸೊ ಈಗ ನಾನು ಹೇಳ್ತೀನಿ ನಿಮ್ಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಸೊ ಸಾಕಷ್ಟು ಜನ ಇಲ್ಲೂ ಇದ್ದಾರೆ, ನನಗೆ ಗೊತ್ತಿದೆ. ಸೊ ಮೆಸೇಜ್ ಕೂಡ ಮಾಡಿದ್ದಾರೆ ನನಗೆ, ತುಂಬ ದೊಡ್ಡ ಅಮೌಂಟ್ ಕಳ್ಕೊಂಡಿರೋರು. ಸೊ ನನಗೆ ಬಂದಿರೋ ಮೆಸೇಜ್ಗಳಲ್ಲಿ ನಾನು ಕೆಲವೊಂದು ಅವರು ಬೇಡ, ಪೋಸ್ಟ್ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಸೊ ಯಾವ್ದು ಬೇಡ ಅಂದಿದ್ರೆ ಅದನ್ನು ನಾನು ಮಾಡಿಲ್ಲ. ಬಟ್ ನಾನು ನಾರ್ಮಲ್ ಆಗಿ ಹೇಳ್ತೀನಿ ಎಲ್ರಿಗೂ. ಸೊ ಆಲ್ಮೋಸ್ಟ್ ನಿಯರ್ಲಿ 1.5 crores ಕಳ್ಕೊಂಡಿದ್ದಾರೆ. ಓಕೆನಾ? ಸೊ ನನಗೆ ಮೆಸೇಜ್ ಮಾಡಿರೋರು. ಬಟ್ ಸ್ಟಿಲ್ ಅವರು ನಾನು ಟ್ರೇಡಿಂಗ್ ಮಾಡಬೇಕು, ನಾನು ಕಲಿಬೇಕು ಅಂತಿದ್ದಾರೆ. ಕಳ್ಕೊಂಡಿರೋದು ಆಪ್ಷನ್ನಲ್ಲೇನೆ, ಜೊತೆಯಲ್ಲಿ ಮತ್ತು ಅವರು ಏನು ಟಿಪ್ಸ್ಗಳು ತೊಗೊಂಡು, ಓಕೆ, ಬೇರೆಯವ್ರ ಹತ್ರ ಕಾಲ್ ಪುಟ್ಟು ಟಿಪ್ಸ್ ತೊಗೊಂಡು ಕಳ್ಕೊಂಡಿದ್ದಾರೆ. ಓಕೆ, ಸೊ ಅದೇ ತರ ಕಳ್ಕೊಂಡಿರೋದನ್ನ ಪಡ್ಕೋಬೇಕು ಅಂತ ಸ್ಟಡಿ ಮಾಡ್ತಾ ಇದ್ದೀನಿ. ನಿಮ್ದು ನೋಡಿ ವೇವ್ ಅನಾಲಿಸಿಸ್ ತುಂಬಾ ಇಷ್ಟ ಆಯ್ತು. ಓಕೆ ಸರ್, ಗುಡ್. ಓಕೆ, ಈಗ ಇವ್ರು ಯಾರು ಮಾತಾಡ್ತಾ ಇದ್ದೀರಾ? ನಂದ ಅಂತ. ಹಲೋ ಸರ್. ಹೇಳಿ. ಹಲೋ ಸರ್, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ, ಹೇಳಿ. ಸರ್ ನಮಸ್ತೆ, ನಾನು ತುಮಕೂರಿಂದ. ಹೇಳಿ ಸರ್, ಹೇಳಿ. ನಮಸ್ತೆ ಸರ್, ನಾನು ಜಸ್ಟ್ ಇದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ನಾನು ಪ್ರೈವೇಟ್ ಕಂಪ್ನಿಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಲಿ, ಫಾರ್ಮಾ ಇಂಡಸ್ಟ್ರಿಲಿ ವರ್ಕ್ ಮಾಡ್ತಾ ಇರೋದು, QC ಡಿಪಾರ್ಟ್ಮೆಂಟ್ ಅಲ್ಲಿ ಬೆಂಗಳೂರಲ್ಲಿ. ಸೊ ಇದ್ರ ಬಗ್ಗೆ ಏನು ಗೊತ್ತಿಲ್ಲಂಗೆ ಯಾರೋ ಒಬ್ಬರ ಕಡೆಯಿಂದ, ಫ್ರೆಂಡ್ ಕಡೆಯಿಂದ ಗೊತ್ತಾಯ್ತು ತರ ಈಕ್ವಿಟಿ ಶೇರ್. ನಮಗೆ ಶೇರು ಸ್ಟಾಕು ಏನು ಗೊತ್ತಿಲ್ಲ. ವೆರಿ 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 ನ್ಯೂ. ಆಕ್ಚುಲಿ ನಂದು ಈಗ 46 ಇಯರ್ ಏಜು. ಸೊ ನಮ್ಗೇನು ಗೊತ್ತಿಲ್ಲ. ಸೊ ಈಗ ಯಾರೋ ಒಬ್ರು ಹೇಳಿದ್ರು ಆಡಿದ್ರೆ ಈ ತರ ಹಿಂಗೆ ಇದಾಗುತ್ತೆ ಅಂತ. ಸೊ ಹಿಂಗೆ ಕಾಲ್ ಕೊಡ್ತೀವಿ ಆಡಿ ಅಂತಂದ್ರೆ, ಮುಂಬೈಯಿಂದ ಯಾರೋ ಒಬ್ರು ಕಾಲ್ ಕೊಡ್ತಾ ಇದ್ರು, ಆಡ್ತಾ ಇದ್ವಿ. ಅದು ಇತ್ತೆಫಾಕ್ ಅಂತ ಆಕಸ್ಮಿಕವಾಗಿ ಒಂದ್ 10,000 ಹಾಕಿದ್ವಿ. ಅದು 70-80 1 ಲಕ್ಷ ತನಕನೂ ಆಯ್ತು. ಬಟ್ ಹಾಗೇನೆ ಅವ್ರು ಆಡಿಸ್ತಾ ಅಂದ್ರೆ ನೆಕ್ಸ್ಟ್ 1 ವೀಕು ಹೆಚ್ಚು ಕಮ್ಮಿ 1.90 ತನಕನೂ ತಗೊಂಡೋದ್ರು. ನನ್ನ ಇನ್ವೆಸ್ಟ್ಮೆಂಟ್ ಕೇವಲ 10,000 ರೂಪಾಯಿ ಆಡಿಸ್ತಾ ಇದ್ರು. ಒಂದ್ ವಾರ ಒಬ್ಬ ವ್ಯಕ್ತಿನೇ ಕಾಲ್ ಕೊಡ್ತಾ ಇದ್ದ. ಮಾರ್ನಿಂಗು ಇಷ್ಟಕ್ಕೆ ಎಂಟ್ರಿ ತಗೊಂಡ್ರೆ ಎಕ್ಸಿಟ್ ಆಗಿರಿ ಅಂತ ಹೇಳ್ತಾ ಇದ್ರು. ಸೊ ಅದೇ ತರ ಆಡ್ತಿದ್ವಿ. ನಮ್ಗೇನು ಗೊತ್ತಿಲ್ಲ, ಈ ಕಾಲು ಪುಟ್ಟು ಏನು ಗೊತ್ತಿಲ್ಲ. ಝೀರೋ ಅಂದ್ರೆ ಟೋಟಲ್ ಎಷ್ಟು ಲಾಸ್ ಮಾಡ್ಕೊಂಡಿದ್ದೀರಾ ಸರ್? ಇಲ್ಲ, ಲಾಸ್ ಅಂತಂದ್ರೆ ಸರ್ ಅದು 1.90. ನಂದು ಇನ್ವೆಸ್ಟ್ಮೆಂಟ್ 10, ನಾನು ಅದ್ರಲ್ಲಿ 75 1.90 ತನಕ ಹೋದ್ಮೇಲೆ 75 ವಿತ್ಡ್ರಾ ಮಾಡ್ಕೊಂಡೆ. ಆಮೇಲೆ ಮಿಕ್ಕಿದ್ದು ಅಲ್ಲೇ ಬಿಟ್ಕೊಂಡು ಅದ್ರಲ್ಲಿ ಆಡ್ತಿದ್ದೆ. ಈಗ ಏನಾಗಿದೆ, ಅದು ಹೋಗಿ ಒಂದು 30-40 ಲಾಸ್ ಆಗಿದೆ ಸರ್. ಈಗ ಇದಿಷ್ಟು ನನ್ನ ಸ್ಟೋರಿ, ಜಸ್ಟ್ 1 ಮಂತ್ ಸ್ಟೋರಿ. 30-40 ಸಾವಿರ ಅಷ್ಟೇ. 1 ಮಂತ್ ಜರ್ನಿ ಅಷ್ಟೇ. ಇದು ಜಸ್ಟ್ 1 ಮಂತ್ ಜರ್ನಿ. ಆಮೇಲೆ ಇದೆಲ್ಲ ನೋಡಿದಾಗ ಗೊತ್ತಾಯ್ತು, ಕಲಿಬೇಕು. ಅದು ವೇವ್ ಅನಾಲಿಸಿಸ್ ಕರೆಕ್ಟಾಗಿ ಪ್ರೊಡಿಕ್ಷನ್ ಆಗುತ್ತೆ, ನೀಟಾಗಿ ಆಗುತ್ತೆ. ಸ್ಟ್ರಿಕ್ಟ್ ಆಗಿ ಫೋಕಸ್ ಮಾಡಿ ಕಲ್ತ್ರೆ, ಒಂದನ್ನೇ ಫೋಕಸ್ ಮಾಡಿ ನೀಟಾಗಿ ಕಲ್ತ್ರೆ ಕ್ಲೀನ್ ಆಗುತ್ತೆ ಅಂತ ಗೊತ್ತಾಯ್ತು. ಆಮೇಲೆ ಆ ಅಕಾಡೆಮಿ ಈ ಅಕಾಡೆಮಿ ಅದು ಇದು ಅಂತೆಲ್ಲ ಅದೆಲ್ಲ ನೋಡಿದೆ. ಆಮೇಲೆ ಅಲ್ಲಿ ಕಲ್ತಿರೋರು ಮೈಸೂರು ಡಿವಿಷನ್ ನಮ್ಮ ಬ್ರದರ್ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ಕೇಳಿದಕ್ಕೆ ಅವೆಲ್ಲ ಏನೂ ಆಗೋದಿಲ್ಲ, ಯಾವ ಕಲ್ತ್ರು ಕೂಡ ಅದು ಕಲೀಲಿಕ್ಕೆ ಆಗಲ್ಲ, ಅಷ್ಟು ಈಸಿಯಾಗಿ ಆಗೋದಿಲ್ಲ. ಅವೆಲ್ಲ ಇನ್ಸ್ಟಂಟ್ ಕುಕ್ಡ್ ಫುಡ್ ಅಷ್ಟೇ. ಅದು ಲಾಂಗ್ ಟರ್ಮ್ ಯೂಸ್ ಆಗೋದಿಲ್ಲ ಅಂತ ಗೊತ್ತಾಯ್ತು ಆಮೇಲೆ. ಓಕೆ ಸರ್. ಸೊ ಅದಕ್ಕಾಗಿ ಈ ವೇವ್ ಅನಾಲಿಸಿಸ್ ಬಗ್ಗೆ ಫೋಕಸ್ ಮಾಡೋಣ ಅಂತೀವಿ ಸರ್. ಐ ಆಮ್ ನ್ಯೂ ಟು ದಿಸ್ ಒನ್. ಸೂಪರ್ ಸರ್. ಓಕೆ ಸರ್, ಈಗ ಎಲ್ಲರೂ ಏನು ಮ್ಯೂಟ್ ಮಾಡ್ಕೊಂಬಿಡಿ. ಸೊ ನಾನೀಗ ಏನು ಯಾರಾದರೂ ಇದ್ರೆ ನನ್ನ ಟೈಮ್ ಇದ್ರೆ ಲಾಸ್ಟಲ್ಲಿ ಮಾತಾಡೋಕೆ ಕೊಡ್ತೀನಿ. ಸೊ ಇನ್ನೊಂದು 15 ನಿಮಿಷ ಇದೆ ಅಷ್ಟೇ. ಸೊ ನಾನಿವಾಗ ಕೆಲವೊಂದು ವಿಷಯಗಳನ್ನ ಹೇಳ್ತೀನಿ. ಸೊ ನಿಮಗಿದು ತುಂಬ ಸಿಂಪಲ್ ಅಂತ ಅನಿಸ್ಬೋದು. ನಾನು ಕೂಡ ಇನ್ನೊಬ್ರ ಹತ್ರ ತೊಗೊಳ್ಳುವಾಗ ನನಗೂ ಕೂಡ ಸಿಂಪಲ್ ಅಂತ ಅನಿಸ್ತಾ ಇತ್ತು. ಸೊ ಆ್ಯಕ್ಚುಲಿ ರಿಯಾಲಿಟಿ ಇದು. ಓಕೆನಾ? ಸೊ ನಿಮಗೆ ಸ್ಕ್ರೀನ್ ಶೇರ್ ಮಾಡಿ ಕೂಡ ತೋರಿಸ್ತೀನಿ. ಫಸ್ಟ್ ನನ್ನ ರಿಕ್ವೆಸ್ಟ್ ಎಲ್ರಿಗೂ ಏನು ಅಂತ ಅಂದರೆ, ನೀವು ಯಾರೂ ದಯವಿಟ್ಟು ಯಾರ ಹತ್ರನೂ ಕಾಲು ಟಿಪ್ಸು ತೊಗೊಳಕ್ಕೆ ಹೋಗಬೇಡಿ. ಓಕೆ? ಸೊ ಇದು ಫಸ್ಟ್ ಪಾಯಿಂಟ್. ಹಾಗೆ ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ, ಸೊ ನೀವೇನಾದರೂ ಕೋರ್ಸು ಕ್ಲಾಸಸ್ಸು ಹೋಗಬೇಕು ಅಂತಂದರೆ ಫಸ್ಟು ನೀವು ಅದ್ರ ರಿಯಾಲಿಟಿ ತಿಳ್ಕೊಳ್ಳಿ. ಓಕೆ? ನಿಮಗೆ ಯೂಟ್ಯೂಬಲ್ಲಿ ರಿವ್ಯೂಸ್ ಬರುತ್ತೆ, ಇವನ್ ಪ್ರತಿಯೊಂದರಲ್ಲೂ ಬರುತ್ತೆ. ಇವನ್ ನಾನು ಕೂಡ ಈಗ ಏನಾದರೂ ಒಂದು ಸ್ಟಾರ್ಟ್ ಮಾಡಿದೆ ಅಂತಂದರೆ ನೀವು ನೋಡಿರ್ತೀರಾ. ಸೊ ಬೆಳಿಗ್ಗೆ ಲೈವ್ ಮಾರ್ಕೆಟ್ ಹಾಗೆ ಪೋಸ್ಟ್ ಮಾರ್ಕೆಟ್ ಜೊತೆಲಿ ಒಂದು 4-5 ನನ್ನ ಚಾನಲ್ ವಿತಿನ್ 4 ಮಂತ್ ಏನೋ ಆಗಿದೆ ಅಷ್ಟೇ. 4 ಮಂತ್ಸಲ್ಲಿ ನಾನು ಒಂದು ಸ್ವಲ್ಪ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಅಲ್ಲಿ ನಿಮಗೆ ನೋಡಿರ್ತೀರಾ ಯಾವ ಥರ ನಾನು ಎಂಟ್ರಿ ತೊಗೊಂಡೆ, ಎಕ್ಸಿಟ್ ಆದೆ, ಕೆಲವೊಂದು ಸ್ಟಾಕ್ಗಳ ಬಗ್ಗೆನೂ ಹೇಳಿದ್ದೆ. ಸೊ ಅದನ್ನೇ ಇಟ್ಕೊಂಡು ನಾನು ಕೂಡ ಪ್ರಮೋಟ್ ಮಾಡ್ಬೋದು, ಒಂದಿಷ್ಟು ಚಾರ್ಜ್ ಮಾಡಿ ನಿಮಗೆ ಕೋರ್ಸ್ ಮಾಡ್ಬೋದು. ಸೊ ವೇವ್ ಅನಾಲಿಸಿಸ್ ಆಗಲಿ ಯಾವುದಾದ್ರೂ. ಬಟ್ ಆದರೆ ಏನಾಗುತ್ತೆ ಅಂತ ಅಂದರೆ, ನೀವು ಒಂದು ಸಾರಿ ಒಬ್ರ ಹತ್ರ ಕೋರ್ಸ್ ತೊಗೊಂಡ್ರಿ ಅಂತ ಅಂದರೆ, ಓಕೆ, ಕೆಲವೊಬ್ರು ಅರ್ಜೆಂಟ್ ಮಾಡ್ತಾರೆ ನಮಗೆ. ಸೊ ನೆಕ್ಸ್ಟ್ ಪಾರ್ಟ್ ಬರಲಿ ಬೇಗ ಕಲ್ತ್ಕೊಂಡ್ಬಿಟ್ಟು ಮಾಡ್ತೀನಿ ಅಂತ. ಸರ್ ಮ್ಯೂಟ್ ಮಾಡಿ ಸರ್, ತುಂಬ ಇದಾಗ್ತಿದೆ.
ದಯವಿಟ್ಟು ಮ್ಯೂಟ್ ಮಾಡಿ ಸರ್. ಓಕೆ. ನಾನು ಕೂಡ ಈಗ ಮಾಡ್ಬೋದು. ಬಟ್ ಏನಾಗುತ್ತೆ ಅಂದರೆ ನಿಮಗೆ ಒಂದಿಷ್ಟು ದುಡ್ಡು ಕೊಡ್ತೀರಾ, ನಾನು ನಿಮಗೆ ಕಲಿಸ್ಕೊಡ್ತೀನಿ, ನನಗೇನು ಗೊತ್ತಿದೆ ಹೇಳ್ತೀನಿ. ಬಟ್ ಆದರೆ ಅದು ಏನಾಗುತ್ತೆ ಅಂತಂದರೆ ಎಷ್ಟೋ ಜನ ಕೆಲವೊಬ್ರು ಪ್ರಾಕ್ಟೀಸ್ ಮಾಡಲ್ಲ. ಸೊ ಸುಮ್ಮನೆ ಲೈಟಾಗಿ ತೊಗೊಂಡು ಅದನ್ನು ಬಿಟ್ಬಿಡ್ತಾರೆ. ಸೊ ಅಲ್ಲೇ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಫಸ್ಟ್ ನೀವು ಮಾರ್ಕೆಟ್ಗೆ ಒಂದಿಷ್ಟು ಟೈಮ್ ಕೊಡಲೇಬೇಕು. ಓಕೆ. ಸೊ ಇದನ್ನು ನೀವು ಬರೆದಿಟ್ಕೊಳ್ಳಿ. ಸೊ ನೀವು ಈಗ ನಾನು ಹೇಳೋದು ಕೇಳಿ, ಓಕೆ ಇವ್ರು ಏನು ಇಷ್ಟು ಸಿಂಪಲ್ ಆಗಿರೋ ವಿಷಯಗಳನ್ನ ಇಷ್ಟು ದೊಡ್ಡದು ಮಾಡಿ ಹೇಳಿದ್ರು ಅಂತ ಅನ್ಕೋಬೋದು ನೀವು. ಬಟ್ ಆದರೆ ನೀವು ಬೇರೆ ಎಲ್ಲೇ ಹೋಗಿ, ಬಟ್ ಅಗೇನ್ ಮತ್ತೆ ನಿಮಗೆ ಲಾಸ್ಟ್ ನಾನು ಇವತ್ತು ಏನು ಹೇಳಿರ್ತೀನಲ್ವ ಆ ಪಾಯಿಂಟ್ ನಿಮಗೆ ಅದು ಒಂದಲ್ಲ ಒಂದಿನ ನೆನಪಾಗುತ್ತೆ. ಓಕೆ. ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರೋದು, ಸೊ ಯಾರ ಹತ್ರನೂ ಸಜೆಷನ್ ತೊಗೊಳ್ಳೋದು, ಕಾಲು ಟಿಪ್ಸು ತೊಗೊಳ್ಳೋದು, ಹಾಗೆ ಏನೋ ಒಂದು ಕೋರ್ಸ್ ಮಾಡಿದ ತಕ್ಷಣ ನಾನು ಸಕ್ಸಸ್ ಆಗಿಬಿಡ್ತೀನಿ ಅನ್ನೋದು 100% ಸುಳ್ಳು ಇದು. ಓಕೆ. ಸೊ ಈಗ ನಾನು ನಿಮಗೆ ಕೆಲವೊಂದು ಪಾಯಿಂಟ್ಸ್ನ ತೋರಿಸ್ತೀನಿ ನಿಮಗೆ. ನಾನು ಕನ್ನಡದಲ್ಲೇ ಮಾಡಿದ್ದೀನಿ, ಕನ್ನಡದಲ್ಲೇ ಎಲ್ರಿಗೂ ಅರ್ಥ ಆಗಲಿ ಅಂತ. ಸೊ ಒಂದು ಸಾರಿ ಸ್ಕ್ರೀನ್ ಶೇರ್ ಮಾಡ್ತೀನಿ ನೋಡಿ. ಸೊ ಅದಾದಮೇಲೆ ಅದನ್ನು 1 by 1 ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕಾಣಿಸ್ತಿದೆಯಾ ಸರ್? ಯಾರಾದರೂ ಒಬ್ರು ಇಬ್ರು ನನಗೆ ಇದು ಮಾಡಿ. ಕಾಣಿಸ್ತಾ ಇದೆ. ಇಲ್ಲ ಸರ್. ಕ್ಲಿಕ್ ಮಾಡಿ, ಕಾಣಿಸ್ತಾ ಇದೆ. ನಿಮ್ದು ಏನಾದರೂ ನೆಟ್ವರ್ಕ್ ಸ್ಲೋ ಇದ್ರೆ ಸ್ವಲ್ಪ ಸ್ಲೋ ಆಗ್ಬಹುದು. ಸೊ ನೋಡಿ. ಸೊ ಬೈ ಚಾನ್ಸ್ ಏನಾದರೂ ನಿಮಗೆ ಅಷ್ಟು ಕಂಡಿಲ್ಲ ಅಂತಂದರೆ ನಾನು ಮತ್ತೆ ಇದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರು ಜಾಯ್ನ್ ಆಗಿಲ್ಲ, ಹಾಗೆ ಯಾರ್ಯಾರಿಗೆ ಕಂಡಿಲ್ಲ ಅವ್ರು ಅದನ್ನು ನೋಡ್ಕೋಬೋದು. ಓಕೆನಾ? ಓಕೆ ಸರ್, ಇಲ್ಲಿ ನೋಡಿ ನಾನು ಒಂದು 12 ಪಾಯಿಂಟ್ಸ್ನ ನಾನು ಇದನ್ನು ಆ್ಯಕ್ಚುಲಿ ನಂದು 7.5 year ಎಕ್ಸ್ಪೀರಿಯನ್ಸಲ್ಲಿ. ಸೊ ಆಲ್ಮೋಸ್ಟ್ ನಾನು 3.5 year ನಾನು ಲಾಸ್ ಮಾಡ್ಕೊಂಡಿದ್ದೀನಿ. ಓಕೆ. 3.5 years ನಿಯರ್ಲಿ. ಸೊ ಅದನ್ನು ಹೇಳಲ್ಲ ನಾನು ಎಷ್ಟು ಏನು ಅಂತ, ಹೇಳ್ಕೊಂಡ್ರೆ ನಿಮಗೆ ಶಾಕ್ ಆಗುತ್ತೆ. ಬಟ್ ತುಂಬ ಲಾಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಕೂಡ ನನಗೆ ಸ್ಟಾಕ್ ಮಾರ್ಕೆಟ್ ಬೇಡ ಅಂತ ಅಂದ್ಬಿಟ್ಟು ನಾನು ಫೈನಲಿ ಡಿಸೈಡ್ ಮಾಡಿದ್ದೆ. ಸೊ 2020 ನಾನು ಎಲ್ಲೋ ಒಂದು ಕಡೆ ವೇವ್ ಅನಾಲಿಸಿಸ್ ಬಗ್ಗೆ ನೋಡಿದೆ. ಸೊ ಆವಾಗ ನೋಡಿಕೊಂಡು ಒಂದು ಹಿಂದಿ ಚಾನಲಲ್ಲಿ ನಾನು ತೊಗೊಂಡೆ. ಸೊ ಅದಾದಮೇಲೆ ನಾನು ವೇವ್ ಅನಾಲಿಸಿಸ್ ಬಗ್ಗೆ ಕಂಪ್ಲೀಟಾಗಿ ನೋಡಿಕೊಂಡು, ಹಾಗೆ ನಮ್ಮದು ಫ್ರೆಂಡ್ ಸರ್ಕಲ್ ಇದೆ, ಅವರೆಲ್ಲ ಸೇರಿಕೊಂಡು ನಾವು ಅದ್ರ ಜೊತೆ ನಮ್ಮ SR ಲೆವೆಲ್ ಟೂಲ್ನ ನಾವು 2 ಕ್ಲಬ್ ಮಾಡ್ಕೊಂಡು ಟ್ರೇಡ್ ಮಾಡಿದಾಗ ಸೊ ನಮಗೊಂದು ಒಳ್ಳೆ ಸಕ್ಸಸ್ ಸಿಕ್ತು. ಸೊ ನೀವು ಕೂಡ ನನ್ನ ಅನಾಲಿಸಿಸ್ ನೋಡಿರ್ತೀರಾ. ಬೆಳಿಗ್ಗೆ ನಾನು ಏನೇ ಬಂದು ಹೇಳಿರ್ತೀನಿ ಅಂತ. ಸೊ ಸಾಯಂಕಾಲ ಆಲ್ಮೋಸ್ಟ್ ಅದೇ ಥರ ವರ್ಕ್ ಆಗಿರುತ್ತೆ. ಸೊ ಎಲ್ಲಿ ಎಂಟ್ರಿ ತೊಗೊತೀನಿ ಅಂತ ಕೂಡ ಹೇಳಿರ್ತೀನಿ. ಸೊ ಅದೇ ಥರ ಎಂಟ್ರಿ ಪ್ಲ್ಯಾನ್ ಮಾಡಿರ್ತೀನಿ. ಸಮ್ಟೈಮ್ಸ್ ತುಂಬ ರೇರ್ ಆಗಿ ಕೆಲವೊಂದು ಸ್ಟಾಪ್ ಲಾಸ್ ಇಟ್ಟಾಗುತ್ತೆ. ಅದೇನು ಮಾಡೋಕ್ಕಾಗಲ್ಲ, ಮಾರ್ಕೆಟ್ ಅಂದಮೇಲೆ ಅದು ಹಾಗೇ ಆಗುತ್ತೆ. ಓಕೆ. ಸೊ ಇಷ್ಟು ನಾನು ಮಾಡ್ಕೊಂಡಿರೋದು. ಸೊ ಅದರಲ್ಲಿ ನಾನು ಈ ಕೆಲವೊಂದು ಪಾಯಿಂಟ್ಗಳನ್ನ ನಿಮ್ಗೆ ಹೇಳ್ತೀನಿ. ಸೊ ಫಸ್ಟ್ ಪಾಯಿಂಟ್ ಬಂದು ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಬಿಸ್ನೆಸ್ ಅಂತ ತಿಳ್ಕೊಬೇಕು ನೀವು. ಎಷ್ಟೊಂದು ಜನ ಈಗ ಕಾಲು ಟಿಪ್ಸ್ ತೊಗೊತಾರಲ್ವ, ನೀವೆಲ್ಲ ಮಾಡ್ತಾ ಇರೋದು ಅದು ಗ್ಯಾಮ್ಲಿಂಗ್. ಓಕೆ. ಸೊ ನೀವು ಏನು ಮಾಡ್ತೀರಾ, ಯಾರೋ ಒಬ್ರು ಹೇಳ್ತಾರೆ ನಿಮಗೆ, ಅವರು ಸಿಂಪಲ್ ಆಗಿ ಏನೊಂದು ಸ್ಟ್ರಾಟಜಿ ನಿಮ್ಗೆ ಅಪ್ಲೈ ಮಾಡ್ತಾರೆ ಅಂದರೆ, ಸೊ ಈಗ ನೀವೊಂದು 100 ಮೆಂಬರ್ ಅವರು ಕಾಲ್ ಮಾಡೋ ಅಥವಾ ಏನೋ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನ ಕ್ಯಾಚ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಸೊ ಆ 100 ಮೆಂಬರಲ್ಲಿ 50 ಡಿವೈಡ್ ಮಾಡ್ತಾರೆ. ಒಬ್ಬರಿಗೆ ಕಾಲ್ ಕೊಡ್ತಾರೆ, ಇನ್ನೊಬ್ಬರಿಗೆ ಪುಟ್ ಕೊಡ್ತಾರೆ. ಸೊ ಇಲ್ಲಿ ನಾನು ಜಸ್ಟ್ ಎಕ್ಸಾಂಪಲ್ ಹೇಳ್ತಿರೋದು ನಿಮಗೆ 100 ಮೆಂಬರ್ಸ್ ಅಂತ. ಸೊ ಈ ಥರ ಥೌಸಂಡ್ಸ್ ಎಷ್ಟೊಂದು ಮಾಡಿರ್ತಾರೆ ಅವರು. ಸೊ ಅದರಲ್ಲಿ 2ರಲ್ಲಿ ಯಾವುದಾದ್ರೂ ಒಂದು ಅವ್ರಿಗೆ ಸಕ್ಸಸ್ ಆಗಲೇಬೇಕು. ಓಕೆ. ಅದರಲ್ಲಿ ಯಾವ್ದು ಸಕ್ಸಸ್ ಆಗುತ್ತೆ ಅವ್ರನ್ನ ಮತ್ತೆ ಇಟ್ಕೊಂಡು, ಸೊ ಇವ್ರು ಏನು ಮಾಡ್ತಾರೆ, ಈ ಲಾಸ್ ಆಗಿರೋರು ಅವರು ಅಲ್ಲಿಂದ ಹೊರಟೋಗ್ತಾರೆ ಕೆಲವೊಬ್ರು. ಸೊ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಓಕೆ ಇವತ್ತೊಂದಿನ ಲಾಸ್ ಆಯಿತು, ನೆಕ್ಸ್ಟ್ ನೋಡುವ ಅಂತಾರೆ. ಸೊ ಇದೇ ಥರ ಡಿವೈಡ್ ಮಾಡಿಕೊಂಡು ಒಬ್ರಿಗೊಂದು ಕೊಟ್ಕೊಂಡು ಅವರು ದುಡ್ಡು ಮಾಡ್ತಾರೆ ಹೊರತು ನಿಮ್ಗೆ ಯಾವುದೇ ರೀತಿ ದುಡ್ಡು ಮಾಡಿಸಲ್ಲ. ಸೊ ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಬಂತು ಅಂತ ಅನ್ಬೋದು. ಸೊ ಅದಾದಮೇಲೆ ಅವೆಲ್ಲ ಹೊರಟೋಗುತ್ತೆ. ಓಕೆ. ಇದನ್ನು ನೀವು ಯಾವಾಗಲೂ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ನೀವು ಟ್ರೇಡ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಯಾವುದೇ ರೀತಿ ಟಿಪ್ಸ್ ತೊಗೋಬೇಡಿ. ಓಕೆ. ಸೊ ಕಂಪ್ಲೀಟ್ ಆಗಿ ಇದೊಂದು ಬಿಸ್ನೆಸ್ ಅಂತ ತಿಳ್ಕೊಬೇಕು. ಸೊ ನೀವೇ ಓನಾಗಿ ಕಲ್ತ್ಕೊಂಡು ಹಾಗೆ ನೀವು ಎಷ್ಟೊಂದು ಇರುತ್ತೆ. ಈಗ ನನ್ನದೇ ಚಾನಲ್ ಅಂತ ನಾನು ಹೇಳ್ತಾ ಇಲ್ಲ. ಸೊ ಎಷ್ಟೊಂದು ಒಳ್ಳೆ ರೈಟ್ ಪಾತ್ ಇರುತ್ತೆ. ಸೊ ಆ ರೈಟ್ ವೇ ಇರುತ್ತೆ, ಅದನ್ನು ನೀವು ತಿಳ್ಕೊಂಡು ನೀವು ಟ್ರೇಡ್ ಮಾಡಬೇಕು. ಒಂದು ಬಿಸ್ನೆಸ್ ಅಂತ ಟ್ರೀಟ್ ಮಾಡ್ಕೋಬೇಕು. ಸೊ ಯಾವುದೇ ಬಿಸ್ನೆಸ್ ಆದ್ರೂ ಇಲ್ಲಿ ಸಾಕಷ್ಟು ಜನ ಇದ್ದಾರೆ. ಓಕೆ. ಬಿಸ್ನೆಸ್ ಮಾಡ್ತಿರೋರೆಲ್ಲ ಇದ್ದಾರೆ. ಯಾವ ಬಿಸ್ನೆಸ್ ನಿಮ್ಗೆ ಗೊತ್ತಿರುತ್ತೆ, ಯಾವುದು ಒಂದೇ ದಿನಕ್ಕೆ 2 ದಿನಕ್ಕೆ ಯಾವುದು ಸಕ್ಸಸ್ ಆಗಲ್ಲ. ಒಂದು ಬಿಸ್ನೆಸ್ ಬಗ್ಗೆ ಯಾವನೊಬ್ಬ ಸಕ್ಸಸ್ ಆಗಿರೋನು ಬಂದು ಹೇಳ್ದ ಅಂತ ಅಂದರೆ, ಸೊ ನಾವು ಕೂಡ ಅದನ್ನು ಅಪ್ಲೈ ಮಾಡಿದ್ರೆ ಅದು ನಮಗೆ ಸಕ್ಸಸ್ ಆಗಲ್ಲ. ಸೊ ಅದರಲ್ಲಿ ನಾವು ಸಾಕಷ್ಟು ಎಫರ್ಟ್ ಹಾಕಬೇಕು, ಹಾರ್ಡ್ ವರ್ಕ್ ಮಾಡಲೇಬೇಕು. ಓಕೆ. ಹಾಗೆ ಸೆಕೆಂಡ್ ಪಾಯಿಂಟ್ ಬಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿದೇ ನೀವು ಹೂಡಿಕೆ ಮತ್ತು ಟ್ರೇಡ್ ಎರಡೂ ಮಾಡಬಾರ್ದು. ಓಕೆನಾ. ಸೊ ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೋಬೇಕು. ಎಷ್ಟೊಂದು ಜನಕ್ಕೆ ಬೇಸಿಕ್ ನಾಲೆಜ್ ಇಲ್ಲ. ಸೊ ಏನು ಅಂತ ಗೊತ್ತಿರಲ್ಲ. ಕಾಲ್ ಟಿಪ್ಸ್, ಕಾಲ್ ಅಂದರೆ ಮೇಲೆ ಹೋಗುತ್ತೆ, ಪುಟ್ ಅಂದರೆ ಕೆಳಗಡೆ ಬರುತ್ತೆ, ಇಷ್ಟೇ ಗೊತ್ತಿರುತ್ತೆ ಅವ್ರಿಗೆ. ಸೊ ನಾನು ಯಾವ ಸ್ಟ್ರೈಕ್ ಪ್ರೈಸ್ ತೊಗೋಬೇಕು, ನಾನು ಎಲ್ಲಿ ಎಂಟ್ರಿ ಆಗಬೇಕು, ಸೊ ನನಗೆ ಇಲ್ಲಿ ಸ್ಟ್ರೈಕ್ ಪ್ರೈಸ್ ನಾನು ಇಲ್ಲಿ ಸೆಲೆಕ್ಟ್ ಮಾಡಿರ್ತೀನಿ, ಸೊ ಇದರಲ್ಲಿ ಥೀಟಾ ಡಿ ಕೆ ಎಷ್ಟಿರುತ್ತೆ, ಇದು ಯಾವುದು ಗೊತ್ತಿರಲ್ಲ. ಹಾಗೆ ಸ್ಟಾಕಲ್ಲಿ ಕೂಡ ನಾನು ಸ್ಟಾಕಲ್ಲಿ ಎಲ್ಲಿ ಎಂಟ್ರಿ ತೊಗೋಬೇಕು, ಈಗ ಫಾರ್ ಎಕ್ಸಾಂಪಲ್ ನಾವು ವೇವ್ ಕೌಂಟ್ ಮಾಡ್ತೀವಲ್ವ, ಯಾವ ವೇವಲ್ಲಿ ಎಂಟ್ರಿ ತೊಗೋಬೇಕು ಅಂತ ಅನ್ನೋದು ಗೊತ್ತಿರಲ್ಲ. ಸೊ ಎಷ್ಟೋ ಜನ ಏನು ಮಾಡ್ತಾರೆ, ಥರ್ಡ್ ವೇವಲ್ಲಿ ಎಂಟ್ರಿ ತೊಗೊತಾರೆ, ಎಂಡ್ ವೇವಲ್ಲಿ ಇಷ್ಟೊಂದು ದೊಡ್ಡ ರ್ಯಾಲಿ ಕೊಟ್ಟಿದೆಯಲ್ವಾ, ಇನ್ನೂ ಸ್ವಲ್ಪ ಮೇಲೆ ಹೋಗ್ಬೋದು ಅಂತ ಅಲ್ಲಿ ಎಂಟ್ರಿ ತೊಗೊತಾರೆ. ನೆಕ್ಸ್ಟ್ ಏನಾಗುತ್ತೆ, 4th ವೇವ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಕೆಳಗಡೆ ಬಂದು ತುಂಬ ದಿನ ಒಂದು ಸೈಡ್ ವೇಸ್ ಹೋಗ್ಬೋದು, ಅಥವಾ
ಮೇಲೆ ಹೋಗ್ಬೋದು, ಏನೋ ಒಂದು ಆಗುತ್ತೆ. ಅವಾಗ ಏನು ಮಾಡ್ತಾರೆ ಅವರು, ಭಯ ಬಿದ್ದು ಎಕ್ಸಿಟ್ ಆಗಿಬಿಡ್ತಾರೆ. ಓಕೆ, ನಮ್ಮದು ಏನು ಇನ್ನೂ ಕೆಳಗಡೆ ಹೋಗುತ್ತೆ ಅಂತ. ಸೊ ಅವ್ರು ಯಾವಾಗ ಎಕ್ಸಿಟ್ ಆಗ್ತಾರೆ, ನೆಕ್ಸ್ಟ್ ಏನಾಗುತ್ತೆ, 5th ವೇವ್ ಸ್ಟಾರ್ಟ್ ಆಗುತ್ತೆ, ಆವಾಗ ಮೇಲೆ ಹೋಗುತ್ತೆ. ಸೊ ಅಗೇನ್ ಅವ್ರು ಏನು ಮಾಡ್ತಾರೆ, ಇಷ್ಟು ಮೇಲೆ ಬಂದಿದೆಯಲ್ವ ಅಂತ ಮತ್ತೆ ಟಾಪಲ್ಲಿ ಎಂಟ್ರಿ ಆಗ್ತಾರೆ, ಅಗೇನ್ ಮತ್ತೆ ಕೆಳಗಡೆ ಹೋಗುತ್ತೆ. ಸೊ ಇದೇ ನಿಮಗೆ ಪ್ರಾಬ್ಲಮ್ ಆಗ್ತಾ ಇರೋದು. ಸೊ ನೀವು ಎಲ್ಲಿ ಒಂದು ರೈಟ್ ಎಂಟ್ರಿ ತೊಗೋಬೇಕು ಅನ್ನೋದು ಸಾಕಷ್ಟು ಜನಕ್ಕೆ ಪ್ರಾಬ್ಲಮ್. ಸೊ ಅದಕ್ಕೋಸ್ಕರ ಸಾಕಷ್ಟು ಜನ ಏನು ಹೇಳ್ತಾರೆ, ನಾನು ಯಾವಾಗ ಎಂಟ್ರಿ ತೊಗೊತೀನೋ ಅವಾಗ ಬೀಳುತ್ತೆ. ಸೊ ತುಂಬ ಜನ ನನಗೆ ಕಾಲ್ ಮಾಡಿದಾಗ ಕೂಡ ಕೇಳ್ತಾರೆ ಇವಾಗ್ಲೂ. ಸೊ ಸರ್, ನಮ್ಮನ್ನ ಯಾರಾದರೂ ಅಬ್ಸರ್ವ್ ಮಾಡ್ತಿರ್ತಾರ? ಸೊ ನಾವೇನಾದ್ರೂ ಎಂಟ್ರಿ ತೊಗೊಂಡ ತಕ್ಷಣ ಈ ಡಿಮಾರ್ಟ್ ಅಕೌಂಟ್ಗಳೇನಿರ್ತಾವಲ್ವ, ಅಲ್ಲೇನಾದರೂ ನಮಗೆ ಅಬ್ಸರ್ವ್ ಮಾಡಿ ನಮಗೆ ಆ ಥರ ಮಾಡ್ತಾರಾ ಅಂತ. ಸೊ ಎಷ್ಟೊಂದು ಜನಕ್ಕೆ ಈಗಲೂ ಕೂಡ ಆ ಡೌಟ್ ಇದೆ. ಸೊ ಯಾರೂ ಅಬ್ಸರ್ವ್ ಮಾಡಲ್ಲ. ಆ್ಯಕ್ಚುಲಿ ನಾವು ತಗೊಳ್ಳೋ ಎಂಟ್ರಿಗಳು ರಾಂಗ್ ಆಗಿರ್ತವೆ. ಓಕೆ, ಸೊ ಅದ್ರ ಬಗ್ಗೆ ನೀವು ತಿಳ್ಕೊಂಡು ಮಾಡಬೇಕು. ಸೊ ಯಾವುದೇ ರೀತಿ ಸುಮ್ಮನೆ ಯಾವುದೋ ಒಂದು ಸ್ಟ್ರಾಟಜಿ, ಮೂವಿಂಗ್ ಆ್ಯಾವ್ರೇಜ್ ಹೇಳಿದ್ರು ಅಥವಾ ಯಾವುದೋ ಒಂದು ಹೇಳಿದ್ರು ಅಂತ ನೀವು ಅದನ್ನು ಫಾಲೋ ಮಾಡಬಾರ್ದು. ಕಂಪ್ಲೀಟಾಗಿ ಅದ್ರ ಬಗ್ಗೆ ತಿಳ್ಕೊಂಡು ನೀವು ಟ್ರೇಡ್ ಮಾಡಬೇಕಾಗತ್ತೆ. ಇವನ್ ನಾನು ಕೂಡ ಈಗ ವೇವ್ ಅನಾಲಿಸಿಸ್ ಹೇಳ್ತಾ ಇದ್ದೀನಿ, SR ಲೆವೆಲ್ ಹೇಳ್ತಾ ಇದ್ದೀನಿ. ಸೊ ಸುಮ್ಮನೆ ನಂದೊಂದು 2 ವಿಡಿಯೋ ನೋಡಿಕೊಂಡು ಇವ್ರು ಹೇಳ್ತಿದ್ದಾರಲ್ವ ಅಂತ ನನ್ನ ಬ್ಲೈಂಡಾಗಿ ನೀವು ಫಾಲೋ ಮಾಡಬಾರ್ದು. ಅದನ್ನು ನೀವು ಅಪ್ಲೈ ಮಾಡಬೇಕು. ಸೊ ನಿಮ್ಮ ಚಾರ್ಟಲ್ಲಿ ಇವ್ರು ಹೇಳ್ತಿರೋದು ವರ್ಕ್ ಆಗ್ತಿದೆಯಾ, 1 ಮಂತ್ ಆರ್ 2 ಮಂತ್ಸ್ 3 ಮಂತ್ಸ್ ಈ ಥರ ನೀವು ಟೆಸ್ಟ್ ಮಾಡಬೇಕು. ಸೊ ಆ ಥರ ಒಂದು ಟೈಮ್ ಕೊಟ್ಟು ಟೆಸ್ಟ್ ಮಾಡಿದ್ರೆ ನೀವು ಸಕ್ಸಸ್ ಆಗೋಕ್ಕಾಗೋದು. ಓಕೆ, ಹಾಗೆ ಥರ್ಡ್ ಪಾಯಿಂಟ್ ಬಂದು ನಿಮಗೆ, ನೀವು ಒಂದೇ ರೀತಿ ಏನು ಸ್ಟ್ರಾಟಜಿ ಆಗಲಿ, ಆ ಸ್ಟ್ರಾಟಜಿ ಅನ್ನೋಕ್ಕಿಂತ ಒಂದೇ ರೀತಿ ಏನು ಅನಾಲಿಸಿಸ್ ಏನಿರುತ್ತಲ್ವ, ಜ್ಞಾನ ಅನ್ನೋದು ಒಂದು ಟ್ರೇಡಿಂಗ್ ಮೆಥಡ್ ಇದೆಯಲ್ವ, ಅದನ್ನು ನೀವು ಫಾಲೋ ಮಾಡಬೇಕು. ಸೊ ಅದನ್ನ ಪದೇ ಪದೇ ನೀವು ಇಲ್ಲಿಂದ ಅಲ್ಲಿಗೆ ಸ್ವಿಚ್ ಆನ್ ಸ್ವಿಚ್ ಆಫ್ ಆಗ್ತಾ ಇದ್ರೆ, ಸೊ ನೀವು 100% ಸಕ್ಸಸ್ ಆಗಲ್ಲ. ಇದನ್ನು ನಾನು ಫೇಸ್ ಮಾಡಿದ್ದೀನಿ ಇದನ್ನು. ಸೊ ನಾನು ಎಷ್ಟೊಂದು ಸ್ಟ್ರಾಟಜಿ ಕಲ್ತಿದ್ದೀನಿ. ಮೂವಿಂಗ್ ಆ್ಯಾವ್ರೇಜು, ಬಾಲಿಂಜರ್ ಬ್ಯಾಂಡು, CPR, ಪಿವೋಟ್ ಪಾಯಿಂಟ್, ಇದನ್ನೆಲ್ಲ ನೋಡ್ಕೊಂಡು ಬಂದಿರೋದು. ಓಕೆ, ಸೊ ಅದು ಯಾವುದು ನನಗೆ ಸಕ್ಸಸ್ ಕೊಟ್ಟಿಲ್ಲ. ಒಂದೊಂದು ಸಾರಿ ಏನಾಗುತ್ತೆ, ಒಂದೇ ದಿನ ಒಂದು 10,000 ಬರುತ್ತೆ. ಸೊ ನೀವು ಸ್ವಲ್ಪ ಜಾಸ್ತಿ ಕ್ಯಾಪಿಟಲ್ನ ಡೆಪ್ಲಾಯ್ ಮಾಡಿದ್ರಿ ಅಂದರೆ ಒಂದು 2-3 ದಿನ ಬರುತ್ತೆ 10,000, 5,000, 3,000 ಅಂತ. ಒಂದೇ ದಿನ ನಿಮ್ಗೆ ಏನಾಗ್ಬಿಡುತ್ತೆ, 15,000-20,000 ಕಳ್ಕೊಂಡ್ಬಿಡುತ್ತೆ. ಸೊ ಆವಾಗ ಏನಾಗುತ್ತೆ, ನಮ್ಮ ಮೈಂಡು ತುಂಬ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಗೆ ಯಾವಾಗ ನಾವು ಎಂಟ್ರಿ ತೊಗೊತೀವೋ ಅವಾಗೆಲ್ಲ ನಮಗೆ ಲಾಸ್ ಅನಿಸುತ್ತೆ. ಯಾಕೆ ಅಂತಂದರೆ ನಾವು ಆ ದುಡ್ಡನ್ನ ರಿಕವರಿ ಮಾಡಬೇಕು ಅಂತ ಅದ್ರ ಹಿಂದೆ ಬಿದ್ದು, ಸೊ ಏನು ಮಾಡ್ತೀವಿ ನಾವು, ಬೇಗ ಎಂಟ್ರಿ ತೊಗೋಬೇಕು, ಬೇಗ ಅದನ್ನು ರಿಕವರ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ನಾವು ಕರೆಕ್ಟ್ ಎಂಟ್ರಿ ತೊಗೊಳ್ಳಲ್ಲ. ಸೊ ಅಲ್ಲೂ ಕೂಡ ನಾವು ಲಾಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಹಾಗೆ ನನ್ನ ಪ್ರಕಾರ ಇದನ್ನು ನಾನು ಕಂಡುಕೊಂಡಿದ್ದು, ಇಲಿಯಟ್ ವೇವ್ಗಿಂತ ಜ್ಞಾನ ಮತ್ತೊಂದಿಲ್ಲ. ಅಂದರೆ ಇಲಿಯಟ್ ವೇವ್ ಸ್ಟ್ರಾಟಜಿ ಏನಿದೆಯಲ್ವಾ, ನನ್ನ ಪ್ರಕಾರ ಯಾವುದೂ ಇಲ್ಲ. ಸೊ ಯಾಕೆ ಅಂತ ಅಂದರೆ, ನಿಮಗೆ ಈಗ ಪ್ರೈಸ್ ಆ್ಯಕ್ಷನ್ ಅಂತಿದೆ. ಸೊ ಬ್ರೇಕ್ಔಟ್ ಸ್ಟ್ರಾಟಜಿ ಅಂತ ಮಾಡ್ತೀರಾ. ಸೊ ಬ್ರೇಕ್ಔಟ್ ಆದಮೇಲೆ ಎಂಟ್ರಿ ತೊಗೊತೀರಾ. ಸೊ ಎಷ್ಟೊಂದು ಸ್ಟಾಕ್ಗಳು ನಿಮಗೆ ಬ್ರೇಕ್ಔಟ್ ಆದಮೇಲೆ ಅಗೈನ್ ಮತ್ತೆ ಕೆಳಗಡೆ ಬರೋ ಥರ ಇದೆ. ಓಕೆ, ಸೊ ಹಾಗೆ ನಿಮಗೆ ಪ್ರೈಸ್ ಆ್ಯಕ್ಷನ್ನು ಅದು ಇದು ಏನೇನೋ ಹೇಳ್ತಾರೆ, ಬಟ್ ಅವು ಯಾವುದಕ್ಕೂ ರೂಲ್ಗಳಿಲ್ಲ. ಸೊ ಇಲಿಯಟ್ ವೇವ್ ಏನಿದೆಯಲ್ವಾ, ಇದೊಂದು ನಿಮಗೆ ಒಂದು ಮ್ಯಾಥ್ಸ್ ಅಥವಾ ಯಾವುದೋ ಒಂದು ಸಬ್ಜೆಕ್ಟ್, ಸೈನ್ಸ್ ಈ ಥರ. ಸೊ ಹೀಗೆ ಆಗಬೇಕು, ಇದೇ ಥರ ವರ್ಕ್ ಆಗಬೇಕು ಅಂತ ಅವ್ರು ಬರೆದಿಟ್ಟಿದ್ದಾರೆ. ಓಕೆನಾ, ಸೊ ಇದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡಿದ್ದಾರೆ. ನಾನು ಪಾರ್ಟ್ 1 ನೀವು ನೋಡಿದ್ದೀರಾ, 75 ಇಯರ್ಸ್ ಇಲಿಯಟ್ ವೇವ್ ಅನ್ನೋರು ಅದನ್ನು ರಿಸರ್ಚ್ ಮಾಡಿದ್ದಾರೆ. ಸೊ ಇದನ್ನೆಲ್ಲ ಮಾಡಿ ಅವರು ಇದನ್ನು ಬರೆದಿದ್ದಾರೆ. ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ಒಂದು ಪ್ರತಿಯೊಂದು ರೂಲ್ ಇದೆ. ಸೊ ಇದೇ ಥರ ಮೆಥಡ್ ಫಾಲೋ ಮಾಡಬೇಕು, ಒಂದು ಸ್ಟ್ರಕ್ಚರ್ ಇದೆ ಇದಕ್ಕೆ. ಸೊ ನನ್ನ ಪ್ರಕಾರ ಇದೊಂದು ಪವರ್ಫುಲ್ ಟೂಲ್. ಇಲಿಯಟ್ ವೇವ್ನ ನೀವು ಕಲ್ತ್ಕೊಂಡ್ರಿ ಅಂತಂದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಗೆದ್ರಿ ಅಂತಲೇ ಅರ್ಥ. ಸೊ ನೀವು ಏನಾದರೂ ಯಾವುದರಲ್ಲಿ ಇಂಟ್ರಾಡೇಲಿ ನೀವು ಸಕ್ಸಸ್ ಆಗಿಲ್ಲ ಅಂದ್ರೂ 100%, ನಾನಂತೂ 100% ಹೇಳ್ತೀನಿ, ನೀವು ಅಟ್ಲೀಸ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ಸ್ವಿಂಗ್ ಟ್ರೇಡಿಂಗಲ್ಲಿ ನೀವು ಸಕ್ಸಸ್ ಆಗೇ ಆಗ್ತೀರಾ. ಓಕೆ, ಯಾಕೆ ನಿಮಗೆ ಇಂಟ್ರಾಡೇಲಿ ಸಕ್ಸಸ್ ಆಗಿಲ್ಲ ಅಂದ್ರು ಅಂತ ಹೇಳಿದೆ ಅಂದರೆ, ಸೊ ಇಂಟ್ರಾಡೇನಲ್ಲಿ ನಿಮಗೆ ಅದು ಟ್ರೇಡಿಂಗ್ ಮೆಥಡೇ ಬೇರೆ ಥರ. ಯಾಕೆಂದರೆ ನಿಮಗೆ ಈಗ ಆಪ್ಷನ್ ಏನು ಮಾಡ್ತೀರಲ್ವಾ, ಸೊ ಅಲ್ಲಿ ನಿಮಗೆ ತೀಟಾ ಡಿಕೆ ಗೊತ್ತಿರಬೇಕು, ಹಾಗೆ ಟೈಮ್ ವ್ಯಾಲ್ಯೂ ಇವೆಲ್ಲ ನಿಮಗೆ ಗೊತ್ತಿರಬೇಕು. ಸೊ ಹಾಗೆ ನಾನು ಯಾವ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡ್ತಿದ್ದೀನಿ ಅದೆಲ್ಲ ಗೊತ್ತಿರಬೇಕು. ಸೊ ನನಗೆ ಮೊನ್ನೆ ಒಬ್ಬರು ಕಾಲ್ ಮಾಡಿ ಹೇಳ್ತಾ ಇದ್ರು, ಅವ್ರಿಗೂ ಕೂಡ ಒಂದು 56-58 ಇಯರ್ಸ್ ಏನೋ ಆಗಿದೆ. ಸೊ ಅವರು ಏನೋ ತುಂಬ ಟೂಲ್ಸ್ಗಳು ಯೂಸ್ ಮಾಡ್ತಾರೆ. ಓಕೆ, ಸೊ ಅವ್ರು ಏನು ಮಾಡ್ತಾರೆ, ಔಟ್ ಆಫ್ ದ ಮನಿ 1, 2, 3 ರೂಪಾಯಿ ಶೇರ್ನ ಅವರು ಎಕ್ಸ್ಪೈರಿ ಡೇ ದಿನ ತೊಗೊತಾರಂತೆ. ಸೊ 1,000 ತೊಗೊತಾರಂತೆ. ಸೊ ಬಂದರೆ ಒಂದು 25-30 ಸಾವಿರ ಬಂದ್ಬಿಡುತ್ತಲ್ವ, ಆ ಥರ ಟ್ರೇಡ್ ಮಾಡ್ತಾರೆ. ಸೊ ಆ್ಯಕ್ಚುಲಿ ಅವೆಲ್ಲ ತಪ್ಪು. ನಿಮಗೆ ಅದೆಲ್ಲದಕ್ಕೂ ನಾವು ಗ್ಯಾಮ್ಲಿಂಗ್ ಅಂತ ಅಂತೀವಿ. ಓಕೆ, ಸೊ ಆ ಥರ ನೀವು ಮಾಡಬಾರ್ದು. ಹಾಗೆ ನಿಮಗೆ 5ನೇ ಪಾಯಿಂಟ್ ಏನು ಅಂತಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ಟೈಮ್ಗಿನ್ನ ದೊಡ್ಡ ಇನ್ವೆಸ್ಟ್ಮೆಂಟ್ ಯಾವುದೂ ಇಲ್ಲ. ಸೊ ಎಷ್ಟೊಂದು ಜನ ಅಂತಾರೆ, ಇವಾಗ ನನ್ನ ಹತ್ರ ಒಂದು 20 ಲಕ್ಷ ಇದ್ದರೆ ನಾನು ಆಪ್ಷನ್ ಸೆಲ್ ಮಾಡಿಬಿಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ. ಬಟ್ ಆದರೆ ನನ್ನ ಪ್ರಕಾರ ನೀವು ಸ್ಟಾಕ್ ಮಾರ್ಕೆಟ್ಗೆ ಎಷ್ಟು ಟೈಮ್ ಕೊಡ್ತೀರೋ ಅಷ್ಟು ನೀವು ಸಕ್ಸಸ್ ಆಗ್ತೀರಾ. ಸೊ ಚಾರ್ಟ್ಗಳು ನೋಡಬೇಕು. ನಿಮ್ಗೆ ಅರ್ಥ ಆಗಿಲ್ಲ ಅಂದರೂ ಪರವಾಗಿಲ್ಲ. ಸೊ ನೀವೇನು ಮಾಡಬೇಕು, ನೀವೀಗ ಎಷ್ಟೊಂದು ಜನ ಏನು ಮಾಡ್ತೀರಾ, ಬೆಳಿಗ್ಗೆ ಕೆಲಸ ಮಾಡ್ತೀರಾ. ಸೊ ನಿಮಗೆ ಚಾರ್ಟ್ ನೋಡೋಕ್ಕಾಗಲ್ಲ. ಸೊ ಕೆಲವೊಂದು ಆಫೀಸಲ್ಲಿ ಮೊಬೈಲ್ಸ್ ಕೂಡ ಅಲೋ ಇರಲ್ಲ. ಸೊ ಮೊಬೈಲ್ಸ್ ಅಲೋ ಇದ್ರೂ ನಿಮ್ಗೆ ಅಷ್ಟೊಂದು ಟೈಮ್ ಇರಲ್ಲ ನೋಡೋಕ್ಕೆ. ಸೊ ನೀವು ಆ ಟೈಮಲ್ಲಿ ಏನು ಮಾಡಬೇಕು, ಸಾಯಂಕಾಲ ಬಂದ ತಕ್ಷಣ ನಿಮಗೆ ಈ ಕ್ರಿಪ್ಟೋ ಮತ್ತು US ಮಾರ್ಕೆಟ್ಗಳೆಲ್ಲ ಇರ್ತವೆ. ಸೊ ಟ್ರೇಡಿಂಗ್ ವ್ಯೂವಲ್ಲಿ ಹೋದರೆ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಅಲ್ಲಿ ಹೋಗಿ ನೀವು ಅದನ್ನು ಅಬ್ಸರ್ವ್ ಮಾಡಬೇಕು. ನಿಮ್ಮ ಹತ್ರ ಎಷ್ಟು ಟೈಮ್ ಆಗುತ್ತೆ, ಸೊ ಅಷ್ಟು ಟೈಮ್ ನೀವು ಅದನ್ನು ಅಬ್ಸರ್ವ್ ಮಾಡಬೇಕು. ಸೊ ಏನಾಗ್ತಿದೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೂ ಪರವಾಗಿಲ್ಲ. ಸೊ ನೀವು ಅದನ್ನು ಕೂತ್ಕೊಂಡು ನೀಟಾಗಿ ನೋಡ್ತಾ ಇರಬೇಕು. ಸೊ ಕ್ಯಾಂಡಲ್ಗಳು ಯಾವ ಥರ ಮೂವ್ಮೆಂಟ್ ಕೊಡ್ತಿದೆ. ಸೊ ಸುಮ್ಮನೆ ಒಂದು ಜಿಗ್ಜಾಗ್ ಬಂತು ಅಂತ ಇಟ್ಕೊಳ್ಳಿ. ಸೊ ಅಲ್ಲೊಂದು ಪ್ರೈಸ್ ಲೈನ್ನ ನೀವು ಡ್ರಾ ಮಾಡಿ.
ಸೊ ಇದು ಏನಾಗುತ್ತೆ, ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡಬೇಕು. ಸೊ ಆವಾಗ ಏನಾಗುತ್ತೆ, ನಿಮಗೆ ಒಂದು ಚಾರ್ಟ್ ನಾಲೆಜ್ ಬರ್ತಾ ಹೋಗುತ್ತೆ. ಸೊ ಅದು ಕೂಡ ನಿಮಗೆ ಏನು ಅನ್ಸುತ್ತೆ, 1 or 2 ಡೇಸ್ ನೋಡಿದ್ಮೇಲೆ ಇದೆಲ್ಲ ನನಗೆ ಅರ್ಥ ಆಗಲ್ಲ, ಇದೆಲ್ಲ ನನಗೆ ಯಾಕೆ ಅನ್ಸುತ್ತೆ. ಆ್ಯಕ್ಚುಲಿ ಇದೇ ತಪ್ಪುಗಳು ನಾವು ಮಾಡ್ತಿರೋದು. ಸೊ ಇದನ್ನು ಮಾಡಬಾರ್ದು. ಫಸ್ಟ್ ನೀವು ಚಾರ್ಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು, ಟೈಮ್ ಕೊಡಬೇಕು ಅದಕ್ಕೆ. ಓಕೆ, ಸೊ ಇದು 5ನೇ ಪಾಯಿಂಟ್ ಆಯಿತು. ಹಾಗೆ ನಾನು 6ನೇ ಪಾಯಿಂಟ್ ಹೇಳೋದಾದ್ರೆ ನಿಮಗೆ ಕಂಡು ಕೋರ್ಸ್ಗಳ ಕಡೆ ನೀವು ಹೋಗಬಾರ್ದು. ಸೊ ಅದು ನಿಮಗೆ ಟೈಮು ಹಾಳು ಮಾಡುತ್ತೆ, ಸೊ ದುಡ್ಡು ಕೂಡ ಹಾಳು ಮಾಡುತ್ತೆ. ಸೊ ಸಾಕಷ್ಟು ಜನ ಇಲ್ಲಿ ಅನುಭವ ಪಟ್ಟಿದ್ದಾರೆ. ಸೊ ಅದನ್ನು ನಾನು ಯಾಕೆ ಎಲ್ಲರೂ ಇಲ್ಲಿ ಈ ಥರ ಮಾತಾಡಿಸ್ದೆ ಅಂತ ಅಂದರೆ, ಸೊ ಇಲ್ಲಿ ಎಷ್ಟೋ ಜನ ಹೊಸಬ್ರಿದ್ದೀರಾ. ಸೊ ನಿಮ್ಗೆ ಅದೆಲ್ಲ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ. ಸೊ ಸುಮ್ಮನೆ ನಾನೊಂದು ಯೂಟ್ಯೂಬಲ್ಲಿ ನಾನೊಂದು ಕ್ಲಾಸ್ ಥರ ಮಾಡಬೇಕು, ಸೊ ಸುಮ್ಮನೆ ಏನೋ ಒಂದು ಇದು ತೊಗೋಬೇಕು ಅನ್ನೋಕ್ಕಲ್ಲ. ಸೊ ಪ್ರತಿಯೊಂದು ಕೂಡ ನಿಮ್ಗೆ ಅರ್ಥ ಆಗುತ್ತೆ. ಸೊ ಎಷ್ಟೆಷ್ಟು ಕಳ್ಕೊಂಡಿದ್ದಾರೆ. ಸೊ ಎಷ್ಟೊಂದು ಜನ ಇಲ್ಲಿ ಹೇಳ್ಕೊಂಡಿಲ್ಲ, ಯಾಕೆ ಅಂತಂದರೆ ಸೊ ಎಲ್ಲಿ ಮತ್ತೆ ಇದರಲ್ಲಿ ಬಂದರೆ ಪ್ರಾಬ್ಲಮ್ ಆಗುತ್ತೇನೋ ಅಂತ ತುಂಬ ಕಳ್ಕೊಂಡಿದ್ದಾರೆ. ಓಕೆ, ಸೊ ನಾನು ಇದರಲ್ಲಿ ಪೋಸ್ಟ್ ಕೂಡ ಮಾಡಿದ್ದೀನಿ. ಸೊ ನೀವು ಅದನ್ನೆಲ್ಲ ನೀವು ತಿಳ್ಕೊಬೇಕು. ನೀವು ಯಾರು ಎಷ್ಟು ಕಳ್ಕೊಂಡಿದ್ದಾರೆ, ಏನು ಮಾಡಿದ್ದಾರೆ, ನಾನು ಅದನ್ನು ಮಾಡಬಾರ್ದು. ಸೊ ನಾನೊಂದು ರೈಟ್ ವೇಲಿ ಹೋಗಬೇಕು. ಅವ್ರು ಮಾಡಿರೋ ತಪ್ಪನ್ನ ನಾವು ಮಾಡಬಾರ್ದು. ಹಾಗೆ ಸುಮ್ಮನೆ ಯಾವ್ಯಾವುದೋ ಕೋರ್ಸ್ಗಳಿರ್ತಾರೆ, ಒಂದು 40,000 ನೋಡಿ, ಒಂದು ಎಕ್ಸೆಲ್ ಶೀಟ್ಗೆ 40,000 ಕೊಟ್ಟಿದ್ದಾರೆ ಅವರು, ಅಲ್ವಾ? ಸೊ ಅದರಿಂದ ₹1 ಏನಾದರೂ ನಿಮ್ಗೆ ಸಂಪಾದನೆ ಆಯಿತಾ? ಆಗಲ್ಲ ನಿಮಗೆ. ಸುಮ್ಮನೆ ಅದೊಂದು ದೊಡ್ಡ ಒಂದು ಸ್ಕ್ಯಾಮ್ ಥರ ನಮಗೆ ಈ ಕೋರ್ಸ್ ಅನ್ನೋದು. ಓಕೆ, ಸೊ ಅದನ್ನು ಮಾಡ್ಕೊಂಡು ಏನು ಮಾಡಿದ್ದಾರೆ, ನಿಮಗೆ ನಿಮ್ಮ ಹತ್ರ ದುಡ್ಡು ಕೀಳ್ತಾ ಇದ್ದಾರೆ. ಅವ್ರು ಏನು ಮಾಡ್ತಾರೆ, ಆ ದುಡ್ಡುಗಳನ್ನ ತೊಗೊಂಡು ನೀವೇ ನೋಡಿ, ನಿಮಗೆ ಏನು ದೊಡ್ಡ ದೊಡ್ಡ ಅಕಾಡೆಮಿ ಅಂತಿದೆ. ಸೊ ಅವ್ರುಗಳು ಏನು ಮಾಡಿದ್ದಾರೆ, ಆಪ್ಷನಲ್ಲಿ ಟ್ರೇಡೇ ಮಾಡಲ್ಲ. ಸೊ ಆಪ್ಷನಲ್ಲಿ ನೀವು ಅವ್ರ ವೀಡಿಯೋಗಳನ್ನೇ ತೋರಿಸ್ತಾರೆ ನೋಡಿ ನಿಮಗೆ ಪೋರ್ಟ್ಫೋಲಿಯೋ. ಸೊ ನೀವು ನೀಟಾಗಿ ಅಬ್ಸರ್ವ್ ಮಾಡಿ, ಆಪ್ಷನಲ್ಲಿ ಟ್ರೇಡೇ ಮಾಡಿರಲ್ಲ. ಅವ್ರ ಆಪ್ಷನ್ನಲ್ಲಿ ಅವ್ರದ್ದು ಇನ್ಕಮ್ ಒಂದು ವರ್ಷಕ್ಕೆ 6-7 ಲಕ್ಷ ಇರುತ್ತೆ. ಸೊ ಅದೇ ಸ್ಟಾಕ್ ಮಾರ್ಕೆಟಲ್ಲಿ ಕ್ರೋಡ್ಸ್ ಎಲ್ಲ ಅರ್ನ್ ಮಾಡ್ತಾರೆ. ನಿಮ್ಗಳಿಂದ ಏನು ದುಡ್ಡು ತೊಗೊತಾರಲ್ವ, ಅದನ್ನು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಅವ್ರಿಗೆ ಏನಾದರೂ ಅವ್ರು ಆಪ್ಷನ್ ಮಾಡಿ ಒಂದು 5-10 ಲಕ್ಷ ಲಾಸ್ ಆದರೆ ಅವ್ರಿಗೆ ಪ್ರಾಬ್ಲಮೇ ಇಲ್ಲ, ಯಾಕೆಂದರೆ ಕ್ರೋಡ್ಸ್ ಎಲ್ಲ ಅರ್ನ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ನೀವು ಆ ಥರ ಒಂದು ಕಂಡು ಕೋರ್ಸ್ ಹಿಂದೆ ಹೋಗಬೇಡಿ. ನನಗನ್ಸೋ ಪ್ರಕಾರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದರೆ ಸುಮ್ಮನೆ ದುಡ್ಡು ಕೊಟ್ಟು ನೀವು ಕಲಿಯೋ ನೆಸೆಸಿಟಿ ಇಲ್ಲ. ನಿಮ್ಮ ಟೈಮ್ ಹಾಕಿ, ಕೆಲವೊಂದು ಒಳ್ಳೊಳ್ಳೆ ಯೂಟ್ಯೂಬ್ ಚಾನಲ್ಗಳಿದೆ. ಸೊ ಅಲ್ಲಿ ಹೋಗಿ ಅದನ್ನು ಫಾಲೋ ಮಾಡಿ. ಸೊ ಯಾವುದನ್ನು ಫಾಲೋ ಮಾಡಿ, ವೇವ್ ಅನಾಲಿಸಿಸ್ನ ಫಾಲೋ ಮಾಡಿ. ನನ್ನ ಪ್ರತಿಯೊಬ್ಬರು ಯಾರು ನನ್ನ ವೀಡಿಯೋ ನೋಡ್ತಾರೋ ಅವ್ರಿಗೆ ಪ್ರತಿಯೊಬ್ಬರಿಗೂ ಹೇಳ್ತೀನಿ, ವೇವ್ ಅನಾಲಿಸಿಸ್ನ ನೀವು ಫಾಲೋ ಮಾಡಿ. ಅದನ್ನು ಬಿಟ್ಟು ಯಾವುದನ್ನು ಫಾಲೋ ಮಾಡಬೇಡಿ. ಓಕೆ, ಸೊ ವೇವ್ ಅನಾಲಿಸಿಸಲ್ಲಿ ನಿಮ್ಗೆ ಏನಾಗುತ್ತೆ, ಪ್ರತಿಯೊಂದು ನಿಮ್ಗೆ ಯಾವ್ಯಾವ ಮೂವಲ್ಲಿ ಯಾರ್ಯಾರು ಎಂಟ್ರಿ ಆಗ್ತಾ ಇದ್ದಾರೆ, ಸೊ ಏನೋ ಸ್ಮಾರ್ಟ್ ಮನಿಗಳು, FIIಗಳು ಎಲ್ಲೆಲ್ಲಿ ಎಂಟ್ರಿ ಆಗ್ತಾರೆ, ಯಾವ ಮೂವಲ್ಲಿ ಎಂಟ್ರಿ ಆಗ್ತಿದ್ದಾರೆ, ಇವೆಲ್ಲ ನಿಮ್ಗೆ ಗೊತ್ತಾಗುತ್ತೆ ನೀವು ತಿಳ್ಕೊಂಡ್ರೆ. ಬಟ್ ಸ್ಟಾರ್ಟಿಂಗ್ ನಿಮಗೆ ಟಫ್ ಇದ್ದೇ ಇರುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಇವಾಗ ನೀವು ಎಕ್ಸಾಂಪಲ್ ಮ್ಯಾಥ್ಸ್ ತೊಗೊಳ್ಳಿ. ಸೊ ಎಲ್ರಿಗೂ ಪ್ರತಿಯೊಬ್ಬರಿಗೂ ಮ್ಯಾಥ್ಸ್ ಕಷ್ಟ ಇರುತ್ತೆ. ಕೆಲವು ಜನಗಳಿಗೆ ಅದು ಈಸಿ ಅನಿಸುತ್ತೆ. ಬಟ್ ಆದರೆ ನೀವು ಮ್ಯಾಥ್ಸ್ನ ನೀವು ತಿಳ್ಕೊಂಡ್ರೆ ನೀವೆಲ್ಲದರಲ್ಲೂ ಲೆಕ್ಕದಲ್ಲಿ ಎಲ್ಲದರಲ್ಲೂ ನೀವು ಎಕ್ಸ್ಪರ್ಟ್ ಆಗ್ತೀರಾ. ಸೊ ಅದೇ ಥರ ಇಲಿಯಟ್ ವೇವ್. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದು, ಇನ್ನೊಬ್ಬರು ಸಲಹೆ ತೊಗೊಂಡು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮತ್ತು ಟ್ರೇಡ್ ಮಾಡಬೇಡಿ. ಸೊ ನನಗೆ ಮೊನ್ನೆ ಒಬ್ರು ಕಾಲ್ ಮಾಡಿದ್ರು, ಅವರು ಇನ್ವೆಸ್ಟ್ ಮಾಡಿದ್ದಾರೆ ಕೆಲವೊಂದು ಸ್ಟಾಕಲ್ಲಿ, ಎಲ್ಲ ಏನೋದು ಪೆನ್ನಿ ಸ್ಟಾಕ್ಗಳು. ಓಕೆ, ಸೊ ಅದರೆಲ್ಲ ದುಡ್ಡು ಹಾಕಿದ್ದಾರೆ, ಅವೆಲ್ಲ ಕೆಳಗಡೆ ಹೋಗ್ತಾ ಇದೆ. ಸೊ ಆ ಥರ ಒಂದು ಇದು ಮಾಡಲೇಬೇಡಿ. ನಾನು ಆಗಲೇ ಹೇಳಿದೆ ಕಾಲು ಟಿಪ್ಸ್ ತೊಗೋಬೇಡಿ ಅಂತ, ಅದೇ ಪಾಯಿಂಟ್ ಇದು. ಓಕೆನಾ, ಸೊ ಮತ್ತೆ ಅದನ್ನು ರಿಪೀಟ್ ಮಾಡೋದು ಬೇಡ. ನೆಕ್ಸ್ಟ್ ಪಾಯಿಂಟ್ ಬಂದು, ನೀವು ಫಸ್ಟು ಯಾರ್ಯಾರು ಹೊಸಬ್ರು ಬಂದಿರ್ತೀರಲ್ವ, ನೀವೆಲ್ಲ ಏನು ಮಾಡಬೇಕು, ಕ್ಯಾಶ್ ಮಾರ್ಕೆಟಲ್ಲಿ ಫಸ್ಟ್ ಇನ್ವೆಸ್ಟ್ ಮಾಡಬೇಕು. ನಿಮ್ಗೆ ಏನೂ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ ಅಂದರೆ. ಸೊ ಕ್ಯಾಶ್ ಮಾರ್ಕೆಟ್ ಅಂದರೆ ನೀವು ಸ್ಟಾಕಲ್ಲಿ ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಅಷ್ಟು ತೊಗೊಳ್ಳಿ. ಸೊ ಸಣ್ಣ ಅಮೌಂಟ್ಗಳನ್ನ ನೀವು ಹಾಕೊಂಡು ಕ್ಯಾಶ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು. ಓಕೆ, ಸೊ ಅದನ್ನು ಮಾಡ್ತಾ ನೆಕ್ಸ್ಟ್ ಆಪ್ಷನ್ಗೆ ಶಿಫ್ಟ್ ಆಗಿ. ಸೊ ಎಲ್ಲ ಕಲ್ತ್ಕೊಂಡು, ಸೊ ಪ್ರತಿಯೊಂದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನನ್ನ ಫಸ್ಟ್ ಇಂಟೆನ್ಷನ್, ನಾನು ಯಾವುದೇ ರೀತಿ ಚಾರ್ಜ್ ಮಾಡಲ್ಲ ನನ್ನ ನಾಲೆಜ್ಗೆ. ಸೊ ನಿಮ್ಗೆ ಕಂಪ್ಲೀಟ್ ಫಂಡಮೆಂಟಲ್ ಅನಾಲಿಸಿಸ್, ಸ್ವಿಂಗ್ ಟ್ರೇಡಿಂಗ್, ಹಾಗೆ ಇಂಟ್ರಾಡೇ, ಹಾಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪ್ರತಿಯೊಂದು ಕೂಡ ನಾನು ಹೇಳ್ತೀನಿ. ಸೊ ನೀವು ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ. ಓಕೆ, ಅದೇ ಥರ ಸಾಕಷ್ಟು ಚಾನಲ್ ಇದೆ, ನೀವು ಹುಡುಕಿದ್ರೆ ನಿಮ್ಗೆ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ, ಇನ್ನೊಬ್ಬರು P&L ನೋಡ್ಕೊಂಡು ಹೋಗಬೇಡಿ. ಓಕೆ, ಇನ್ನೊಬ್ಬರು P&L ನೋಡಿ ನೀವು ಅಟ್ರಾಕ್ಟ್ ಆಗಬೇಡಿ. ಸೊ ಎಷ್ಟೊಂದು ಜನ ಕೋರ್ಸ್ಗಳು ತೊಗೊಳೋದು ಹಿಂಗೇನೆ, ಸುಮ್ಮನೆ ಅವ್ರದ್ದು ಈ ಶಾರ್ಟ್ಸ್ ಬಂದುಬಿಟ್ಟಿದೆ. ಇವಾಗ ಶಾರ್ಟ್ಸಲ್ಲಿ ಏನು ಮಾಡ್ತಾರೆ, ಇವತ್ತು ನಾನು ಇಷ್ಟು ದುಡ್ದೆ ಅಂತ ಹಾಕ್ತಾರೆ. ಸೊ ಅಲ್ಲಿ ಎಷ್ಟು ಕಳ್ಕೊಂಡಿರ್ತಾರೆ, ಅದಕ್ಕೆ ಅವ್ನ ಇನ್ವೆಸ್ಟ್ಮೆಂಟ್ ಎಷ್ಟು, ಸೊ ಅದಕ್ಕೆ ಏನು ಅವನ ರಿಸ್ಕ್ ಇದೆ, ಅದು ಯಾವುದು ಹೇಳಲ್ಲ. ಇಷ್ಟು ಮಾಡಿದ್ದೀನಿ, ನೀವು ಮಾಡಬೇಕಾ, ಬನ್ನಿ ನಮ್ಮ ಕಡೆ ಜಾಯ್ನ್ ಆಗಿ ಅಂತಾರೆ. ಸೊ ಆ ತಪ್ಪು ನೀವು ಮಾಡಬಾರ್ದು. ಓಕೆ, ಸೊ ಹಾಗೆ ನಿಮ್ಮ ನೆಕ್ಸ್ಟ್ ಒಂದು ಬಂದು, ನೀವು ಈಗ ಎಷ್ಟೊಂದು ಜನ ನನಗೆ ಕಾಲ್ ಮಾಡಿ, ಸರ್ ನಾನು ಫುಲ್ ಟೈಮ್ ಟ್ರೇಡರ್ ಆಗಲ್ಲ ಅಂತ ಕೇಳ್ತಾರೆ. ಸೊ ನೀವು ದಯವಿಟ್ಟು ನಾನು ಹೇಳೋದು, ನೀವು ಕೆಲಸ ಬಿಟ್ಟು ಫುಲ್ ಟೈಮ್ ಟ್ರೇಡರ್ ಆಗಬೇಡಿ. ಟ್ರೇಡಿಂಗ್ ಅನ್ನೋದು ಅಷ್ಟು ಈಸಿ ಜಾಬ್ ಅಲ್ಲ. ಸೊ ನೀವು ಅಟ್ಲೀಸ್ಟ್ ನೀವು ಒಂದು ಫುಲ್ ಟೈಮ್ ಟ್ರೇಡರ್ ಆಗಬೇಕು, ನಿಮ್ಗೆ ಒಂದು ಪರ್ಫೆಕ್ಟ್ ಗ್ರಿಪ್ ಸಿಗಬೇಕು ಅಂದರೆ ನೀವು ಅಟ್ಲೀಸ್ಟ್ 2 ಇಯರ್ಸ್ ನೀವು ಟೈಮ್ ಸ್ಪೆಂಡ್ ಮಾಡಲೇಬೇಕು. ಸೊ ನೀವು ಅಟ್ಲೀಸ್ಟ್ ನಿಮಗೆ ಒಂದು 6 ಮಂತ್ ಇಲ್ಲ 7 ಮಂತ್ಸ್ ನಿಮಗೆ ಕಂಟಿನ್ಯೂ ಪ್ರಾಫಿಟ್ ಬರಬೇಕು. ನೀವು ಲಾಸ್ ಆಗದೆ ನಿಮ್ಗೆ ಪ್ರಾಫಿಟ್ ಬರಬೇಕು. ಮಧ್ಯದಲ್ಲಿ ಸ್ಟಾಪ್ ಲಾಸ್ ಇಟ್ಟಾಗಲಿ, ನೋ ಪ್ರಾಬ್ಲಮ್. ಓವರ್ ಆಗಿ ನೋಡಿದ್ರೆ ನೀವು ಪ್ರಾಫಿಟೇಬಲ್ ಆಗಿರಬೇಕು. ಆ ಪ್ರಾಫಿಟ್ ನಿಮ್ಮ ಖರ್ಚು ವೆಚ್ಚ ಎಲ್ಲ ನೋಡ್ಕೊಳ್ಳೋ ಥರ ಇರಬೇಕು. ಸೊ ಆ ಥರ ಇದ್ದರೆ ಮಾತ್ರ ನೀವು ಬರಬೇಕು. ಅಥವಾ ನಿಮ್ಮ ಹತ್ರ ಬಂಡವಾಳ ಇದೆಯಾ, ನಿಮ್ಮ ಹತ್ರ ಒಂದಿಷ್ಟು ದುಡ್ಡಿದೆ, ಸೊ ನನಗೆ ಪರವಾಗಿಲ್ಲ, ಇನ್ನೊಂದು 2 ಇಯರ್ಸ್ ನನಗೆ ಏನೂ ದುಡಿಮೆ ಇಲ್ಲ ಅಂದರೂ ನಾನು ನನ್ನ ಫ್ಯಾಮಿಲಿ ರನ್ ಮಾಡ್ತೀನಿ ಅನ್ನಂಗಿದ್ರೆ ನೀವು ಬನ್ನಿ. ಅದು ಕಲ್ತ್ಬಿಟ್ಟು ಮಾಡಿ. ಸುಮ್ಮನೆ ನನ್ನ ಹತ್ರ ದುಡ್ಡಿದೆ, ನಾನು ಹಾಕ್ತೀನಿ, ನಾನು ಮಾಡ್ತೀನಿ, ಅದನ್ನು ಮಾಡಬೇಡಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ಲಾಸ್ಟ್ ಪಾಯಿಂಟ್ ಏನಂತಂದರೆ, ನಾವೇನು ರೂಲ್ಗಳು ಹೇಳಿರ್ತೀವಲ್ವ, ಇಲಿಯಟ್ ವೇವ್ ಆಗಲಿ ಅಥವಾ ನಮ್ಮ SR ಲೆವೆಲ್ ಆಗಲಿ,
ಅಥವಾ ಇಲಿಯಟ್ ವೇವಲ್ಲಿ ಏನೇನು ರೂಲ್ಗಳು ಬರ್ದಿದ್ದಾರೆ ಅವರು ಇಲಿಯಟ್ ಅನ್ನೋರು, ಅದನ್ನೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಫಾಲೋ ಮಾಡಲೇಬೇಕು. ಸೊ ನಿಮ್ಮ ಮನ್ಸಿಗೆ ಬಂದಂಗೆ ಎಂಟ್ರಿ ತೊಗೊಳ್ಳೋದು, ಮನ್ಸಿಗೆ ಬಂದಂಗೆ ಟ್ರೇಡ್ ಮಾಡೋದು, ಈ ಥರ ಮಾಡಬಾರ್ದು. ಸೊ ನನಗಿದು ಟಫ್ ಆಗ್ತಿದೆ, ನನಗಿದು ಬೇಡ, ಸೊ ನಾನು ಬೇರೆದಕ್ಕೆ ಹೋಗ್ಬಿಡ್ತೀನಿ, ಈ ಥರ ತಪ್ಪುಗಳು ನೀವು ಮಾಡಲೇಬಾರ್ದು. ಓಕೆ, ಸೊ ಇದಿಷ್ಟು ನಾನು ನಿಮ್ಗೆ ಹೇಳಬೇಕಾಗಿರೋದು. ಸ್ವಲ್ಪ ಟೈಮ್ ಕಡಿಮೆ ಇದೆ, ಅದಕ್ಕೋಸ್ಕರ ಫಾಸ್ಟಾಗಿ ಹೇಳಿದೆ. ಸೊ ಇದನ್ನು ನೀವು ಇಟ್ಕೊಳ್ಳಿ. ಏನಾದರೂ ನಿಮಗೆ ಡೌಟ್ ಇದೆ ಅಂತಂದರೆ ನೆಕ್ಸ್ಟ್ ನೀವು ನನಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಕೂಡ ಕೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಏನಾದರೂ ಇದ್ದರೆ ನಿಮಗೆ ಮುಂದೆ ಹೇಳ್ತೀನಿ. ಹಾಗೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಏನು ಯೂಸ್ ಮಾಡ್ತೀವಿ, ಯಾವ್ಯಾವ ಥರ ಟೂಲ್ಗಳು ಯೂಸ್ ಮಾಡ್ತೀವಿ ಅಂತ ನಿಮ್ಗೆ ಹೇಳೋದಾದರೆ, ಫಸ್ಟ್ ಬಂದು ನಾನು ವೇವ್ ಅನಾಲಿಸಿಸ್ ಯೂಸ್ ಮಾಡ್ತೀನಿ. ಓಕೆ, ಇಂಟ್ರಾಡೇಗೆ ಕೂಡ ವೇವ್ ಅನಾಲಿಸಿಸ್ ಯೂಸ್ ಮಾಡ್ತೀನಿ. ಸೊ ನಾನು ಸಾಕಷ್ಟು ಟೈಮ್ ಹೇಳಿದ್ದೀನಿ, 30 ಮಿನಿಟ್ಸ್ ಮತ್ತು 1 ಅವರ್ ಟೈಮ್ ಫ್ರೇಮ್ನ ನಾನು ಇಂಟ್ರಾಡೇಗೆ ಯೂಸ್ ಮಾಡ್ತೀನಿ. ಹಾಗೆ ಫೈನಲಿ ಲಾಸ್ಟ್ ಟೈಮ್ ಫ್ರೇಮ್ ಅಂದರೆ ಕಡಿಮೆ ಅಂತಂದರೆ 15 ಮಿನಿಟ್ಸ್. ಈ 3 ಟೈಮ್ ಫ್ರೇಮ್ನ ನೋಡಿಕೊಂಡು ನಾನು ಇಂಟ್ರಾಡೇ ಮಾಡೋದು. ಸೊ ಈ 3 ಟೈಮ್ ಫ್ರೇಮಲ್ಲಿ ನನಗೆ ಯಾವ ಟ್ರೆಂಡ್ ಇದೆ ಅಂತ ನೋಡ್ತೀನಿ. ಈ 1 ಅವರ್ಗಿನ್ನ ಜಾಸ್ತಿ ನಾನು 30 ಮಿನಿಟ್ಸ್ 15 ಮಿನಿಟ್ಸ್ ಓಕೆ, ನಾನು ಇಂಪಾರ್ಟೆಂಟ್ ಆಗಿ ನೋಡೋದು 30 ಮಿನಿಟ್ಸ್, ಅದಾದಮೇಲೆ 15 ಮಿನಿಟ್ಸ್ ನೋಡ್ತೀನಿ. ಸಮ್ಟೈಮ್ಸ್ ಏನಾದರೂ ಕನ್ಫ್ಯೂಷನ್ ಇದೆ ನನಗೆ ಅಂತಂದರೆ ಲಾಂಗ್ ಟೈಮ್ ಫ್ರೇಮ್ ಹೋಗ್ತೀನಿ. ಸೊ ಇದಿಷ್ಟನ್ನು ನೋಡಿಕೊಂಡು ಯಾವ ಥರ ಟ್ರೆಂಡ್ ಇದೆ ಅಂತ ನೋಡಿಕೊಂಡು ನಾನು ಟ್ರೇಡ್ ಯೂಸ್ ಮಾಡ್ತೀನಿ. ಅದೇ ಥರ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಡೇ, ವೀಕ್ಲಿ, ಹಾಗೆ 4 ಅವರ್ಸ್ ಈ ಥರ ನೋಡಿಕೊಂಡು ನಾನು ಇದು ಮಾಡ್ತೀನಿ. ಸೊ ಎಂಟ್ರಿ ಎಕ್ಸಿಟ್ ಈ ಥರ ಪ್ಲ್ಯಾನ್ ಮಾಡ್ತೀನಿ. ಅದನ್ನೆಲ್ಲ ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರತಿಯೊಂದು ವೀಡಿಯೋದಲ್ಲೂ. ಹಾಗೆ ನೆಕ್ಸ್ಟ್ ಬಂದು ನಮ್ಮ SR ಲೆವೆಲ್ ಟೂಲ್. ಸೊ ನಾನು ಯಾವುದೇ ರೀತಿ ಇಚಿಮೊಗು, ಹಾಗೆ ಬಾಲಿಂಜರ್ ಬ್ಯಾಂಡ್, ಹಾಗೆ ಎಷ್ಟೊಂದು ವಿ ವ್ಯಾಪ್ ಈ ಥರ ನಾನು ಯೂಸ್ ಮಾಡಲ್ಲ. ಎಷ್ಟೊಂದು ಜನ ವೇವ್ ಅನಾಲಿಸ್ಟ್ಗಳು ಏನು ಮಾಡ್ತಾರೆ, ಸಪೋರ್ಟಿಂಗ್ ಟೂಲ್ ಅಂತ ಇಚಿಮೊಗು, ಬಾಲಿಂಜರ್ ಬ್ಯಾಂಡ್ ಈ ಥರ ಎಲ್ಲ ಯೂಸ್ ಮಾಡ್ತಾರೆ. ಸೊ ಅದು ನಾನು ತಪ್ಪು ಅಂತ ಹೇಳಲ್ಲ. ಇವನ್ ನೀವು ವೇವ್ ಅನಾಲಿಸಿಸ್ ಯಾರ ಹತ್ರ ಕಲ್ತ್ಕೊಂಡ್ರು ನಿಮಗೆ ಇಚಿಮೊಗು ಬಗ್ಗೆ ಹೇಳ್ತಾರೆ. ಓಕೆ, ನೀವು ಯಾರ ಹತ್ರನೇ ಹೋಗಿ ಇಚಿಮೊಗು, ಬಾಲಿಂಜರ್ ಬ್ಯಾಂಡ್ ಬಗ್ಗೆ ನಿಮಗೆ ಹೇಳ್ತಾರೆ. ಬಟ್ ನನಗೇನಾಗುತ್ತೆ, ಅದೊಂಥರ ಲ್ಯಾಗಿಂಗ್ ಇಂಡಿಕೇಟರ್ ಅಂತ ಅನಿಸುತ್ತೆ. ಸೊ ಏನಂತಂದರೆ ನಿಮಗೆ ಪ್ರೈಸ್ ಇವಾಗ ಇಲ್ಲೊಂದು ಕ್ಯಾಂಡಲ್ ಇದೆ ಅಂದರೆ ಇಲ್ಲಿರುತ್ತೆ ನಿಮಗೆ. ಸೊ ನೆಕ್ಸ್ಟ್ ಕ್ಯಾಂಡಲ್ ಹಿಂಗೆ ಬಂತು ಅಂತಂದರೆ ಹಿಂಗೆ ಹೋಗುತ್ತೆ. ಸೊ ನನಗೆ ಆ ಥರ ಇಂಡಿಕೇಟರ್ ಮೇಲೆ ನನಗೇನು ನಂಬಿಕೆ ಇಲ್ಲ. ಸೊ ಅದನ್ನು ಯೂಸ್ ಮಾಡಿ ನಾನು ಫೇಲ್ ಆಗಿ, ಸೊ ನೆಕ್ಸ್ಟು ನಾವು ನಮ್ಮ ಫ್ರೆಂಡ್ ಸರ್ಕಲ್ ಹತ್ರ ಕೂತ್ಕೊಂಡು ಬೇರೆ ಕಡೆ ಕೆಲವೊಂದು ಸೋರ್ಸ್ಗಳು ತೊಗೊಂಡು ಈ SR ಲೆವೆಲ್ ಟೂಲ್ ಅಂತ ಬಿಲ್ಡ್ ಮಾಡಿದ್ವಿ. ಇದು ನಮಗೆ ಸಕ್ಸಸ್ ಕೂಡ ಕೊಟ್ಟಿದೆ. ಸೊ ಆಲ್ಮೋಸ್ಟ್ ಒಂದು 2 ಇಯರ್ಸಿಂದ ನಾನು ಇದ್ರ ಮೇಲೆ ಟ್ರೇಡ್ ಮಾಡ್ತಾ ಇದ್ದೀನಿ. ಜೊತೆಲಿ ವೇವ್ ಅನಾಲಿಸಿಸ್, ಟ್ರೆಂಡ್ನ ನಾನು ವೇವ್ ಅನಾಲಿಸಿಸಲ್ಲಿ ನೋಡ್ತೀನಿ, ಎಂಟ್ರಿ ಆ್ಯಂಡ್ ಎಕ್ಸಿಟ್ನ ನಾನು SR ಲೆವೆಲ್ ಅಂದರೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್, ಸಿಂಪಲ್. ಓಕೆ, ನೀವೇನು ಈ ಲೈನ್ಗಳು ಪ್ರೈಸ್ ಆ್ಯಕ್ಷನ್ ಲೈನ್ಗಳಂತ ಡ್ರಾ ಮಾಡ್ತೀವಲ್ವಾ, ಅದೇ ನಮ್ಮ SR ಲೆವೆಲ್. ಬಟ್ ಅದನ್ನು ನಾವೇನು ಮಾಡ್ತೀವಿ, ಅದನ್ನು ಆಟೋಮೇಟೆಡ್ ಮಾಡಿದ್ದೀವಿ. ಸೊ ನಮಗೆ ಬ್ಯಾಕ್ ಎಂಡಲ್ಲಿ ಏನು ನಡೆದಿರುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನಮಗೆ ಕೊಡುತ್ತೆ. ಸೊ ಇದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ನಾವು ಫಿಬೋನಚಿ ಯೂಸ್ ಮಾಡ್ತೀವಿ. ಇದು ವೇವ್ ಅನಾಲಿಸಿಸ್ ಯಾರ್ಯಾರು ಮಾಡ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಸೊ ಇವಾಗ ವೇವ್ 1 ಹಿಂಗೆ ಹೋಗುತ್ತೆ, ವೇವ್ 1 2 ಎಲ್ಲಿಗೆ ಬರುತ್ತೆ ಅನ್ನೋಂಗಿದ್ರೆ, ಸೊ ಕೆಲವೊಂದು ಇಂಪಾರ್ಟೆಂಟ್ ಲೆವೆಲ್ಗಳಿರುತ್ತೆ, 0.5, 0.382, ಹಾಗೆ 0.7 ಈ ಥರ ಇಂಪಾರ್ಟೆಂಟ್, 0.618, ಹಾಗೆ 0.186 ಈ ಥರ ಎಲ್ಲ ಇರುತ್ತೆ. ಓಕೆ, ಸೊ ಇದನ್ನೆಲ್ಲ ಏನು ಮಾಡ್ತೀವಿ ನಾವು, ಇಂಪಾರ್ಟೆಂಟ್ ಲೈನ್ಗಳನ್ನ ನಾನು ಫಿಬೋನಚಿಯಲ್ಲಿ ನೋಡ್ಕೊತೀನಿ. ಜೊತೆಯಲ್ಲಿ RSI ಯೂಸ್ ಮಾಡ್ತೀನಿ. ಸೊ RSI ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ, ನನ್ನ ವೇವ್ 3, ವೇವ್ 5 ಈ ಥರ ಕೆಲವೊಂದು ವೇವ್ಗಳು ನಮಗೆ ಎಂಡ್ ಆಗ್ತಿದೆಯಾ, ಸೊ ಇಲ್ಲಿಂದ ನಮಗೇನು ರಿವರ್ಸಲ್ ಆಗ್ಬೋದು ಅನ್ನೋದು ನೋಡೋಕ್ಕೆ ಅಲ್ಲಿ ಮಾತ್ರ ನಾನು RSI ಯೂಸ್ ಮಾಡ್ತೀನಿ. ಅದು ಬಿಟ್ಟು ಬೇರೆ ಯಾವುದೇ ರೀತಿ ನಾನು ಟ್ರೇಡ್ ತೊಗೊಳಕ್ಕೆ RSI ಯೂಸ್ ಮಾಡಲ್ಲ. ಸೊ ನಮಗೆ ಈ RSI ಏನು ಮಾಡುತ್ತೆ, ಕೆಲವೊಂದು ವೇವ್ ಮೂವ್ಮೆಂಟ್ನ ಸ್ಲೋ ಆದಾಗ ನಮಗೆ ಅದು ಡೈವರ್ಜೆನ್ಸ್ ಕೊಡುತ್ತೆ. ಸೊ ಆವಾಗ ನಾವು ಇಲ್ಲಿ ವೇವ್ ಎಂಡ್ ಆಗ್ತಿದೆ ಅಂತ ಅಲ್ಲೊಂದು ನನಗೆ ಹಿಂಟ್ ಕೊಡುತ್ತೆ, ಜೊತೆಲಿ ನನಗೆ SR ಲೆವೆಲಲ್ಲಿ ಒಂದು ಹಿಂಟ್ ಕೊಡುತ್ತೆ, ಜೊತೆಲಿ ನಮ್ಮ ಫಿಬೋನಚಿ ಕೂಡ ಹಿಂಟ್ ಕೊಡುತ್ತೆ. ಇಷ್ಟು ಕನ್ಫರ್ಮೇಷನ್ ತೊಗೊಂಡು ನಾನು ಸೆಲ್ ಮಾಡಬೇಕಾ ಅಥವಾ ಏನಾದರೂ ಪುಟ್ ಬೈ ಮಾಡಬೇಕಾ, ಸೊ ಈ ಥರ ಯೂಸ್ ಮಾಡ್ತೀನಿ. ಓಕೆ, ಸೊ ಇದಿಷ್ಟು ನನ್ನ ಟ್ರೇಡಿಂಗ್ ಸ್ಟೈಲ್ ಆಗಿರುತ್ತೆ. ಸೊ ನಾನು ಆಲ್ಮೋಸ್ಟ್ ನಿಮಗೆ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಇನ್ನು ಕೆಲವೊಂದು ವಿಷಯಗಳನ್ನ ನಾನು ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ವೀಕ್ಲಿ ಬರುತ್ತಲ್ವಾ, ಸೊ ನಿಮ್ಮ ಡೌಟ್ಸ್ಗಳನ್ನ ನೀವು ಅಲ್ಲಿ ಕೇಳ್ತಾ ಹೋಗ್ಬೋದು. ಸೊ ಇದನ್ನು ನಾನು ಕಂಪ್ಲೀಟಾಗಿ ಒಂದು ತುಂಬ ಬೇಸಿಕ್ಕಾಗಿ ನಾನೇನು ಫಾಲೋ ಮಾಡ್ತೀನಿ, ನಿಮ್ಗೆ ಇದು ಇಷ್ಟ ಆದರೆ ನೀವು ನನ್ನ ಫಾಲೋ ಮಾಡ್ಬೋದು. ಓಕೆನಾ, ನನ್ನ ವೀಡಿಯೋಗಳನ್ನ. ಸೊ ನಾನು ಯಾವುದೇ ರೀತಿ ಚಾರ್ಜಸ್ ಮಾಡಲ್ಲ. ಸೊ ನಾರ್ಮಲ್ ಆಗಿ ಫ್ರೀ ಆಫ್ ಕಾಸ್ಟಲ್ಲಿ ಹೇಳ್ತಾ ಹೋಗ್ತೀನಿ. ಜೊತೆಲಿ ಬೆಳಿಗ್ಗೆ ಲೈವ್ ಮಾರ್ಕೆಟ್, ಪೋಸ್ಟ್ ಮಾರ್ಕೆಟ್ ಇರುತ್ತೆ, ನಾನು ಏನು ಮಾಡ್ತೀನಿ, ಸೊ ಬೆಳಿಗ್ಗೆ ಏನು ಹೇಳಿರ್ತೀನಿ, ಸಾಯಂಕಾಲ ಇದು ಆಗಿದೆಯಾ ಅನ್ನೋದೆಲ್ಲ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಕಂಪ್ಲೀಟಾಗಿ ನಿಮ್ಮ ಕಣ್ಮುಂದೆ ಇರುತ್ತೆ. ಸೊ ನಿಮ್ಗೆ ಇಷ್ಟ ಆದರೆ ನಾನು ಫಾಲೋ ಮಾಡ್ಬೋದು, ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದರೆ ನೋ ಪ್ರಾಬ್ಲಮ್. ಸೊ ನಿಮಗೆ ಸಾಕಷ್ಟು ಆಪ್ಷನ್ಸ್ ಇದೆ, ಸೊ ಅಲ್ಲಿ ಹೋಗ್ಬೋದು. ಸೊ ನಾನು ಯಾವುದೇ ರೀತಿ ನಿಮ್ಮನ್ನ ಗಿಮಿಕ್ ಮಾಡಿಕೊಂಡು ಅಥವಾ ಏನೇ ಒಂದು ಯಾವುದೇ ಒಂದು ಫ್ಯೂಚರಲ್ಲಿ ಇದಿಷ್ಟು ಹೇಳಿ ನಿಮಗೆ ಅಡ್ವಾನ್ಸ್ ಕೋರ್ಸ್ಗಳು ಮಾಡೋದು ಆ ಥರ ಎಲ್ಲ ಏನೂ ಇಲ್ಲ. ಸೊ ಜೊತೆಲಿ ನಾವೇನು ಮಾಡ್ತಿದ್ದೀವಿ ಅಂತಂದರೆ, ಈಗ ಈ SR ಲೆವೆಲ್ ಟೂಲ್ ಏನಿದೆಯಲ್ವಾ, ಇದೇ ಥರ ನಾವು ವೇವ್ ಆಟೋಮೇಟೆಡ್ ಮಾಡ್ತಾ ಇದ್ದೀವಿ. ಅಂದರೆ ವೇವ್ ಕೌಂಟ್ ಏನಿದೆಯಲ್ವಾ, ಸೊ ಒಂದಿಷ್ಟು ಕ್ಯಾಂಡಲ್ ಅಂದರೆ ಒಂದು 600, 1000 ಈ ಥರ ಒಂದು ಕ್ಯಾಂಡಲ್ಗಳನ್ನ ಸೆಟ್ ಮಾಡಿ, ಸೊ ಒಂದೊಂದು ಟೈಮ್ ಫ್ರೇಮಲ್ಲಿ ಅದು ಯಾವ್ಯಾವ ವೇವ್ ಇದೆ ಅನ್ನೋದನ್ನ ನಮಗದು ನೀಟಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಆ ಥರ ಟೂಲ್ನ ಡೆವಲಪ್ ಮಾಡ್ತಿದ್ವಿ. ಇವನ್ ಅದು ಟ್ರೇಡಿಂಗ್ ವ್ಯೂವಲ್ಲಿ ಇದೆ ನಿಮಗೆ. ಸೊ ನೀವು ಅದನ್ನು ಯೂಸ್ ಮಾಡಬೇಕು ಅಂದರೆ ಆಲ್ಮೋಸ್ಟ್ 35,000 ಕೊಡಬೇಕು ಪರ್ ಆ್ಯನಮ್. ಸೊ ಆ ಒಂದು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಮಾತ್ರ ನಿಮಗೆ ಆ ವೇವ್ ಇಲಿಯಟ್ ವೇವ್ ಚಾರ್ಟ್ ಪ್ಯಾಟರ್ನ್ ಅಂತ ಬರುತ್ತೆ. ಸೊ ಅದು ನಿಮಗೆ ಸಿಗುತ್ತೆ. ಸೊ ಇಲ್ಲ ಅಂದರೆ ಅದು ನಿಮಗೆ ಸಿಗಲ್ಲ. ಸೊ ಆ ಥರದನ್ನ ನಾವು ಡೆವಲಪ್ ಮಾಡಿದ್ರೆ ಕಡಿಮೆಲಿ ನಾವೊಂದು ಒಂದು ಸ್ಮಾಲ್ ಸಬ್ಸ್ಕ್ರಿಪ್ಷನ್ ಇಟ್ಟು, ಅಂದರೆ ನಿಮಗೆ ಬಿಲೋ ಒಂದು 2000 ಈ ಥರ ಒಂದು ರೇಂಜ್ಗೆ 2000, 2500 ಲೈಫ್ ಟೈಮ್ ಕೊಟ್ಟು,
ಸೊ ಅದನ್ನ ನಿಮಗೆ ಕೊಡ್ಬೋದಲ್ವಾ ಅನ್ನೋ ಒಂದು ಇಂಟೆನ್ಷನಲ್ಲಿ ನಾವು ಮಾಡ್ತಾ ಇದ್ದೀವಿ. ಈವನ್ ಆ ಒಂದು 2500 ಚಾರ್ಜ್ ಏನು ಮಾಡ್ತೀವಲ್ವಾ ಅದು ಕೂಡ ನಮಗೆ ಬರಲ್ಲ. ಸೊ ನಾವು ಅದನ್ನು ನಿಮಗೆ ಡೆಪ್ಲಾಯ್ ಮಾಡಬೇಕು ಅಂತಂದರೆ ನಾವು ಟ್ರೇಡಿಂಗ್ ವ್ಯೂಗೆ ಪೇ ಮಾಡಬೇಕು. ಓಕೆ, ನಿಮ್ಗೆ ಗೊತ್ತಿರುತ್ತೆ ಯಾರ್ಯಾರು ಟ್ರೇಡಿಂಗ್ ವ್ಯೂನ ಯೂಸ್ ಮಾಡಿರ್ತಾರೋ ಆ ಸ್ಕ್ರಿಪ್ಟ್ನ ನಾವು ಲಾಕ್ ಮಾಡಿ ನಿಮಗೆ ಪಬ್ಲಿಷ್ ಮಾಡಬೇಕಾಗುತ್ತೆ. ಯಾಕೆ ಸ್ಕ್ರಿಪ್ಟ್ನ ಲಾಕ್ ಮಾಡ್ತೀವಿ ಅಂದರೆ ಅದು ಮಿಸ್ಯೂಸ್ ಆಗಬಾರ್ದು ಅಂತ. ಸೊ ಇವಾಗ ನಾನು ಯಾವುದೋ ಒಂದು ಸ್ಕ್ರಿಪ್ಟ್ನ ಪಬ್ಲಿಷ್ ಮಾಡ್ತೀನಿ. ಸೊ ಅದೇನಾಗುತ್ತೆ, ಸೊ ಯಾರೋ ತೊಗೊತಾರೆ ಅದನ್ನು ಮಿಸ್ಯೂಸ್ ಮಾಡ್ತಾರೆ. ಸೊ ಅಥವಾ ಅದನ್ನು ಏನೋ ಬೇರೆ ಥರ ಯೂಸ್ ಮಾಡ್ತಾರೆ, ಬೇರೆ ಯಾರಿಗೋ ಚಾರ್ಜ್ ಮಾಡ್ತಾರೆ. ಸೊ ಆ ಥರ ಆಗಬಾರ್ದು ಅನ್ನೋಕ್ಕೋಸ್ಕರ ಅದನ್ನು ಲಾಕ್ ಮಾಡ್ತೀವಿ, ಒಂದು ಒಳ್ಳೆ ರೀತಿಲಿ ಯೂಸ್ ಆಗಲಿ ಅಂತ. ಸೊ ಇದಿಷ್ಟು ನಾವು ಮಾಡ್ತಾ ಇರೋ ಪ್ಲ್ಯಾನು. ಸೊ ಈಗ SR ಲೆವೆಲ್ ಆಟೋಮೇಟೆಡ್ ಆಗಿದೆ, ಅದೇ ಥರ ನಮ್ಮ ಏನು ವೇವ್ ಅನಾಲಿಸಿಸ್ ಕೂಡ ಫ್ಯೂಚರಲ್ಲಿ ಆಟೋಮೇಟೆಡ್ ಮಾಡ್ತಾ ಇದ್ದೀವಿ. ಸೊ ನಿಮ್ಗೆ ಏನಾದರೂ ಡೌಟ್ ಇದೆ ಅಂತಂದರೆ ಇವಾಗ ನೀವು ನನಗೆ ಕೇಳ್ಬೋದು. ಓಕೆನಾ? ಹಲೋ ಹಲೋ, ಹಾಂ ಸರ್, ನಿಮ್ಗೇನಾದರೂ ಇದೆ ಅಂದರೆ ಕ್ವಿಕ್ಕಾಗಿ ಕೇಳಿ. ಆಲ್ಮೋಸ್ಟ್ ಟೈಮ್ ಮುಗಿದೋಗಿದೆ. ಸೊ ನಮ್ಮ ಟ್ರೇಡಿಂಗ್ ನಾನು ಫಾಲೋ ಮಾಡ್ತಿರೋ ಮೆಥಡ್ ನಿಮ್ಗೆ ಇಷ್ಟ ಆಗ್ತಿದೆಯಾ ಅಥವಾ ಇಲ್ವಾ? ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ನನಗೆ ಕ್ವಿಕ್ಕಾಗಿ ಹೇಳಿ. ಸೊ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನಾನು ಎಫರ್ಟ್ ಹಾಕಿ ನಾನು ಮುಂದೆ ನಿಮಗೆ ಎಷ್ಟು ನನ್ನ ಕೈಲಿ ಕೊಡ್ಬೋದು ಅದನ್ನು ನಾನು ಫಾಲೋ ಮಾಡ್ತೀನಿ. ಹಾಗೆ ಜೊತೆಲಿ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಸೊ ನಾನೊಬ್ಬ ಇನ್ನೊಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರೋನು. ಸೊ ನಾನು ಯಾವುದೇ ಪರ್ಸ್ನಲ್ ಡೀಟೇಲ್ಸ್ನ ನಾನೀಗ ಸದ್ಯಕ್ಕೆ ಕೊಡೋಕೆ ಆಗ್ತಾ ಇಲ್ಲ. ಬಟ್ ಯಾರಾದರೂ ಕಾಲ್ ಮಾಡಿದಾಗ ನಾನು ಹೇಳ್ತೀನಿ, ಯಾಕೆಂದರೆ ಅವ್ರು ಕೇಳಿದಾಗ ನನಗೆ ಹೇಳದೇ ಇರೋಕ್ಕಾಗಲ್ಲ. ಸೊ ಮುಚ್ಚುಮರೆ ಏನಿಲ್ಲ, ಯಾಕೆಂದರೆ ನಿಮಗೆ ಕಾರ್ಪೊರೇಟಲ್ಲಿ ಇರೋರ್ಗೆ ಗೊತ್ತಿರುತ್ತೆ, ಒಂದು IT ಕಂಪ್ನಿಲಿ ನಾವು ವರ್ಕ್ ಮಾಡ್ತಿರುವಾಗ ಬೇರೆ ಇನ್ನೊಂದು ನಾವು ಮಾಡೋಂಗಿಲ್ಲ. ಓಕೆ, ಸೊ ಅದು ಮಾಡಿದ್ವಿ ಅಂತಂದರೆ ನಮಗೊಂದು ಬ್ಯಾಡ್ ಇದು ಬರುತ್ತೆ. ಸೊ ನಾನು ಕಂಪ್ನಿಯಿಂದ ಹೊರಗಡೆ ಬರುವಾಗ ನನಗೊಂದು ಆ ಬ್ಯಾಡ್ ಒಪಿನಿಯನ್ ತೊಗೊಂಡು ಬರೋಕ್ಕೆ ಇಷ್ಟ ಇಲ್ಲ. ಸೊ ಇನ್ನೊಂದು 3 to 4 months ನಾನು ಕಂಪ್ಲೀಟಾಗಿ ಫುಲ್ ಟೈಮ್ ಟ್ರೇಡರ್ ಆಗಿ ಮೂವ್ ಆಗ್ತಾ ಇದ್ದೀನಿ. ಓಕೆ, ಸೊ ಅಲ್ಲಿವರೆಗೂ ನನಗೆ ಏನೋ ಸ್ವಲ್ಪ ಡಿಲೇ ಆಗ್ಬೋದು ಕೆಲವೊಂದಕ್ಕೆ. ಅದಾದಮೇಲೆ ನಾನು ನಿಮ್ಮ ಜೊತೆ ಲೈವಲ್ಲೇ ಬಂದು ಕೂತ್ಕೊತೀನಿ ಬೆಳಿಗ್ಗೆ. ಓಕೆನಾ? ಸೊ ಏನೇನು ಡೌಟ್ಸ್ ಇದೆ ಅದನ್ನೆಲ್ಲ ಲೈವಲ್ಲೇ ಕೇಳ್ಬೋದು, ನೀವು ಡೈಲಿ ಬಂದು ಕೂತ್ಕೊಂಡ್ಬಿಡ್ತೀನಿ. ಓಕೆ, ಸೊ ಇದಿಷ್ಟು ಹೇಳಿ. ವಿಡಿಯೋ ತಿಳಿಸಿ ಸರ್, ಯಾವ ರೀತಿ ಯೂಸ್ ಮಾಡಬೇಕು ಅಂತ ಆಪ್ಷನ್ ಚೈನ್ ಬಗ್ಗೆ. ಅದೆಲ್ಲ ಮಾಡ್ತೀನಿ ಸರ್, ನಾನು ಹೇಳಿದ್ದೀನಲ್ವಾ, ನಾನು ಅದಕ್ಕೆ ನಿಮ್ಮನ್ನೆಲ್ಲ ಮಾತಾಡ್ಸಿದ್ದೀಗ. ಸೊ ಯಾರ್ಯಾರಿಗೆ ಯಾವ್ಯಾವ ಥರ ಒಂದು ಏನು ನಾಲೆಜ್ ಇದೆ, ಸೊ ಅದನ್ನೆಲ್ಲ ನಾನು ತೊಗೊಂಡು ಏನು ಮಾಡ್ತೀನಿ, ನಾನು ಬೇಸಿಕ್ಕಿಂದ ವೀಡಿಯೋ ಮಾಡ್ತೀನಿ ನಿಮಗೆ. ಆಪ್ಷನ್ ಚೈನಲ್ಲಿ ಏನು ಬೇಕೋ ಅಷ್ಟೇ ಯೂಸ್ ಮಾಡ್ಬೇಕು ಸರ್. ನಿಮ್ಗೆ ಒಂದು ಹೇಳ್ತೀನಿ, ಸ್ಟಾಕ್ ಮಾರ್ಕೆಟಲ್ಲಿ ನಾವು ಏನು ಬೇಕೋ ಅಷ್ಟೇ ತಗೋಬೇಕು. ಹೇಳಿ, ಕೇಳ್ತಿಲ್ವಾ? ಹಲೋ, ಹೇಳಿ. ಹಾಂ, ಸ್ಟಾಕ್ ಮಾರ್ಕೆಟಲ್ಲಿ ನಾವು ಏನು ಬೇಕೋ ಅಷ್ಟನ್ನೇ ತೊಗೋಬೇಕು ಸರ್. ಸೊ ನೀವು ತೀರಾ ಪ್ರತಿಯೊಂದು ಆಪ್ಷನ್ ಚೈನು ನನಗೆ ಈ ವಾಲ್ಯೂಮು ಇದ್ರ ಮೇಲೆ ನಾನು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹೇಳ್ಕೊತೀನಿ, ಅವೆಲ್ಲ ವರ್ಕ್ ಆಗಲ್ಲ ಸರ್. ವಾಲ್ಯೂಮ್ ಎಲ್ಲ ಎವ್ರಿ ಸೆಕೆಂಡ್ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಸೊ ಹೇಳಿ, ಏನಾದರೂ ಡೌಟ್ ಇದ್ದರೆ ಹೇಳಿ, ಕ್ವಿಕ್ಕಾಗಿ ಹೇಳಿ. ನಾನು ಸರ್ ಬುಕ್ಸ್ ಏನಾಗಿದೆ? ಹಾಂ, ಇದೆಯಲ್ವ ಸರ್, ಇಲಿಯಟ್ ವೇವ್ ಬರೆದಿರೋ ಬುಕ್ಕೇ ಇದೆ. ಸೊ ನಾನು ನಿಮಗೆ ಅದನ್ನು ಯಾವುದು ಇದರಲ್ಲಿದೆ, ಯಾವುದು ಅಮೆಝಾನಲ್ಲಿದೆ. ಸೊ ಹಾಗೆ ಕೆಲವೊಬ್ರು ಅಂದರೆ ಕೇಳ್ತಿಲ್ವಾ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಹಾಂ, ಸೊ ಇದೆ ಸರ್, ಬುಕ್ ಇದೆ. ನಾನು ಅದನ್ನ ಗ್ರೂಪಲ್ಲಿ ನಿಮಗೆ ಆ ಲಿಂಕ್ ಶೇರ್ ಮಾಡ್ತೀನಿ. ಸಾಕಷ್ಟು ಬುಕ್ ಇದೆ. ಕನ್ನಡದಲ್ಲೂ ಇದೆಯಾ? ಕನ್ನಡದಲ್ಲಿ ಇಲ್ಲ ಸರ್, ಅದೇ ಮೇನ್ ಪ್ರಾಬ್ಲಮ್. ಕನ್ನಡದಲ್ಲಿ ನಿಮಗೆ ಆಲ್ಮೋಸ್ಟ್ ಸ್ಟಾಕ್ ಮಾರ್ಕೆಟಲ್ಲಿ ಕನ್ನಡದಲ್ಲಿ ಇಂಪಾರ್ಟೆಂಟ್ ವಿಷಯಗಳು ಇಲ್ಲ. ಸೊ ಅದಕ್ಕೆ ನಮ್ಮ ಕನ್ನಡದವ್ರು ದೊಡ್ಡ ಬಿಸ್ನೆಸ್ ಮಾಡಿದ್ದಾರೆ. ನಮಸ್ತೆ, ಹೇಳಿ ಸರ್. ಹೇಳಿ ಸರ್. ಹಲೋ ಸರ್, ಇವಾಗ ನೀವು ವೇವ್ ಅನಾಲಿಸಿಸ್ ಟೂಲ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದು ನನಗೆ ಬಹಳ ಖುಷಿ ಆಯ್ತು. ಅದು ಥ್ಯಾಂಕ್ ಯು ಸರ್. ವೇವ್ ಅನಾಲಿಸಿಸ್ ಟೂಲ್ ಮಾಡ್ತೀನಿ ಅಂದ್ರಲ್ಲ, ಅದು ನನಗೆ ಬಹಳ ಖುಷಿ ಆಯ್ತು. ಅದು ಥ್ಯಾಂಕ್ ಯು ಸರ್. ಹಲೋ, ಆಮೇಲೆ ಅದನ್ನ ನೀವು 2000 ರೇಂಜಿಗೆ ಕೊಡ್ತೀನಿ ಅಂದ್ರಲ್ಲ, ಅದು ನಾನು ನಿಮಗೆ ಹಲೋ, ಕೇಳಿಸ್ತಾ ಇದೆ. ಹೇಳಿ ಸರ್, ಹೇಳಿ. 2000 rupees ರೇಂಜಿಗೆ ಕೊಡ್ತೀನಿ ಅನ್ನೋದಕ್ಕೆ ನನಗೆ ಬಹಳ ನಿಮ್ಮ ಮೇಲೆ ನಾನು ಆಭಾರಿಯಾಗಿದ್ದೀನಿ. ಹಲೋ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕೇಳ್ತಿದೆ ಸರ್, ಹೇಳಿ. ವೇವ್ ಅನಾಲಿಸಿಸ್ ಟೂಲ್ ಅನ್ನ ಅರೌಂಡ್ 2000 ಕೊಡ್ತೀನಿ ಅಂದ್ರಲ್ಲ, ನನ್ಗೆ ಬಹಳ ಖುಷಿ ಆಯ್ತು. ಅದು ಯಾಕಂತ ಹೇಳಿದ್ರೆ, ಆ ತರ ವೇವ್ ಅನಾಲಿಸಿಸ್ ಟೂಲ್ ಏನಾದ್ರು ನೀವು ಕೊಟ್ರಿ ಅಂತ ಹೇಳಿದ್ರೆ, ನೀವು ಕನ್ನಡದವ್ರನ್ನ ಒಬ್ಬೊಬ್ರನ್ನ ಒಳ್ಳೆ ಟ್ರೇಡರ್ ಮಾಡ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಟ್ರೈ ಮಾಡ್ತೀನಿ. ಸೊ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದೀವಿ. ಅದನ್ನ ಟೆಸ್ಟ್ ಮಾಡ್ಬೇಕು. ನಾನು ಫಸ್ಟ್ ಟೆಸ್ಟ್ ಮಾಡಿ ನನಗೆ ವರ್ಕ್ ಆಗುತ್ತೆ ಅಂದ್ರೆ ಮಾತ್ರ ನಿಮ್ಮ ಮುಂದೆ ತರಬೇಕು. ಬಟ್ ಅದು ಟೂಲ್ ಅದು ವರ್ಕ್ ಆಗುತ್ತೆ ಅಂತ ನನಗೆ ಗೊತ್ತಿದೆ ಅದ್ರ ಬಗ್ಗೆ. ಥ್ಯಾಂಕ್ ಯು ಸರ್. ಎಸ್ ಮಾಡಿ, ನೀವು ಮಾಡಿ. ಓಕೆ, ಅದು ನೀವು ಟೆಸ್ಟ್ ಮಾಡುವಾಗ ನನಗೊಂದು ಟೆಸ್ಟಿಂಗ್ ಟೂಲ್ ಕೊಡಿ ಸರ್, ನಾನು ಮಾಡ್ತೀನಿ. ಶೋರ್ ಸರ್, ಶೋರ್. ಓಕೆ, ಥ್ಯಾಂಕ್ ಯು. ಓಕೆ, ಬೇರೆ ಏನಾದರೂ ಇದ್ರೆ ನಿಮ್ಗೆ ಏನಾದರೂ ನಿಮ್ಗೆ ಏನು ಅನಿಸ್ತು, ಸೊ ಅಥವಾ ಏನಾದರೂ ನಿಮ್ಗೆ ಇದು ಸುಮ್ಮನೆ ಏನು ಟೈಮ್ ವೇಸ್ಟ್ ಅನಿಸಿದ್ರೆ ನಿಮಗೆ ಹೇಳ್ಬೋದು, ನೀವು ಡೈರೆಕ್ಟಾಗಿ ಹೇಳ್ಬೋದು. 7 to 8 ನಿಮಗೆ ಟೈಮ್ ವೇಸ್ಟ್ ಅನಿಸ್ತು ಅಂದರೆ ಓಪನ್ ಆಗಿ ಹೇಳ್ಬೇಕು ನನಗೆ. ಸೊ ಇದರಲ್ಲಿ ಯಾವುದೇ ರೀತಿ ಮುಚ್ಚುಮರೆ ಇಲ್ಲ. ಸೊ ಇದು ಯೂಟ್ಯೂಬಲ್ಲಿ ಕೂಡ ಹೋಗುತ್ತೆ. ಸೊ ಓಪನ್ ಆಗಿ ಎಲ್ರಿಗೂ
ಅಮೃತ ಗಳಿಕೆ ಸರ್ ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನನಗಿಂತ ದೊಡ್ಡವ್ರು ಕೂಡ ಇದ್ದೀರಾ ಇಲ್ಲಿ. ಸೊ ಸಾಕಷ್ಟು ಜನ, ನನಗೆ ಜಸ್ಟ್ 32-33 ಏಜ್ ಅಷ್ಟೇ. ಸೊ ನೀವು ದೊಡ್ಡವ್ರು ಕೂಡ ಇದ್ದೀರಾ. ಸೊ ಕೆಲವೊಬ್ರು ನನಗೆ ಸರ್ ಅಂತೀರಾ. ಸೊ ದಯವಿಟ್ಟು ಅದನ್ನು ಕರಿಬೇಡಿ. ಸೊ ನಾರ್ಮಲ್ ಈಗ ಸದ್ಯಕ್ಕೆ ನನಗೆ ವೇವ್ ಟ್ರೇಡರ್ ಕನ್ನಡ ಅಂತ ಕರೀರಿ. ಅದಾದಮೇಲೆ ನನ್ನ ನೇಮ್ ಹಾಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ನಾನು ಹೇಳಿದ್ನಲ್ವಾ, ಸೊ ನಂದು ಒಂದ್ಸರಿ ನನ್ನ ಕಂಪ್ನಿಯಿಂದ ಹೊರಗಡೆ ಬಂದಮೇಲೆ ಸೊ ಜೊತೆಯಲ್ಲಿ ನಮಗೆ ಕಂಪ್ಲೀಟಾಗಿ ಪ್ರತಿ ಸ್ಕೂಲ್ ಕಾಲೇಜ್ ಸ್ಟೂಡೆಂಟ್ಗಳು ಫಸ್ಟ್ ಬರಬೇಕು ನಮಗೆ. ಸೊ ಅವ್ರಿಗೂ ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ನಾವು ಹೇಳಬೇಕು. ಸೊ ಅದೆಲ್ಲ ನಮ್ಮದು ಒಂದು ದೊಡ್ಡ ಏನು ಇದಿದೆ. ಸೊ ಅದನ್ನು ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಮಾತಾಡಿ ಸರಿ. ಹಲೋ ಸರ್ ನಮಸ್ಕಾರ. ಹೇಳಿ ಸರ್. ನೀವು ತುಂಬಾ ಸರ್ ಒಂದ್ ನಿಮಿಷ ನಾನು ಮಾತಾಡ್ಬಿಡ್ತೀನಿ. ಹೇಳಿ ಸರ್, ಹೇಳಿ. ಸರ್ ಏನಿಲ್ಲ, ನೀವು ಕೆಲವು ಯೂಟ್ಯೂಬ್ ಚಾನಲ್ಸ್ ನ ಫಾಲೋ ಮಾಡ್ತೀನಿ ಅಂದ್ರಲ್ಲ, ಅದು ಯಾವ್ದು ಅಂತ ಒಂದ್ ಸ್ವಲ್ಪ ಹೇಳಿದ್ರೆ ಒಂದ್ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ. ಓಕೆ. ಸೊ ನನಗೆ ಸಾಕಷ್ಟು, ನಾನು ಕೆಲವೊಂತಂದ್ರೆ ನಿಮ್ಗೆ ಅದನ್ನೆಲ್ಲ ನಾನು ಲಿಂಕ್ಗಳು ಕಳಿಸ್ತೀನಿ. ಸೊ ಫಸ್ಟ್ ನಾನು ಮೇಯ್ನ್ ಆಗಿ ನಾನು ಕೆಲವೊಂದು ಚಾನಲಲ್ಲಿ ನಮ್ಮ ಕನ್ನಡದಲ್ಲಿ ನಾನು ಫಾಲೋ ಮಾಡೋದು ಅಂತಂದರೆ ನಾನಂದರೆ ಓಕೆ, ನನಗೆ ಸಾಕಷ್ಟು ಜನ ಕೂಡ ಕೇಳಿದ್ದಾರೆ ಫಾಲೋ ಮಾಡೋದಂದ್ರೆ. ಇತ್ತೀಚೆಗೆ ನನಗೆ ತುಂಬ ಜನ ಕೇಳ್ತಿದ್ರು, ಸರ್ ನೀವು ವೇವ್ ಅನಾಲಿಸಿಸ್ ಎಲ್ಲಿ ಕಲ್ತ್ಕೊಂಡ್ರಿ? ಸೊ ಇಷ್ಟು ನೀವು ಶ್ರೀಮಂತ ಹತ್ರ ಏನಾದರೂ ಕಲ್ತ್ರಾ? ಸೊ ನಾವು ಅವತ್ತಿಂದ ತೊಗೊಂಡಿದ್ದೀವಿ ಸರ್, ನಮ್ಮ ಹತ್ರ ಏನೂ ಕಲಿಯೋಕ್ಕಾಗಿಲ್ಲ. ಸೊ ಬಟ್ ನೀವು ಎಲ್ಲಿ ಕಲ್ತ್ರಿ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ನಾನು ಶ್ರೀಮಂತ ಚಾನಲ್ ಇದೆಯಲ್ವಾ, ಅವ್ರು ನಾನು ಫಾಲೋ ಮಾಡ್ತೀನಿ. ಸೊ ಇವನ್ ನಾನು ಫ್ಯಾನ್ ಕೂಡ ಅವ್ರಿಗೆ. ಯಾಕೆ ಅಂತಂದರೆ ಅವರು ವೇವ್ ಅನಾಲಿಸಿಸ್ದ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಕನ್ನಡದಲ್ಲಿ. ಓಕೆ. ಸೊ ಎಷ್ಟೊಂದು ಜನಕ್ಕೆ ಗೊತ್ತಿರಲಿಲ್ಲ. ಒಂದು ನಿಯರ್ಲಿ 80-90 ಸಬ್ಸ್ಕ್ರೈಬರ್ ಇದ್ದಾರೆ. ಬಟ್ ಅವರು ಇಚಿಮೋಗು ಅದು ಇದೆಲ್ಲ ಯೂಸ್ ಮಾಡ್ತಾರೆ. ನನ್ನ ಟ್ರೇಡಿಂಗ್ ಸ್ಟೈಲ್ ಸ್ವಲ್ಪ ಚೇಂಜು. ಬಟ್ ಆದರೆ ನಾನು ಅವ್ರದ್ದು ಯಾವ ವೀಡಿಯೋನ ಫಾಲೋ ಮಾಡ್ತೀನಿ ಅಂತಂದರೆ ಅವರು ನಮಗೆ ಗ್ಲೋಬಲ್ ನಾಲೆಜ್ ಕೊಡ್ತಾರೆ ಸಮ್ಟೈಮ್ಸ್. ಸೊ ನೀವು ಅಂಥದ್ದನ್ನೆಲ್ಲ ನೀವು ನೋಡಬೇಕು. ಸೊ ಏನಾಗ್ತಿದೆ ಪ್ರಪಂಚದಲ್ಲಿ, ಸೊ ಅದನ್ನೆಲ್ಲ ನಿಮಗೆ ಏನು ಹೇಳ್ತಾರೆ ಅವರು. ಸೊ ಅದು ತುಂಬ ಯೂಸ್ ಆಗುತ್ತೆ ಜನಕ್ಕೆ. ಸೊ ನೀವೀಗ ಎಲ್ಲೋ ಒಂದು ಕಡೆ ನೀವು ಸರ್ಚ್ ಮಾಡಿ ಅದನ್ನು ರಿಸರ್ಚ್ ಮಾಡ್ಕೊಂಡೆಲ್ಲ ತೊಗೊಳ್ಳೋ ಬದಲು ಸೊ ನೀವು ಇಂಥ ಜಾಗದಲ್ಲಿ ನಿಮ್ಗೆ ತೊಗೊಂಡ್ರೆ ನಿಮಗೆ ಅದು ತುಂಬ ಯೂಸ್ ಆಗುತ್ತೆ. ಸೊ ಅದನ್ನು ಫಾಲೋ ಮಾಡ್ತೀನಿ. ಹಾಗೆ ಹಿಂದಿಯಲ್ಲಿ 1-2 ಚಾನಲ್ ಇದೆ, ನಿಮಗೆಲ್ಲ ಲಿಂಕ್ ಕಳಿಸ್ತೀನಿ ನಾನು ಅದನ್ನೆಲ್ಲ. ಸೊ ನೀವು ಅದನ್ನು ಕೂಡ ಫಾಲೋ ಮಾಡ್ಬೋದು. ಓಕೆ. ಮತ್ತೆ ಸರ್ ಹಲೋ ಸರ್, ಒಂದ್ ನಿಮಿಷ. ಈಗ ನಮ್ಮ ನಿಫ್ಟಿ ವೇವ್ ಅನಾಲಿಸಿಸ್ ಅಲ್ಲಿ 161.8% ರೀಚ್ ಆಗಿದೆ ಅಲ್ಲ ಸರ್, ವೇವ್ 3? ಹೇಳಿ ಕೇಳಿಸ್ತಾ ಸರ್? ಸರ್ ವೇವ್ 3 ನಲ್ಲಿ ವೇವ್ 3 161.8% ರೀಚ್ ಆಗಿದೆ ಅಲ್ಲ, ಕರೆಕ್ಟ್? ಅದು ಯಾವ ಟೈಮ್ ಫ್ರೇಮಲ್ಲಿ ಹೇಳ್ತಿದ್ದೀರಾ ನೀವು? ನಾನಿಲ್ಲಿ 1 hour ಹಾಕಿದ್ದೀನಿ. ಮೋಸ್ಟ್ಲಿ ಡೇ ಟೈಮ್ ಫ್ರೇಮ್ ಹಾಕಿದ್ರು ಅದೇ ಬರುತ್ತೆ ಅನ್ಸುತ್ತೆ. ಸರ್ ನಾನೊಂದು ಕೆಲಸ ಮಾಡ್ತೀನಿ. ಸೊ ನಾನು ಇವಾಗ ಇನ್ನೊಂದು 1 hour ಬಿಟ್ಟು ನಾನು ಅದ್ರ ಬಗ್ಗೆ ಅಟ್ಲೀಸ್ಟ್ ಒಂದು ಚಿಕ್ಕದಾಗಿ ಒಂದು 2-3 minutes ವಿಡಿಯೋ ಮಾಡಾಕ್ತೀನಿ. ಸೊ ನನ್ನ ಒಂದು ಅನಾಲಿಸಿಸ್ ಯಾವ ಥರ ಇದೆ ಅದನ್ನು ಸಾಲ್ವ್ ಮಾಡಿ ಸರ್. ಆಮೇಲೆ ತುಂಬ ಜನ ನಾನು ಕೇಳ್ತಿದ್ದಾರೆ, ಅದನ್ನು ನಾನು ಮಾಡ್ತೀನಿ. ಸೊ ಏನೋ ಕ್ರೂಡ್ ಆಯಿಲ್ ಕೇಳ್ತಿದ್ದಾರೆ, ಅದೆಲ್ಲ ಮಾಡ್ತಿದ್ದಾರೆ. ಸೊ ಅದನ್ನೆಲ್ಲ ನಾನು ಮಾಡ್ತೀನಿ. ಸೊ ಬಟ್ ಒಂದು ಸ್ವಲ್ಪ ಟೈಮ್ ನನಗೆ ನೀವು ಕೊಡಲೇಬೇಕು. ಯಾಕೆಂದರೆ ನಾನು ವರ್ಕ್ ಬ್ಯಾಲೆನ್ಸ್ ಮಾಡಬೇಕು, ಪರ್ಸನಲ್ ಟೈಮ್ಸ್ ಇದೆಲ್ಲ ನೋಡ್ಕೋಬೇಕು. ಸೊ ಪ್ರತಿಯೊಂದು ನಾನು ಮಾಡ್ತೀನಿ. ಸೊ ನಿಮಗೆ ಎಷ್ಟು ಹೇಳ್ಕೊಡ್ತೀನಲ್ವಾ, ನನಗಷ್ಟು ಬೆನಿಫಿಟ್ಟು. ಸೊ ನಾನು ಆ್ಯಕ್ಚುಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದೇ ಅದೇ ರೀಸನು. ನನಗೇನಾಗುತ್ತೆ, ಮೈಂಡಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಮೈಂಡಲ್ಲಿ ಕೂತ್ಬಿಡುತ್ತೆ. ನಾನು ಕಣ್ಣು ಮುಚ್ಚಿದಾಗಲೂ ನಾನು ಹೇಳ್ಬಿಡ್ತೀನಿ. ಸೊ ನನಗೆ ಅದ್ರದ್ದು ಎಫೆಕ್ಟ್ ನನಗೆ ಈಗ ಆಗ್ತಿದೆ. ಓಕೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೆ. ಮುಂದೆ ಬೇರೆ ಯಾರಾದರೂ ಇದ್ದರೆ ಟೈಮ್ ಆಯಿತು ಅಂತ ಅಂದ್ಕೊತೀನಿ. ಸರ್ ಹಲೋ, ಹೇಳಿ. ಕೇಳಿಸ್ತಾ ಇದೆ ಸರ್. ನಾವು ಇವಾಗ ಶುರು ಮಾಡಬೇಕು ಅಂದ್ರೆ ಈ ಸ್ಟಾರ್ಟಿಂಗ್ ಅಲ್ಲಿ ನಿಮ್ದು ಯಾವ್ದಾದ್ರು ವಿಡಿಯೋಸ್ ಇದೆಯಾ? ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಇಂದಾನೇ ಕಲಿಬೇಕು ನಾವು. ಓಕೆ. ಸ್ಟಾರ್ಟಿಂಗ್ ಇಂದ ನಿಮಗೆ ವೇವ್ ಅನಾಲಿಸಿಸ್ ಬಗ್ಗೆ ಬೇಸಿಕ್ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಿದ್ದೀನಿ. ಸೊ ಅದನ್ನ ನೋಡಿ ನೀವು. ಅಂದ್ರೆ ಇವಾಗ ನಮ್ದಂಗಲ್ಲ ಸರ್, ನಮ್ಗೆ ಏನು ಗೊತ್ತಿಲ್ಲನೇ ಅನ್ಕೊಳ್ಳಿ. ಅದಕ್ಕೋಸ್ಕರ ನಾನು ಇವತ್ತು ನಿಮ್ಗೆ ಈ ತರ ಒಂದು ಏನೋ ಸೆಷನ್ ನ ಸ್ಟಾರ್ಟ್ ಮಾಡಿ, ಸೊ ಯಾರ್ಯಾರಿಗೆ ಏನೇನು ಗೊತ್ತಿಲ್ಲ, ನನಗೆ ಸಾಕಷ್ಟು ಜನ ಮಾತಾಡಿದ್ದೀರಾ. ಸೊ ಅದನ್ನೆಲ್ಲ ನಾನು ಪಾಯಿಂಟ್ ಔಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನ ತೀರಾ ಬೇಸಿಕ್, ನಿಮಗೆ ಸ್ಟಾಕ್ ಮಾರ್ಕೆಟೇ ಗೊತ್ತಿಲ್ಲ, ಸೊ ಅಂಥವ್ರಿಗೆ ತೀರಾ ಬೇಸಿಕ್ ಇಂದ ಒಂದು 1 or 2 ವಿಡಿಯೋಸ್ ಅಲ್ಲಿ ಮುಗಿಸುವಂತ ಒಂದು ಪ್ಲಾನ್ ಮಾಡಿದ್ದೀನಿ. ಸೊ ಅದನ್ನ ನಾನು ಮಾಡ್ತೀನಿ ಸರ್, ನಿಮ್ಗೆ ಹೆಲ್ಪ್ ಆಗುತ್ತೆ. ಸರಿ ಸರ್, ಓಕೆ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅದೇ ಏಲಿಯಟ್ ವೇವ್ಸ್ ಅದೆಲ್ಲ ಈಗ, ಯಾಕಂದ್ರೆ ನಾವು ಅದನ್ನೆಲ್ಲ ಡೈರೆಕ್ಟ್ ಆಗಿ ಕಲ್ತ್ರು ನಮ್ಗೆ ಏನು ಯೂಸ್ ಆಗಲ್ಲ ಅನ್ಸುತ್ತೆ ಮೋಸ್ಟ್ ಪ್ರಾಬಬ್ಲಿ. ಇಲ್ಲ, ನೀವು ಇಲಿಯಟ್ ವೇವ್ ಇದೆಯಲ್ವಾ ಸರ್, ಇಲ್ಲಿ ನಿಮ್ಗೀಗ ಸ್ಟಾಕ್ ಮಾರ್ಕೆಟ್ ಇದೆ ಒಂದು ಬೇರೆ ತರ ಆಗುತ್ತೆ. ಅಂದ್ರೆ ನೀವು ಬೇಸಿಕ್ ಏನು ಸ್ಟಾಕ್ ಮಾರ್ಕೆಟ್ ಅದು ತಿಳ್ಕೊಳ್ಳೋದು. ಬಟ್ ಇಲಿಯಟ್ ವೇವ್ ರೂಲ್ಗಳು ಇದೆಲ್ಲ ಏನಿರುತ್ತಲ್ವಾ, ನೀವು ಚಾರ್ಟ್ ಅಲ್ಲಿ ಅಪ್ಲೈ ಮಾಡ್ಬೋದು ಸರ್. ನೀವು ಅಂದ್ರೆ ನಿಮ್ಗೆ ಒಂದ್ಸಾರಿ ಅರ್ಥ ಆಗಕ್ಕಿಂತ ನೀವು ಒಂದು 2-3 ಸಾರಿ ನೋಡ್ಬೇಕಾಗತ್ತೆ. ಓಕೆ. ಸೊ ನೀವು ಫಾಲೋ ಮಾಡಿ ಅದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೆಕಾರ್ಡಿಂಗ್ ಸಿಗುತ್ತಾ ಸರ್? ನಾನು ಮಾಡ್ತೀನಿ, ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಸರ್. ಸಾಕಷ್ಟು ಜನ ಜಾಯ್ನ್ ಆಗಿಲ್ಲ, ನನಗೆ ಮೆಸೇಜ್ ಮಾಡ್ತಿದ್ದಾರೆ. ಸೊ ಅವರು ಕೂಡ ನನಗೆ ಅಪ್ಲೋಡ್ ಮಾಡಿ ಅಂದಿದ್ದಾರೆ. ಎವ್ರಿ ವೀಕ್ ನಾನೇನು ಸೆಟ್ ಮಾಡ್ತೀನಲ್ವ ಅದನ್ನು ನಾನು ಯೂಟ್ಯೂಬಲ್ಲಿ ಮಾಡ್ತೀನಿ.
ಸೊ ಈಗ ನೆಕ್ಸ್ಟ್ ವೀಕಿಂದ ಏನು ಮಾಡ್ತೀನಿ, ಈಗ ಯಾರ್ಯಾರು ಟ್ರೇಡ್ ಮಾಡ್ತಾರೆ ಅಥವಾ ಯಾರ್ಯಾರು ಪೇಪರ್ ಟ್ರೇಡ್ ಮಾಡ್ತಾರಲ್ವಾ, ಸೊ ಈಗ ನಮ್ಮದು ಲೈವ್ ಮಾರ್ಕೆಟ್, ಪೋಸ್ಟ್ ಮಾರ್ಕೆಟ್ ಬರುತ್ತೆ, ಹಾಗೆ ವೇವ್ ಅನಾಲಿಸಿಸ್ ಎಲ್ಲ ಹೇಳ್ತೀನಲ್ವಾ. ಸೊ ಅದರದ್ದು ಇಟ್ಕೊಂಡು ಯಾರು ಟ್ರೇಡ್ ಮಾಡ್ತಾರೆ, ಸೊ ಅವ್ರದ್ದು ಟ್ರೇಡ್ಗಳೇನಾಗಿದೆ, ಸಕ್ಸಸ್ ಆಗಿದೆಯಾ, ಫೇಲ್ಯೂರ್ ಆಗಿದೆಯಾ, ಅಥವಾ ಸ್ಟಾಪ್ ಲಾಸ್ ಎಲ್ಲೆಲ್ಲಿ ಹಿಟ್ ಆಯಿತು, ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಅನಾಲಿಸಿಸ್. ಸೊ ನಾನೊಬ್ಬನೇ ಮಾತಾಡಲ್ಲ, ಜೊತೆಲಿ ಇಲ್ಲಿ ಯಾರ್ಯಾರು ಈಗ ಇವತ್ತು ಯಾರು ಎಕ್ಸ್ಪೀರಿಯನ್ಸ್ ಇರೋರು ಯಾರು ಜಾಯ್ನ್ ಆಗಿಲ್ಲ ಅಂತ ಅನ್ಕೊತೀನಿ. ಆಲ್ಮೋಸ್ಟ್ ಎಲ್ಲ ಏನು ಸ್ಟ್ರಗಲ್ ಮಾಡ್ತಿರೋರೇ ಜಾಯ್ನ್ ಆಗಿದ್ದಾರೆ. ಸೊ ಅವರೆಲ್ಲ ಜಾಯ್ನ್ ಆಗ್ತಾರೆ. ಸೊ ಅದೆಲ್ಲ ಜಾಯ್ನ್ ಆದಾಗ ನಿಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಬರುತ್ತೆ ನಿಮಗೆ. ಓಕೆ, ಆ ಥರ ಮಾಡ್ಕೋಬೋದು. ಆಯ್ತಾ? ಹಲೋ, ಹಾಂ ಹೇಳಿ ಸರ್. ಟ್ರೇಡಿಂಗ್ ಏನು ನಾವು ಅದು ಪೇಮೆಂಟ್ ಎಷ್ಟು ಸೆಟಪ್ ಇನ್ಸ್ಟ್ರೂಮೆಂಟ್ ಬೇಕು? ಯಾವುದಕ್ಕೆ? ಮೊಬೈಲ್ ಇದ್ರೆ ಅಷ್ಟೇ ಸರ್. ಆ್ಯಕ್ಚುಲಿ ನಿಮಗೆ ಸರ್ ಒಂದೇನಂದರೆ, ನಿಮಗೆ ತುಂಬ ಎಷ್ಟೊಂದು ಜನ ಮಿಸ್ಗೈಡ್ ಮಾಡ್ತಾರೆ. ಆ್ಯಕ್ಚುಲಿ ಮೊಬೈಲ್ ಇದ್ದರೆ ಸೊ ನೀವು ನಾರ್ಮಲ್ ಆಗಿ ನೋಡ್ಬೋದು ಸರ್. ನೀವು ಎಂಟ್ರಿ ಆ್ಯಂಡ್ ಎಕ್ಸಿಟ್ ಪ್ಲಾನ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ನಿಮ್ಗೊಂದು ಬೇಸಿಕ್ ಕಂಪ್ಯೂಟರ್ ಆದರೂ ಬೇಕೇ ಬೇಕು ಸರ್. ಒಂದು ಎಷ್ಟು ನಿಮ್ಗೀಗ ನನಗೆ ಗೊತ್ತಿದೆ, ಸೊ ಹಳ್ಳಿ ಕಡೆ ಎಷ್ಟು ಪ್ರಾಬ್ಲಮ್ ಇರುತ್ತೆ ಅಂತ. ಸೊ ಅಟ್ಲೀಸ್ಟ್ ಒಂದು 12,000 ಈ ರೇಂಜ್ಗೆ ನಿಮಗೆ ಅಮೆಝಾನಲ್ಲಿ 12,000 ಇಲ್ಲ 13,000ಗೆ ಈ ರೀಫರ್ಬಿಶ್ಡ್ ಅಂತ ಬರುತ್ತೆ. ಅಟ್ಲೀಸ್ಟ್ ನೀವು ಅದನ್ನಾದರೂ ತೊಗೋಬೇಕು ಸರ್. ನಿಮ್ಗೊಂದು 6 ಮಂತ್ ವಾರಂಟಿ ಕೊಡ್ತಾನೆ ಅವನು. ಸೊ ಅಟ್ಲೀಸ್ಟ್ ನಿಮ್ಗೊಂದು ದೊಡ್ಡ ಸ್ಕ್ರೀನ್ ಬೇಕೇ ಬೇಕು ನಿಮಗೆ. ನೀವು ಮೊಬೈಲ್ ಇದ್ದರೆ ಸಾಕು, ಬನ್ನಿ ನಮ್ಮ ಇನ್ಸ್ಟಿಟ್ಯೂಟ್ಗೆ ನೀವು ಕಲ್ತ್ಕೊಳ್ಳಿ ಅಂತಾರೆ, ಅವೆಲ್ಲ ಆಗಲ್ಲ ಸರ್. ಸೊ ನೀವೀಗ ನನ್ನ ವೀಡಿಯೋಗಳು ನೋಡ್ಬೋದು, ನೀವು ಪಾಯಿಂಟ್ ವೈಸು ನೀವು ನಾರ್ಮಲ್ ಮಾಡ್ಬೋದು. ಬಟ್ ನೀವು ಎಂಟ್ರಿ ಟ್ರೇಡ್ ಮಾಡಬೇಕು ಅಂದರೆ, ಹಾಗೆ ನೀವು ಒಂದು ಪೇಪರ್ ಟ್ರೇಡ್ ಮಾಡಬೇಕು ಅಂದ್ರೆ ನಿಮಗೆ ಸ್ಕ್ರೀನ್ ಬೇಕೇ ಬೇಕು. ಒಂದು ಅಟ್ಲೀಸ್ಟ್ ಸಿಂಗಲ್ ಮಾನಿಟರ್ ಬೇಕು, ಒಂದು ಬೇಸಿಕ್ ಕಂಪ್ಯೂಟರ್. ಓಕೆ ಸರ್, ಬೇರೆ ಏನಾದರೂ ಇದೆಯಾ ಯಾರ್ದಾದ್ರು? ಎಲ್ಲ ಟೈಮ್ ಫ್ರೇಮ್ಗೂ ವರ್ಕ್ ಆಗುತ್ತಾ ಅಂದ್ರೆ ಲಾಂಗರ್ ಟೈಮ್ ಫ್ರೇಮ್? ಯಾವುದು ಸರ್, ಯಾವುದು? ಎಲ್ಲ ಟೈಮ್ ಫ್ರೇಮಲ್ಲೂ ವರ್ಕ್ ಆಗುತ್ತೆ ಸರ್. ಈಗ ನಾನು ಹೇಳಿದ್ನಲ್ವಾ, ನಾನು ಇಂಟ್ರಾಡೇಗೆ 30 ಮಿನಿಟ್ಸ್ 15 ಮಿನಿಟ್ಸ್ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಎಲ್ಲಾದರೂ ನನಗೆ ಅದರಲ್ಲಿ ಕರೆಕ್ಟಾಗಿ ವೇವ್ಗಳು ಸಿಗ್ತಿಲ್ಲ ಅಂದರೆ 1 ಅವರ್ ಟೈಮ್ ಫ್ರೇಮ್ ಹೋಗ್ತೀನಿ. ಸೊ ಇಲ್ಲ ಅಂತ ಅಂದರೆ ಏನು ಮಾಡ್ತೀನಿ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ 1 ಡೇ 1 ವೀಕ್ ಈ ಥರ ಅನಲೈಸ್ ಮಾಡ್ತೀನಿ. ಬಿಕಾಸ್ ನಾನು ಯೂಟ್ಯೂಬ್ ಸ್ವಲ್ಪ ಚಾನಲ್ಸ್ ನೋಡ್ತಾ ಇದ್ದೆ, ಅಲ್ಲಿ ಲಾಂಗರ್ ಟೈಮ್ ಫ್ರೇಮ್ಗೆ ತುಂಬ ವರ್ಕ್ ಆಗುತ್ತಿದೆ ಅಂತ ಹೇಳಿದ್ದಾರೆ ಸರ್. ಲಾಂಗರ್ ಟೈಮ್ ಫ್ರೇಮ್ ಅಂತ ಅಂದರೆ ನೀವೀಗ ಇಂಟ್ರಾಡೇ ಮಾಡಬೇಕು ಅಂತ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು. ನನಗೆ ಒಂದು 30 ಮಿನಿಟ್ಸ್ 15 ಮಿನಿಟ್ಸ್ ಈ ಟೈಮ್ ಫ್ರೇಮಲ್ಲೇ ನನಗೆ ವರ್ಕ್ ಆಗುತ್ತೆ. ಯಾಕೆ ಅಂತಂದರೆ ನಿಮಗೆ ಲಾಂಗರ್ ಟೈಮ್ ಫ್ರೇಮ್, ನೀವು 1 ಡೇ ಟೈಮ್ ಫ್ರೇಮ್ಗೆ ಹೋದರೆ ನಿಮಗೆ ಓವರ್ ಆಲ್ ಇವತ್ತು ಅಥವಾ ನಾಳೆ ಒಳಗಡೆ ಏನಾಗ್ಬೋದು ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಬಟ್ ಅಟ್ ಪ್ರೆಸೆಂಟ್ ನೀವು ಇಂಟ್ರಾಡೇ ಮಾಡಬೇಕು ಅಂತಂದರೆ ನಿಮಗೆ ಕನ್ಫ್ಯೂಸ್ ಆಗೇ ಆಗುತ್ತೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು. ಸೊ ನೀವು ಲಾಂಗ್ ಟರ್ಮ್ ಈಗ ಏನು ವೀಕ್ಲಿ ಪೊಸಿಷನ್ ಈ ಥರ ಎಲ್ಲ ತೊಗೊಳ್ಳೋರು, ಆಪ್ಷನ್ ಸೆಲ್ ಮಾಡೋರೆಲ್ಲ ಡೈಲಿ ಟೈಮ್ ಫ್ರೇಮಲ್ಲಿ ನೋಡ್ಬೋದು. ಬಟ್ ನೀವೀಗ ಡೈಲಿ ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಮಾಡಿ ಲೋವರ್ ಟೈಮ್ ಫ್ರೇಮ್ ಬಂದರೆ ಅದು ಕೂಡ ಒಳ್ಳೆಯದೇ, ಏನು ಬ್ಯಾಡ್ ಏನಲ್ಲ ಅದು. ಬಟ್ ಆದರೆ ನಿಮ್ಗೆ ಅರ್ಥ ಮಾಡ್ಕೋಬೇಕು, ಇಲ್ಲಾಂದರೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ ಸರ್. ಡೈಲಿ ಟೈಮ್ ಫ್ರೇಮಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸರ್ ವೇವ್ ಅನಾಲಿಸಿಸ್. ಅದೇ ಡೈಲಿ ಟೈಮ್ ಫ್ರೇಮಲ್ಲಿ ವರ್ಕ್ ಆಗುತ್ತೆ. ಬಟ್ ಏನಂತಂದರೆ ಈಗ ನೀವು ಎಕ್ಸ್ಪೀರಿಯನ್ಸ್ ಇವಾಗ ಮಾಡ್ತಾ ಇರೋರು, ಸೊ ನೀವು ಲಾಂಗ್ ಟೈಮ್ ಫ್ರೇಮಲ್ಲೇ ನೋಡ್ಕೊಂಡು ಬನ್ನಿ. ಬಟ್ ಇವಾಗ ನಾನು ಆಲ್ರೆಡಿ ಒಂದು ಸ್ವಲ್ಪ ಟೈಮ್ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ನನಗೆ ಏನು ಈಗ ಒಂದು ಶಾರ್ಟ್ ಟೈಮ್ ಫ್ರೇಮ್ ಹೋದರೆ ನನಗೆ ಅರ್ಥ ಆಗುತ್ತೆ. ಬಟ್ ಆದರೆ ಎಷ್ಟೊಂದು ಜನ 5 ಮಿನಿಟ್ಸಲ್ಲಿ ಹೋಗ್ತಾರೆ. ನನ್ನ ಪ್ರಕಾರ 5 ಮಿನಿಟ್ಸಲ್ಲಿ ವರ್ಕ್ ಆಗುತ್ತೆ, 100% ವರ್ಕ್ ಆಗುತ್ತೆ. ಅಷ್ಟೇ ನಿಮ್ಮ ಮೈಂಡ್ ಕೂಡ ಫಾಸ್ಟ್ ಇರಬೇಕು. ಸೊ ನಿಮ್ಮ 5 ಮಿನಿಟ್ಸಲ್ಲಿ ಒಂದೊಂದು ಮೂಮೆಂಟಲ್ಲಿ ನಿಮಗೆ ವೇವ್ ಕೌಂಟ್ ಚೇಂಜ್ ಆಗುತ್ತೆ. ಸೊ ನಾನು ಅದನ್ನು ಮಾಡಲ್ಲ ಆ್ಯಕ್ಚುಲಿ ಇಂಟ್ರಾಡೇಗೆ. ಸೊ ಈ ಥರ ಸರ್. ಇವಾಗ ಹಲೋ, ಹೇಳಿ ಸರ್, ಹೇಳಿ ಸರ್. ಇವಾಗ ನೀವು 30 ಮಿನಿಟ್ಸ್ ಫ್ರೇಮ್ ಅಲ್ಲಿ ಇದು ನೋಡ್ತಿದ್ರಲ್ಲ, ABC ನೋಡ್ತಿದ್ರಲ್ಲ, ಈಗ ಎ ಇಂದ ಬಿ ಆಗಿದೆ, ಈಗ ಬಿ ಇಂದ ಸಿ ಆಗ್ಬೇಕಲ್ವಾ? ನನ್ನ ಎಕ್ಸ್ಪೆಕ್ಟೇಷನ್ ಸಿ ಆಗಬೇಕು ಅಂತ ನಾನು ನೋಡ್ತಾ ಇದ್ದೀನಿ. ಇವಾಗ 0.786 ಲೆವೆಲಲ್ಲಿದೆ. ಸೊ ಅದೇನಾದರೂ ಬ್ರೇಕ್ಔಟ್ ಮಾಡ್ತು ಅಂತಂದರೆ, ಬ್ರೇಕ್ಔಟ್ ಮಾಡಿ ವಿತ್ ಮೂಮೆಂಟಮಲ್ಲಿ ಮೇಲೆ ಹೋಯ್ತು ಅಂದರೆ ಅವಾಗ ನಾನು ವೇವ್ ಕೌಂಟ್ನ ಚೇಂಜ್ ಮಾಡ್ಕೊತೀನಿ. ಅದನ್ನು ನಾನು ಹೇಳ್ತೀನಿ ಯಾವ ಥರ ಅಂತ. ಸೊ ಆ್ಯಕ್ಚುಲಿ ವೇವ್ ಅನಾಲಿಸಿಸಲ್ಲಿ ಇದನ್ನೇ ನಾವು ಮೇನ್ ಆಗಿ, ನಿಮ್ಗೆ ಇದೆಲ್ಲ ಮುಂದೆ ಹೋಗ್ತಾ ಬರುತ್ತೆ. ಸೊ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡೋಕ್ಕೆ, ಇವಾಗ ನಾವೇನಾದರೂ ಒಂದು ವೇವ್ ಅನಾಲಿಸಿಸ್ ಮಾಡ್ತಿರಲ್ವಾ, ಸೊ ಏನಾದರೂ ನಮ್ಮ ವೇವ್ ಕೌಂಟ್ ತಪ್ಪಾಯಿತು ಅಥವಾ ನಾವು ಅಂದ್ಕೊಂಡಿರೋ ಥರ ಆಪೋಸಿಟ್ ಹೋಯಿತು ಅಂದರೆ ಈ ಟ್ರೇಡ್ಗಳನ್ನ ನಾವು ಕಡಿಮೆ ಒಂದು ಸ್ಟಾಪ್ ಲಾಸಲ್ಲಿ ಬರೋಕ್ಕೋಸ್ಕರನೇ ನಾವು ಅಡಿಷ್ನಲ್ ಟೂಲ್ಗಳನ್ನ ಯೂಸ್ ಮಾಡೋದು. ಈಗ ಇಚಿಮಗು ಯೂಸ್ ಮಾಡ್ತಾರೆ. ಸೊ ಅದೇ ಥರ ನಮ್ಮ SR ಲೆವೆಲ್ ಟೂಲ್ಗಳು ನಮಗೆ ಅಂದರೆ ಸ್ಟಾಪ್ ಲಾಸ್ ಕಡಿಮೆ ಇರುತ್ತೆ, ಮೇಲ್ಗಡೆ ಟಾರ್ಗೆಟ್ ಇರುತ್ತೆ. ಸೊ ನಮಗೆ ಆ ದೊಡ್ಡ ಲಾಸ್ಗಳು ಅವಾಯ್ಡ್ ಆಗುತ್ತೆ. ಓಕೆ, ಸೊ ನಾವೀಗ ಒಂದು ಡೈರೆಕ್ಷನ್ ನೋಡಿರ್ತೀವಿ, ನನ್ನ ಪ್ರಕಾರ ಕರೆಕ್ಷನ್ ಬರಬೇಕು ಅಂತ ಒಂದು ಎಂಟ್ರಿ ತೊಗೊತೀನಿ. ಸೊ ಬಟ್ ಮಾರ್ಕೆಟ್ ಏನಾಗುತ್ತೆ, ಸಡನ್ನಾಗಿ ಮೇಲ್ಗಡೆ ಶೂಟ್ಔಟ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಸೊ ಆವಾಗ ನಾನು ಏನು ಮಾಡ್ತೀನಿ, ನಾನು ಸ್ಟಾಪ್ ಲಾಸ್ ಇಟ್ಕೊಂಡಿರ್ತೀನಿ, ಸಣ್ಣ ಸ್ಟಾಪ್ ಲಾಸ್ಗಳಿರ್ತವೆ. ಸೊ ಅದು ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ಥರ ಅಡಿಷ್ನಲ್ ಟೂಲ್ಗಳು ಇಂಪಾರ್ಟೆಂಟ್ ಅನ್ನೋದು ಇದಕ್ಕೋಸ್ಕರನೇ. ಸ್ಟಾಪ್ ಲಾಸ್ ಅಂದ್ರಲ್ಲ,
ಹಲೋ, ಹೇಳಿ ಸರ್ ಹೇಳಿ. ಈಗ ಸ್ಟಾಪ್ ಲಾಸ್ ಅಂದ್ರೆ ಈಗ ಎಕ್ಸಾಂಪಲ್ ಒಂದು 100 ರೂಪಾಯಿ ಯಾವ್ದೋ ಸ್ಟಾಕ್ ತಗೊಂಡಿತ್ರಿ, ಹ್ಮ್ ಪ್ರೈಸ್ ಇರೋದು ಎಷ್ಟು ಕ್ವಾಂಟಿಟಿ ಅಂದ್ಕೊಳ್ಳಿ, ಅದು ನೀವೇನು ಸ್ಟಾಪ್ ಲಾಸ್ ಒಂದು 80 ಅಂದ್ಕೊಂಡಿತ್ರಿ. ಹ್ಮ್ ಕೆಲವೊಂದು ಬಾರಿ 80ಕ್ಕೆ ಬಂದು 90ಕ್ಕೆ ಹೋಗಿರ್ತೀವಿ. ಆ ಟೈಮಲ್ಲಿ ನೀವು ಸಿಸ್ಟಮ್ ಅಲ್ಲೇ 80 ಅಂತ ಸ್ಟಾಪ್ ಲಾಸ್ ಇಟ್ಟಿರ್ತೀರೋ ಇಲ್ಲ ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ಕಾಯ್ತಿರೋ? ಆಕ್ಚುಲಿ ನಾನೇನ್ ಮಾಡ್ತೀನಿ ಗೊತ್ತಾ ಸರ್, ನನ್ಗೊಂದು ಲೆವೆಲ್ ಇರುತ್ತೆ. ಓಕೆ, ಸೊ ಹಾ. ನೀವೀಗ ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ನೀವು ಸ್ಟಾಪ್ ಲಾಸ್ ಹಾಕಲ್ದೆ ಕೂತ್ಕೊಂಡ್ರೆ, ಬಟ್ ನಾನು ಬಿಗಿನರ್ಸ್ ಹೇಳೋದು, ನೀವು ಸ್ಟಾಪ್ ಲಾಸ್ ಹಾಕೊಂಡು ಇಟ್ಕೊಂಡ್ರೆ ನೀವು ಸೇಫ್ ಆಗ್ತೀರಾ. ಓಕೆ, ನೀವು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಈಗ ನೀವು ಒಂದು ಸ್ವಲ್ಪ ಟೈಮ್ ಎಕ್ಸ್ಪೀರಿಯನ್ಸ್ ತಗೊಂಡ್ರಿ, ಪೇಪರ್ ಟ್ರೇಡ್ ಮಾಡಿದ್ರಿ, ನಿಮ್ಗೆ ಸಕ್ಸಸ್ ಆಗ್ತಿದೆ, ಸೊ ಸ್ವಲ್ಪ ಅಮೌಂಟ್ ಡೆಪ್ಲಾಯ್ ಮಾಡಿದೀರಾ ಅಂದ್ರೆ ನೀವು ಸ್ಟಾಪ್ ಲಾಸ್ ಒಂದು ರೇಂಜ್ಗೆ ಅಂದ್ರೆ ಒಂದು ಆ ಪ್ರೈಸ್ಗೆ ಬಂದ್ರೆ ಒಂದು ಎಷ್ಟು ಸ್ಟಾಪ್ ಲಾಸ್ ಬರ್ಬೋದು ಅಂತ ನೀವು ಅರ್ಧ ಮನಿಯಲ್ಲಿ ತಗೊಂಡ್ರೆ ನಿಮಗೆ ಕ್ಯಾಲ್ಕುಲೇಟ್ ಆಗುತ್ತೆ. ಓಕೆ, ಸೊ ನಿಮ್ಗೆ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಅದು. ಸೊ ಆ ರೇಂಜ್ಗೆ ನೀವು ಸ್ಟಾಪ್ ಲಾಸ್ ಇಟ್ಕೊಂಡ್ರೆ ಸಮ್ ಟೈಮ್ಸ್ ಏನಾಗುತ್ತೆ, ಸಡನ್ ಒಂದು ಮೂವ್ಮೆಂಟ್ ಕೊಟ್ಬಿಡುತ್ತೆ. ಆವಾಗ ನಿಮಗೆ ಆ ಒಂದು ಲಾಸ್ನ ಅವಾಯ್ಡ್ ಮಾಡೋದು, ನೀವು ತಪ್ಸ್ಕೋಬಹುದು ಅದರಿಂದ. ಬಟ್ ನಾನೇನು ಮಾಡ್ತೀನಿ, ನಾನು ನಾರ್ಮಲ್ ಆಗಿ ನಾನು ಸ್ಟಾಪ್ ಲಾಸ್ ಇಟ್ಕೊಂಡು ಕೂತ್ಕೊಳ್ಳಲ್ಲ. ನನ್ನ ರೇಂಜ್ ಇರುತ್ತೆ, ಆ ರೇಂಜಿಗೆ ಬಂದ ತಕ್ಷಣ ನಾನು ಕ್ಯಾಂಡಲ್ ಕ್ಲೋಸ್ಗೆ ನಾನು ವೇಟ್ ಮಾಡಲ್ಲ. ಸೊ ಸ್ಟಾಪ್ ಲಾಸ್ ನಿಯರ್ ಬಂತು ಅಂದರೆ, ಆ ಮೂಮೆಂಟಿಗೆ ಬಂತು ಅಂದರೆ ನಾನು ಎಕ್ಸಿಟ್ ಆಗಿಬಿಡ್ತೀನಿ. ನನಗೆ ಲಾಸ್ ಆದರೂ ಪರವಾಗಿಲ್ಲ, ನೆಕ್ಸ್ಟ್ ಟ್ರೇಡ್ ಅಂತ. ಸೊ ಯಾಕೆ ಹಂಗೆ ಮಾಡ್ತೀನಿ ಅಂತಂದರೆ, ಎಷ್ಟೊಂದು ಟೈಮ್ ಏನಾಗ್ಬಿಡುತ್ತೆ, ಒಂದೇ ಸಾರಿ ದೊಡ್ಡ ದೊಡ್ಡ ಕ್ಯಾಂಡಲ್ಗಳು ಕೆಳಗಡೆ ಬಂದ್ಬಿಡುತ್ತೆ. ಸೊ ಆ ರೀಸನ್ಗೆ. ಸೊ ಎಷ್ಟೊಂದು ಜನ ಏನು ಹೇಳ್ತಾರೆ, ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ಸ್ಟಾಪ್ ಲಾಸ್ ತಗೊಳ್ಳಿ ಅಂತಾರೆ. ಬಟ್ ನಿಮ್ಗೆ ಆ ಕ್ಯಾಂಡಲ್ ಎಲ್ಲಿ ಕ್ಲೋಸ್ ಆಗಿರುತ್ತೆ ಅಂತ ನಿಮ್ಗೆ ಹೆಂಗೆ ಕ್ಲಾರಿಟಿ ಇರುತ್ತೆ? ಸೊ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಪ್ರಾಬಬಿಲಿಟಿ. ಓಕೆ, ಸೊ ನಾನೆಲ್ಲ ಅನಲೈಸ್ ಮಾಡ್ಬೋದು. ಸೊ ಇದು ಹಿಂಗೆ ಆಗಬೇಕು ಅಂತ ಯಾರೂ ಹೇಳೋಕ್ಕಾಗಲ್ಲ. ಇವನ್ ವಾರನ್ ಬಫೆಟ್ ಕೂಡ ಹೇಳೋಕ್ಕಾಗಲ್ಲ. ಓಕೆ, ಸರ್ ನೀವು ಹೇಳಿ. ಚಾರ್ಟ್ ನೋಡೋದು ನೀವು ಫ್ಯೂಚರ್ ಅಲ್ಲಿ ನೋಡ್ತೀರಾ ಅಥವಾ ನಿಫ್ಟಿ 50ನ ಅಥವಾ ಬೇರೆ ಯಾವ್ದಾದ್ರು ನೋಡ್ತೀರಾ? ಸರ್ ನಾನು ಎರಡೂ ನೋಡ್ತೀನಿ ಸರ್. ಫ್ಯೂಚರು ನೋಡ್ತೀನಿ, ನಿಮ್ಮ ಮತ್ತೆ ಸ್ಪಾಟ್ ಚಾರ್ಟು ನೋಡ್ತೀನಿ. ಸೊ ನಿಮಗೆ ಅದನ್ನು ಕೂಡ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಿಮ್ಗೆ. ಯಾಕೆ ಅಂದರೆ ಎಷ್ಟೋ ಜನಕ್ಕೆ ಇದು ಗೊತ್ತಿರಲ್ಲ. ಸಮ್ಟೈಮ್ಸ್ ನಿಮ್ಗೆ ಏನಾಗುತ್ತೆ, ನಿಫ್ಟಿ ನಾನು ಲೈವ್ ಅನಾಲಿಸಿಸಲ್ಲಿ ನಿಮ್ಗೆ ಅದು ಎರಡೂ ಬಂದು ಹೇಳೋ ಅಷ್ಟು ನನಗೆ ಟೈಮ್ ಇರಲ್ಲ. ಸೊ ಅದೆಲ್ಲ ನಿಮಗೆ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಇರ್ತೀನಲ್ವ ಆವಾಗ ಹೇಳ್ತೀನಿ. ನೀವೊಬ್ಬ ಪ್ರೊಫೆಷ್ನಲ್ ಕಂಪ್ಲೀಟ್ ಟ್ರೇಡರ್ ಆಗಬೇಕು ಅಂದರೆ ನೀವು ಎರಡೂ ನೋಡಬೇಕಾಗುತ್ತೆ. ಯಾಕೆ ಅಂದರೆ ನಿಮಗೆ ಆಪ್ಷನಲ್ಲಿ ಅಡ್ಡ ಮನೆಯಲ್ಲಿ ಒಂದು ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡಿರ್ತೀರಲ್ವ, ನೀವೆಲ್ಲ ಅಬ್ಸರ್ವ್ ಮಾಡಿದ್ದೀನ ಆ ಸ್ಟ್ರೈಕ್ ಪ್ರೈಸ್ ಇಟ್ಕೊಂಡು ಒಂದು ಕಡೆ ಫ್ಯೂಚರ್ ಹಾಕೊಳ್ಳಿ, ಇನ್ನೊಂದು ಕಡೆ ಸ್ಪಾಟ್ ಹಾಕೊಳ್ಳಿ. ಸೊ ನಿಮ್ಗೆ ಏನಾಗುತ್ತೆ ಅಂತಂದರೆ, ಫ್ಯೂಚರಲ್ಲಿ ಆ ಮೂಮೆಂಟ್ ಆಗ್ತಿರೋ ಥರ ನಿಮಗೆ ಆಪ್ಷನಲ್ಲಿ ಮೂಮೆಂಟ್ ಆಗುತ್ತೆ ಅಟ್ ದ ಮನಿ ಪ್ರೈಸ್. ಇದು ನಿಮಗೆ ಅಟ್ಲೀಸ್ಟ್ ಒಂದು 80 to 90% ಟೈಮ್ ಇದೇ ಥರ ವರ್ಕ್ ಆಗುತ್ತೆ. ಸೊ ಸಮ್ ಟೈಮ್ಸ್ ಮಾತ್ರ ಸ್ಪಾಟಲ್ಲಿ ಹೆಂಗೆ ಮೂಮೆಂಟ್ ಕೊಡುತ್ತೆ ಆ ಥರ ಮೂಮೆಂಟ್ ಕೊಡುತ್ತೆ. ಸೊ ನೀವು ಇಷ್ಟೋ ಸರಿ ಅಬ್ಸರ್ವ್ ಮಾಡಿರ್ಬೋದು, ಸ್ಪಾಟಲ್ಲಿ ಮೂಮೆಂಟ್ ಒಳ್ಳೆ ಪ್ರೈಸ್ ಕೊಡುತ್ತೆ, ಬಟ್ ಅದು ನಿಮಗೆ ಆಪ್ಷನಲ್ಲಿ ಪ್ರೀಮಿಯಮೇ ಮೂವ್ ಇರಲ್ಲ. ಸೊ ಏನು ಹೇಳ್ತಾರೆ, ಸೊ ಪ್ರೀಮಿಯಮ್ ಅಷ್ಟು ಮೂವ್ ಆಗಲ್ಲ, ಇವತ್ತು ಪ್ರೀಮಿಯಮ್ ಮೂವ್ ಆಗಿಲ್ಲ ಅಂತಾರೆ. ಬಟ್ ಯಾಕೆ ಅಂತಂದರೆ ನಮಗೆ ಫ್ಯೂಚರಲ್ಲಿ ಅಷ್ಟೊಂದು ಮೂಮೆಂಟ್ ಕೊಡ್ತಿರಲ್ಲ. ಸೊ ಫ್ಯೂಚರ್ಗೆ ಮತ್ತು ಆಪ್ಷನ್ಗೆ ಪ್ರೈಸ್ ಆಲ್ಮೋಸ್ಟ್ ಒಂದು 30, 40, 50 ಒಂದೊಂದು ಸಾರಿ 100 ಪಾಯಿಂಟ್ಸು ಡಿಫ್ರೆನ್ಸ್ ಇರುತ್ತೆ ಅಲ್ವಾ, ಇದು ನೀವು ನೋಡಿರ್ತೀರ. ಸೊ ಅಲ್ಲೂ ಮೂಮೆಂಟ್ ಇರಲ್ಲ, ಅದಕ್ಕೋಸ್ಕರ ಆಪ್ಷನಲ್ಲಿ ನಮಗೆ ಮೂಮೆಂಟ್ ಸಿಗಲ್ಲ. ಸೊ ಇದು ನೀವು ಅಬ್ಸರ್ವ್ ಮಾಡಿ ಇದನ್ನು. ಸರ್ ಅದ್ರ ಜೊತೆಗೆ ಇವಾಗ ನಿಮ್ಗೆ ಇದು ಎಬಿಸಿ ಕ್ಯಾಂಡಲ್ ನಡೀತಾರೋ, ಸಾರಿ ಎಬಿಸಿ ವೇವ್ ನಡೀತಾ ಇರೋದ್ರಿಂದ ಸ್ವಲ್ಪ ಹೆಡ್ಜಿಂಗ್ ಯಾವ್ದಾದ್ರು ಒಂದು ವಿಡಿಯೋ ಮಾಡಿದ್ರೆ ಈ ಟೈಮಲ್ಲಿ ನಮ್ಗೆ ಹೆಲ್ಪ್ ಆಗುತ್ತೆ. ಮಾಡ್ತೀನಿ ಸರ್ ಅದು. ಸೊ ಹೆಡ್ಜಿಂಗ್ ತುಂಬ ಸಿಂಪಲ್ ಸರ್. ಇವಾಗ ಎಷ್ಟೊಂದು ಜನ ಹೆಡ್ಜಿಂಗ್ ಕೋರ್ಸ್ಗಳು ಮಾಡ್ತಾರಲ್ವ ಸರ್, ಹೆಡ್ಜಿಂಗಲ್ಲಿ ಏನು ಹೇಳ್ತಾರೆ ಹೇಳಿ, ಇದು ಒಂದು 4-5 ಲೆಗ್ಗಳು ತೊಗೊಂಡು ಅಲ್ಲಿ ಅಡ್ಜಸ್ಟ್ಮೆಂಟ್ ಅಂತಾರೆ. ಸೊ ನಮಗೆ ಡೈರೆಕ್ಷನ್ ಗೊತ್ತಾಯಿತು ಅಂತಂದರೆ, ನೀವು ಒಬ್ಬ ವೇವ್ ಅನಾಲಿಸ್ಟ್ ಆಗಿದ್ದೀರಾ ಅಂತ ಅಂದರೆ, ಜೊತೆಲಿ ನಿಮಗೆ ಒಂದು ಪರ್ಫೆಕ್ಟ್ ಸಪೋರ್ಟ್ ಟೂಲ್ ಇದೆ ಅಂತಂದರೆ, ಸೊ ನೀವೇನು ಮಾಡ್ಬೋದು ಅಂತಂದರೆ ಸರ್, ಒಂದು ಏನು ಡೈರೆಕ್ಷನಲ್ ಬೇಸ್ಡ್ ಹೆಡ್ಜ್ ಮಾಡ್ಬೋದು. ಅಂದರೆ ನಿಮಗೆ ಒಂದು ಲಿಮಿಟ್ ಇಷ್ಟು ಲಾಸ್ ಅಂತ ಗೊತ್ತಿರುತ್ತೆ ನಿಮಗೆ ಅಲ್ಲಿ ಮಾಡಿದ್ರೆ. ಹೆಡ್ಜಿಂಗ್ ಕಾನ್ಸೆಪ್ಟ್ ಅದೇನೆ. ಸೊ ನಿಮಗೆ ಪ್ರಾಫಿಟ್ ಎಷ್ಟು ಲಾಸ್ ಎಷ್ಟು ಅಂತ ಗೊತ್ತಿರುತ್ತೆ. ಸೊ ನಾನೇನು ಮಾಡ್ತೀನಿ, ನನಗೆ ಏನಾದರೂ ಒಂದೊಮ್ಮೆ ಡೌಟ್ ಇದೆ ಅಂತ ಇಟ್ಕೊಳ್ಳಿ ಮಾರ್ಕೆಟು. ಸೊ ನನಗೆ ಸೈಡ್ ವೇಸ್ ಹೋಗ್ತಿದೆ ಅಂದರೆ ನನಗೆ ಒಂದು ಡೈರೆಕ್ಷನ್ ಗೊತ್ತಿರುತ್ತೆ. ಸೊ ಇವತ್ತು ಸೈಡ್ ವೇಸ್ ಅಂತಂದರೆ ನನಗೆ ಸಿ ಆಗಿದೆ, ನನಗೆ ಬಿ ಆಗಿದೆ, ಸಿ ಆಗಬೇಕು ಅಂತ ನನಗೆ ಗೊತ್ತಿರುತ್ತೆ. ಹಲೋ, ಕೇಳಿಸ್ತಿದ್ಯಾ? ಓಕೆ, ನನಗೆ ಸಿ ಆಗ್ಬಹುದು ಅಂತ ಗೊತ್ತಿರುತ್ತೆ ಸರ್ ನನಗೆ. ಅಂದರೆ ನನ್ನ ಓವರ್ ಆಲ್ ಆಗಿ ನನ್ನ ಡೈರೆಕ್ಷನ್ ಡೌನೇ ಇರುತ್ತೆ, ಬಟ್ ಅವತ್ತು ಸೈಡ್ ವೇಸ್ ಕೂಡ ಹೋಗ್ಬೋದು ಅನ್ನೋ ಗೊತ್ತಿರುತ್ತೆ. ನಾನೇನು ಮಾಡ್ತೀನಿ, ಅಟ್ ದ ಮನಿ ಇಲ್ಲ, 1 ಸ್ಟೆಪ್ ಔಟ್ ಆಫ್ ದ ಮನಿ ಸ್ಟಾಕ್ನ ನಾನು ಸೆಲ್ ಮಾಡಿಕೊಂಡು ಅಲ್ಲಿಂದ 100 ಪಾಯಿಂಟ್ ಅಥವಾ 200 ಪಾಯಿಂಟ್ ಎಕ್ಸ್ಪೈರಿ ಡೇ ನಿಯರ್ ಇದೆ ಅಂದರೆ ನಾನು ಜಸ್ಟ್ 100 ಪಾಯಿಂಟ್ ಇಟ್ಕೊತೀನಿ, ಆಪ್ಷನ್ನ ನಾನು ಔಟ್ ಆಫ್ ದ ಮನಿ ಸೆಲ್ ಮಾಡ್ತೀನಿ. ಸೊ ಅದನ್ನೆಲ್ಲ ನಿಮಗೆ ಕಂಪ್ಲೀಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನಾನು ನಾರ್ಮಲ್ ಆಗಿ ಹೇಳಿದ್ರೆ ಅದು ಅರ್ಥ ಆಗಲ್ಲ. ಇಲ್ಲ ಅಂತಂದ್ರೆ ಏನು ಮಾಡ್ತೀನಿ, ಫ್ಯೂಚರ್ನ ಸೆಲ್ ಮಾಡಿಕೊಂಡು ಇನ್ನೊಂದು ಲೆಗ್ ಬೈ ಮಾಡಿ ಇಟ್ಕೊತೀನಿ. ಓಕೆ, ಸೊ ನಾನು ತೀರಾ ಔಟ್ ಆಫ್ ದ ಮನಿ ಇಟ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು, ಅಂದರೆ ಅದಕ್ಕೆ ತುಂಬ ಫಂಡ್ ಬೇಕು ನಿಮಗೆ. ಸೊ ನೀವು ಒಂದೊಂದೇ ಲಾಟ್ಗಳು ತೊಗೊಂಡು ನೀವು ಒಂದು 5-6 ಲಾಟ್ ಹಾಕೊಂಡು ಅಡ್ಜಸ್ಟ್ ಮಾಡ್ತಾ ಇದ್ರೆ ನಿಮಗೆ ಅಲ್ಲೆಲ್ಲ ಬ್ರೋಕರೇಜ್ಗೆ ಹೊರಟೋಗುತ್ತೆ. ಸೊ ನೀವು ಟ್ರೇಡ್ ಮಾಡಿ ಏನು ಯೂಸ್ ಆಯ್ತು ನಿಮಗೆ. ಸೊ ನೀವು ಅದರಲ್ಲಿ ಒಂದು ಸ್ವಲ್ಪ ಫಂಡ್ ನೀವು ಮಾಡಬೇಕು ಅಂದರೆ ನಿಮ್ಗೆ ಮಿನಿಮಮ್ ಒಂದು
15 to 20 ಲ್ಯಾಕ್ ಬೇಕು ನಿಮಗೆ. ಸೊ ಅದು ಮೇನ್ ಪ್ರಾಬ್ಲಮ್. ನಿಮ್ಮ ಹತ್ರ ಒಂದು 20-25 ಲ್ಯಾಕ್ ಇದೆ ಅಂತಂದರೆ ನೀವು ಅಟ್ಲೀಸ್ಟ್ ಒಂದು ಡೀಸೆಂಟ್ ಅಮೌಂಟ್ 2% ಅಥವಾ 1.5% ಈ ಥರ ಅರ್ನ್ ಮಾಡ್ಬೋದು ನೀವು. ಮ್ಯಾಕ್ಸಿಮಮ್ ಅಂದರೆ ಒಂದು 3% ಅರ್ನ್ ಮಾಡ್ಬೋದು ನೀವು ಹೈಲಿ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಔಟ್ ಆಫ್ ದ ಮನಿ ಸೆಲ್ ಮಾಡಿಕೊಂಡು. ನಾನು ಹೇಳ್ತಾ ಇರೋದು ಅಡ್ಜಸ್ಟ್ಮೆಂಟ್ ಟ್ರೇಡ್ ಮಾಡ್ತಾರಲ್ವಾ ಅಂಥವ್ರು. ಸರ್ ಇವಾಗ ಎ ಆಗಿದೆ, ಬಿ ಆಗಿದೆ, ಈಗ ಸಿ ಆಗತ್ತೆ, ಆದ ತಕ್ಷಣ ಮತ್ತೆ ವೇವ್ 1 ಸ್ಟಾರ್ಟ್ ಆಗತ್ತಾ? ಹಲೋ, ಈಗ ಎ ಬಿ ಆಗಿದೆ, ಸಿ ಆದ್ಮೇಲೆ ಮತ್ತೆ ವೇವ್ 1 ಸ್ಟಾರ್ಟ್ ಆಗತ್ತಾ? ಹಾಂ ಸರ್, ಅದನ್ನ ನಾನು ನಿಮಗೆ ಕೌಂಟಿಂಗ್ ಹೇಳ್ತೀನಿ ಸರ್. ನಿಮಗೆ ಓಕೆ, ನಿಮಗೆ ನೆಕ್ಸ್ಟ್ ನಾನು ವಿಡಿಯೋ ಮಾಡ್ತೀನಿ. ನಿಮಗೆ ಈಗ ನೆಕ್ಸ್ಟ್ ಪಾರ್ಟ್ 3 ಬರುತ್ತಲ್ವಾ, ನಿಮ್ಗೆ ಆಲ್ಮೋಸ್ಟ್ ಒಂದು ನಾಲೆಜ್ ಬಂದ್ಬಿಡುತ್ತೆ ಸರ್. ನಿಮಗೆ ವೇವ್ ಅನಾಲಿಸಿಸ್ ಬಗ್ಗೆ ಗೊತ್ತಿಲ್ಲ ಅಂದ್ರೂ ಈ 3 ಏನು ನೀವು ನೋಡಿರ್ತೀರಲ್ವಾ, ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ನಾನು ಯಾಕೆ ನಿಮಗೆ ಕೆಲವೊಂದು ವಿಷಯಗಳನ್ನ ನಾನು ಹೇಳಲ್ಲ ಅಂದರೆ, ಎಷ್ಟೊಂದು ಜನ ಏನು ಮಾಡ್ತಾರೆ, ನಾನೀಗ ಎ ಬಿ ಸಿ ಅಂತ ಹೇಳ್ತೀನಲ್ವಾ, ಸಡನ್ನಾಗಿ ಎಂಟ್ರಿ ತೊಗೊಂಡು ಕುತ್ಕೊಂಡ್ಬಿಡ್ತಾರೆ. ಅಥವಾ ನೆಕ್ಸ್ಟ್ ಇದು ಹೇಳ್ತೀನಲ್ವಾ, ಸಡನ್ನಾಗಿ ಎಂಟ್ರಿ ತೊಗೊತಾರೆ. ಅದಕ್ಕೋಸ್ಕರ ನಾನು ವೇವ್ ಕೌಂಟ್ನ ನಾನು ಕಂಪ್ಲೀಟಾಗಿ ನಿಮಗೆ ಹೇಳ್ತಾ ಇಲ್ಲ ಅಲ್ಲಿ. ಓಕೆ, ಬಂದು ನಿಮಗೆ ಡ್ರಾ ಮಾಡಿ ಇದು ಹಿಂಗೆ ಆಗಬೇಕು ಅಂತ ಹೇಳ್ತಾ ಇಲ್ಲ. ಸೊ ಸಪೋರ್ಟಿಂಗ್ ಟೂಲ್ ಬಗ್ಗೆ ಮಾತ್ರ ಹೇಳ್ತೀನಿ, ನಾನು ಮೇನ್ ಹೈಲೈಟ್ ಮಾಡ್ತೀನಿ. ಸೊ ತುಂಬ ಜನ ಏನು ಮಾಡ್ತಾರೆ, ವೇವ್ ಅನಾಲಿಸಿಸ್ ಪರ್ಫೆಕ್ಟ್, ನಾನು ಇವಾಗ ಇವ್ರು ಹಿಂಗೆ ಹೇಳಿದ್ದಾರೆ, ಸೊ ನಾನು ಇಲ್ಲಿ ಎಂಟ್ರಿ ತೊಗೊತೀನಿ, ಸೆಲ್ ಮಾಡ್ತೀನಿ ಅಂತಾರೆ. ಸೊ ಅದಕ್ಕೋಸ್ಕರ ನೀವು ಒಂದ್ಸಾರಿ ನಿಮ್ಗೆ ಗೊತ್ತಾಗಲಿ, ಆವಾಗ ವೇವ್ ಅನಾಲಿಸಿಸ್ ಕಂಪ್ಲೀಟ್ ಗೊತ್ತಾದ್ಮೇಲೆ ಅವಾಗ ನೀಟಾಗಿ ನಾನು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ನನಗೆ ಟೈಮ್ ಕೂಡ ಇರುತ್ತೆ, ವೇವ್ ಡ್ರಾ ಮಾಡಿ ನಿಮಗೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಆವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ನಿಮ್ಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಗೊತ್ತಾಗುತ್ತೆ. ಸರ್ ನಾನು ಶ್ರೀಮಂತದಲ್ಲಿ ತಗೊಂಡಿದ್ದೆ ಸರ್, ಕೋರ್ಸ್ ತಗೊಂಡಿದ್ದೆ, ಹಾಂ ಕಂಟಿನ್ಯೂ ಮಾಡ್ತಿದ್ದೀನಿ ಇವಾಗ. ಓಕೆ, ಅಂದರೆ ಕಂಪ್ಲೀಟ್ ಮಾಡಿದ್ದೀರಾ ಫುಲ್ಲು? ಇಲ್ಲ ಸರ್, ವೇವ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಇವಾಗ. ಓಕೆ, ಸೂಪರ್ ಸರ್, ಸೂಪರ್. ಬೇರೆ ಏನಾದರೂ ಇದೆಯಾ ಅಥವಾ ನಾನಿಲ್ಲಿ ಎಂಡ್ ಮಾಡ್ಬೋದಾ? ಟೈಮ್ ಆಯಿತು ಆಲ್ಮೋಸ್ಟ್. ನಿಮ್ಗೆ ಏನಾದರೂ ಡೌಟ್ ಅಥವಾ ಏನಾದರೂ? ಸರ್ ನೆಕ್ಸ್ಟ್ ಸಂಡೇ ಇರುತ್ತೆ, ಎವ್ರಿ ಸಂಡೇ ಇರುತ್ತೆ, ಸೇಮ್ ಟೈಮ್. ಸರ್ ಇದು ಆಲ್ಗೋ ಟ್ರೇಡಿಂಗ್ ಬಗ್ಗೆ ಏನಾದರೂ ಹೇಳ್ಬೋದಾ? ಸರ್ ಆ್ಯಕ್ಚುಲಿ ಆಲ್ಗೋ ಟ್ರೇಡಿಂಗ್ ನಾನು ಆ್ಯಕ್ಚುಲಿ ಯೂಸ್ ಮಾಡಲ್ಲ ಸರ್. ಅದು ಕಂಪ್ಲೀಟಾಗಿ ಒಂದು ಇಂಡಿಕೇಟರ್ ಮೇಲೆ ಇರುತ್ತೆ ನಿಮಗೆ. ಸೊ ನಿಮಗೆ ಇಚಿಮೊಗು ಯಾವುದು ವೇವ್ ಅನಾಲಿಸಿಸ್ ಇಟ್ಕೊಂಡು ನೀವು ಆಲ್ಗೋ ಟ್ರೇಡಿಂಗ್ ಮಾಡೋಕ್ಕಾಗಲ್ಲ, ಅವೆಲ್ಲ ಆಟೋಮೇಟೆಡ್. ಓಕೆ, ಸೊ ನಿಮಗೆ ವೇವ್ ಕೌಂಟ್ನ ಮಾಡಿ ಇವನ್ ಇಲ್ಲಿವರೆಗೂ ನನ್ನ ಪ್ರಕಾರ ಇಲ್ಲ ಅದು. ಕಂಪ್ಲೀಟಾಗಿ ಮೂವಿಂಗ್ ಆವ್ರೇಜ್ ಬ್ರೇಕ್ಔಟ್ ಅಥವಾ ಒಂದು ಬಾಲಿಂಜರ್ ಬ್ಯಾಂಡ್ ಬ್ರೇಕ್ಔಟ್ ಈ ಒಂದು ಪ್ಯಾರಾಮೀಟರ್ನ ಸೆಟ್ ಮಾಡಿರ್ತಾರೆ. ಸೊ ಅದಾದಮೇಲೆ ಎಂಟ್ರಿ ತೊಗೊಳುತ್ತೆ, ಕೆಳಗಡೆ ಬರುತ್ತೆ. ಸೊ ಆ್ಯಕ್ಚುಲಿ ಅದನ್ನು ನಾನು ಮಾಡಲ್ಲ ಸರ್. ಹೇಳಿ ಸರ್, ಅದು ಆಲ್ಗೋ ಟ್ರೇಡಿಂಗ್ ಅದು ಇದು ಸರ್, ಅದು ಕೂಡ ವರ್ಕ್ ಆಗಲ್ಲ. ಏನಕ್ಕೆ ಅಂದರೆ ನನಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ಸರ್. ಫೈನಲಿ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ ಸರ್, ಪ್ರತಿಯೊಬ್ಬರಿಗೂ ನೀವು ಎಷ್ಟು ಟೆಕ್ನಿಕಲಿ ಸ್ಟ್ರಾಂಗ್ ಇರ್ತೀರಾ, ಚಾರ್ಟ್ನ ರೀಡ್ ಮಾಡೋ ಸ್ಕಿಲ್ ಎಷ್ಟು ಬರುತ್ತೆ, ಸೊ ಅಂಥವ್ರು ಮಾತ್ರ ಮಾರ್ಕೆಟಲ್ಲಿ ಸರ್ವೈವ್ ಆಗೋದು ಫುಲ್ ಟೈಮ್. ಸೊ ನೀವೇನಾದರೂ ಈ ಕೆಲವೊಂದು ಇಂಡಿಕೇಟರ್ಗಳು, ಸೊ ಮೂವಿಂಗ್ ಆ್ಯಾವ್ರೇಜು, RSI, ಹಾಗೆ ಕೆಲವೊಂದು ತುಂಬ ಬರುತ್ತೆ ಸರ್, ಈ ಜಿಗ್ಜಾಗು, ಇದನ್ನೆಲ್ಲ ನೀವು ತೊಗೊಂಡ್ರಿ ಅಂದರೆ ಒಂದು ಟೈಮ್ ಪೀರಿಯಡ್ ಅಷ್ಟೇ ನೀವು ಸೆಟ್ಲ್ ಆಗ್ಬೋದು. ಹಾಗೆ ಈವನ್ ಹೆಡ್ಜಿಂಗ್ ಕೂಡ ನಾನು ಹೇಳ್ತಾ ಇರೋದು. ಓಕೆ, ನಾನು ಯಾರ ಬಗ್ಗೂ ಏನು ಬ್ಯಾಡಾಗಿ ನಾನು ಅವ್ರ ಬಗ್ಗೆ ನಾನು ಪ್ರಚಾರ ಮಾಡ್ತಾ ಇಲ್ಲ. ಇವನ್ ಹೆಡ್ಜಿಂಗ್ ಕೂಡ ನಿಮ್ಗೆ ಏನಾದರೂ ಸೆಬಿ ಹೊಸ ರೂಲ್ ತಂತು ಅಂತ ಅಂದರೆ, ಸೊ ನಿಮ್ಮ ಹತ್ರ ಎಷ್ಟು ಫಂಡ್ ಇದೆ, ಸೊ 100 ಮೆಂಬರ್ ಇದ್ದಾರೆ ಅಂತಂದರೆ ಅದರಲ್ಲಿ 1 ತಪ್ಪರೆ 2 ಜನರ ಹತ್ರ ಮಾತ್ರ ಫಂಡ್ಸ್ ಇರುತ್ತೆ. ಮಿಕ್ಕಿರೋರೆಲ್ಲ ಒಂದು ನಾರ್ಮಲ್ ಫಂಡ್ ಇಟ್ಕೊಂಡಿರೋರು, 1 ಲಕ್ಷ, 2 ಲಕ್ಷ, 3 ಲಕ್ಷ, 50,000 ಈ ಥರ ಫಂಡ್ ಇಟ್ಕೊಂಡಿರೋರು. ಸೊ 1 or 2 ಮೆಂಬರ್ಸ್ ಮಾತ್ರ 100ಅಲ್ಲಿ ಒಂದು 5 ಲಕ್ಷ, 10 ಲಕ್ಷ, 20 ಲಕ್ಷ ಇಟ್ಕೊಂಡಿರ್ತಾರೆ ಟ್ರೇಡಿಂಗ್ಗೆ ಅಂತ, ಸೆಟಲ್ ಫ್ಯಾಮಿಲಿ. ಸೊ ಇದು ಮೇನ್ ಪ್ರಾಬ್ಲಮ್. ಸೊ ಇವೇನೇನಾದರೂ ಹೊಸ ರೂಲ್ ಬಂತು ಅಂದರೆ ಅವರು ಕೂಡ ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ ಟ್ರೇಡ್ ಮಾಡುವಾಗ ಅಡ್ಜಸ್ಟ್ಮೆಂಟ್ಗೆಲ್ಲ. ಸೊ ಈ ಥರ ರೂಲ್ಗಳು ಬರ್ತಾನೆ ಮುಂದೆ ಮುಂದೆ. ಹೇಳಿ ಸರ್. ಇನ್ನೊಂದು ಇದು ಹೇಳ್ಕೊಡ್ತಾರಲ್ಲ ಸರ್, ಫಾಲಿಂಗ್ ವೆಡ್ಜು, ರೈಸಿಂಗ್ ವೆಡ್ಜು, ಕಪಲ್ ಹ್ಯಾಂಡಲ್, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇದನ್ನೆಲ್ಲ ನಾನು ಯೂಸೇ ಮಾಡಲ್ಲ ಸರ್, ನಾನು ಯೂಸೇ ಮಾಡಲ್ಲ ಸರ್. ಅದೇ ಸರ್, ಅದೆಲ್ಲ ಮಾಡ್ಕೊಂಡೆ ಚಾರ್ಟ್ ಪ್ಯಾಟರ್ನ್ಗಳು ಅಂತ ಹೇಳ್ತಾರೆ. ನಾನು ಚಾರ್ಟ್ ಪ್ಯಾಟರ್ನ್ಗಳು ತಗೊಂಡೆ, ಆಮೇಲೆ CPR ಒಂದು 15 CPR ಪ್ಯಾಟರ್ನ್ಗಳು ಅಂತಾರೆ, ಆ ಕೋರ್ಸ್ ಕೂಡ ಮಾಡಿದೆ ನಾನು. ಆಲ್ಮೋಸ್ಟ್ ನಾನು ಹೇಳಿದ್ದೀನಲ್ವಾ, ಸೊ ಒಂದು ನಿಯರ್ಲಿ 2 ಇಂದ 3 ಲ್ಯಾಕ್ವರೆಗೂ ನಾನು ಬರೀ ಕೋರ್ಸ್ಗಳಿಗೆ ನಾನು ಹಾಕಿದ್ದೀನಿ. ಸೊ ಇಲ್ಲಿಂದ ಇಲ್ಲಿವರೆಗೂ ಫೈನಲಿ ನನಗೆ ಅದಷ್ಟರಲ್ಲೂ ವರ್ತ್ ಕೋರ್ಸ್ ಅಂತ ಅನಿಸಿದ್ದು ನನಗೆ ವೇವ್ ಅನಾಲಿಸಿಸ್. ಸೊ ಇವನ್ ನಾನು ಈಗ ವೇವ್ ಅನಾಲಿಸಿಸ್ ನಾನಾಗಲಿ ಅಥವಾ ನೀವು ಬೇರೆ ಯಾರ ಹತ್ರ ತೊಗೊಳ್ಳಿ, ಸೊ ಪೇ ಮಾಡಿ ತೊಗೊಳ್ಳಿ, ಸೊ ನೀವು ಯಾರ ಹತ್ರ ಕಲ್ತ್ಕೊಂಡ್ರು ನೀವು ಟೈಮ್ ಕೊಡಬೇಕು, ಟೈಮ್ ಕೊಟ್ಟೆ ನೀವು ಕಲಿಯೋಕ್ಕಾಗುತ್ತೆ. ಓಕೆ, ವೇವ್ ಅನಾಲಿಸಿಸ್ ಒಂದಿನಕ್ಕೆ ಬರಲ್ಲ ಸರ್ ಯಾರಿಗೂ. ಇವನ್ ಸ್ಟಾಕ್ ಮಾರ್ಕೆಟೇ ನೀವು ಯಾವುದೇ ಮಾಡಿ ಒಂದಿನಕ್ಕೆ ಬರಲ್ಲ. ಸೊ 1-2 ಚಾರ್ಟ್ ಸೆಟಪ್ಗಳು, ಚಾರ್ಟ್ ಪ್ಯಾಟರ್ನ್ ಅಂತ ಹೇಳ್ತಾರೆ, ಅದೊಂದು ನಿಮ್ಗೆ ಸಮ್ ಟೈಮ್ಸ್ ವರ್ಕ್ ಆಗುತ್ತೆ. ಸೊ ನೀವೇ ಸಿಂಪಲ್ ನೋಡಿ, ನಿಫ್ಟಿ ಈಗ ಅಥವಾ ಸ್ಟಾಕ್ಗಳು 2 ಇಯರ್ಸ್ ಒಂದು 3 ಇಯರ್ಸ್ ಅಂದರೆ ಕರೋನಾಗಿನ್ನ ಮೊದಲೇ ಯಾವ ಥರ ಮೂವ್ಮೆಂಟ್ ಕೊಡ್ತಾ ಇತ್ತು, ಸೊ ಇವಾಗ ಯಾವ ಥರ ಮೂವ್ಮೆಂಟ್ ಕೊಡ್ತಾ ಇದೆ. ಸೊ ಆವಾಗ ನಿಮಗೆ ಒಂದು 50ರಿಂದ 60 ಪಾಯಿಂಟ್ ಜಾಸ್ತಿ ಒಂದು ಅಪ್ ಆಯಿತು ಅಂದರೆ ಅದೊಂದು ಒಳ್ಳೆ 100 ಪಾಯಿಂಟ್ ಹೋಯಿತು ಅಂದರೆ ಒಂದು ಒಳ್ಳೆ ಮೂವ್ಮೆಂಟ್ ಅವತ್ತು. ಸೊ ಇವಾಗ ನಿಮಗೆ 100 ಪಾಯಿಂಟ್ ಅಂದರೆ ಲೆಕ್ಕಕ್ಕೆ ಇಲ್ಲ.
ಸೊ ಯಾರು ಈ 2018-17 ಅಲ್ಲಿ ಮಾರ್ಕೆಟ್ ಅಲ್ಲಿ ಇರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ನಿಮ್ಗೆ. ಸೊ ನೀವು ತೆಗೆದು ಕೂಡ ನೋಡಬಹುದು. ಸರ್ ಇನ್ನೊಂದು ಇದು ಸೈಡ್ ವೇಸ್ ಹೋಗ್ತಾ ಇರುತ್ತಲ್ಲ ಸರ್, ಅದು ವೇವ್ ಅನಾಲಿಸಿಸ್ ಅಲ್ಲಿ ಗೊತ್ತಾಗುತ್ತಾ ಸರ್? ಗೊತ್ತಾಗುತ್ತೆ ಸರ್. 5 ಮಿನಿಟ್ಸ್ ಅಲ್ಲಿ ವೇವ್ ಅನಾಲಿಸಿಸ್ ಸ್ಪೆಷಾಲಿಟಿನೇ ಅದು ಸರ್ ನಿಮ್ಗೆ. ಸೊ ಅದೇ ಸರ್, ಮಾರ್ಕೆಟ್ ಸ್ವಲ್ಪ ನಿಮ್ಗೆ confuse ಆಗುತ್ತೆ ಸರ್. ಇಲ್ಲ ಗೊತ್ತಾಗುತ್ತೆ. ಸೊ ಅದೆಲ್ಲ ನಿಮ್ಗೆ ಮುಂದೆ ನಾನು ಹೇಳ್ಕೊಡ್ತೀನಿ. ಸೊ ನಿಮ್ಗೆಲ್ಲ ಗೊತ್ತಾಗುತ್ತೆ. ವೇವ್ ಅನಾಲಿಸಿಸ್ ಸ್ಪೆಷಾಲಿಟಿನೇ ಅದು. ಮಾರ್ಕೆಟು ನಿಮ್ಗೆ ಯಾವಾಗ್ಲೂ ಟ್ರೆಂಡ್ ಅಲ್ಲಿ ಇರಲ್ಲ. ಸೊ ಇವಾಗ ಒಂದು ಸರ್ಟನ್ ಪೀರಿಯಡ್ ಅಲ್ಲಿ ನಿಮ್ಗೆ ಒಂದು ಟ್ರೆಂಡ್ ಇದೆ. ಸೊ ಆಲ್ಮೋಸ್ಟ್ ಕರೆಕ್ಷನ್ ಮೂಡಲ್ಲೇ ಇರುತ್ತೆ ನಿಮ್ಗೆ. ಅದು ನಿಮ್ಗೆ ವೇವ್ ಅನಾಲಿಸಿಸ್ ಅಲ್ಲೇ ಗೊತ್ತಾಗೋದು. ನಿಮ್ಗೆ ಬೇರೆ ಯಾವುದೇ ರೀತಿ ಚಾರ್ಟ್ ಪ್ಯಾಟರ್ನ್ ಇಂಡಿಕೇಟರ್ಸ್ ಅದ್ರಲ್ಲಿ ಗೊತ್ತಾಗಲ್ಲ. ಸರ್ ಇನ್ನೊಂದು, ನೀವು ವೇವ್ ಅನಾಲಿಸಿಸ್ ಮಾಡ್ತಿರಲ್ಲ, ನೀವು ಸೈಡ್ ವೇಸ್ ಇದ್ದಾಗ ಅವತ್ತು ಮಾಡೋದೇ ಅಲ್ವಲ್ಲ ಸರ್? ಸೈಡ್ ವೇಸ್ ಮಾರ್ಕೆಟ್ ಇದ್ದಾಗ ನೀವು ಟ್ರೇಡೇ ಮಾಡಕ್ ಹೋಗಲ್ಲ. ಸೊ ಸೈಡ್ ವೇಸ್ ಮಾರ್ಕೆಟ್ ಇದ್ದಾಗ ನಾನು ನಿಮ್ಗೆ ಹೇಳಿರ್ತೀನಲ್ವಾ, ಸಮ್ ಟೈಮ್ಸ್ ನನಗೆ ಕರೆಕ್ಟ್ ಅಂತ ಅನ್ಸಿದ್ರೆ ನಾನು ಇದನ್ನೆಲ್ಲ ನೋಡ್ತೀನಿ, ಪ್ರೀಮಿಯಂ ಯಾವ ತರ ಡಿಕೆ ಅದೆಲ್ಲ ನೋಡ್ತೀನಿ. ಸೊ ಆ ತರ ಇದೆ ಅಂದ್ರೆ ನಾನು ಆಪ್ಷನ್ ಸೆಲ್ ಮಾಡ್ಕೊಂತೀನಿ, ಅಂದ್ರೆ ಹೆಡ್ಜಿಂಗ್ ಮಾಡ್ಕೊಂಡು. ಇವಾಗ ನನಗೆ ಇವಾಗ ಮಂಡೇಲಿ ನನಗೆ ಸೈಡ್ ವೇಸ್ ಬಂತು ಅಂತ ಇಟ್ಕೊಳ್ಳಿ. ಸೊ ನಾನು ಅವಾಗ ಆಪ್ಷನ್ ಸೆಲ್ ಮಾಡ್ಕೊಂಡ್ರೆ ನನಗೆ ಅಷ್ಟೊಂದು ಪ್ರೀಮಿಯಂ ಡಿಕೆ ಬರಲ್ಲ ನನಗೆ. ಸೊ ನಾನು ಮಾಡ್ಕೊಂಡು ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡ್ಬೇಕು. ಅದ್ರ ಬದಲು ನಾನು ಫ್ಯೂಚರಲ್ಲಿ ಮಾಡ್ತೀನಿ, ಇಲ್ಲ ಸ್ಟಾಕಲ್ಲಿ ನಾನು ಇಂಟ್ರಾಡೇ ಮಾಡ್ತೀನಿ. ಸೊ ಅದನ್ನ ಯಾಕೆ ನಿಮಗೆ ನಾನು ಹೇಳಲ್ಲ ಫ್ಯೂಚರ್ ಅಂತ, ರಿಸ್ಕ್ ಇರುತ್ತೆ, ತುಂಬ ರಿಸ್ಕ್ ಇರುತ್ತೆ ನಿಮಗೆ. ನಾನು ಫ್ಯೂಚರ್ನ ಶಾರ್ಟ್ ಮಾಡಿಕೊಂಡು ಅಥವಾ ಬೈ ಮಾಡಿಕೊಂಡು ಇನ್ನೊಂದು ಇದನ್ನ ಒಂದು ಒಂದು ಆಪ್ಷನ್ನ ಫ್ಯೂಚರ್ ಸೆಲ್ ಮಾಡಿದೆ ಅಂದರೆ ಇನ್ನೊಂದು ಆಪ್ಷನ್ನ ಬೈ ಮಾಡಿಕೊಂಡು ಹೆಡ್ಜ್ ಮಾಡ್ಕೊಂಡು ಕೂತ್ಕೊಂತೀನಿ. ಒಂದು ಸ್ಮಾಲ್ ಪ್ರಾಫಿಟ್ ಬಂತು ಅಂದ ತಕ್ಷಣ ಎಕ್ಸಿಟ್ ಆಗ್ತೀನಿ ಸೈಡ್ ವೇಸ್. ಇನ್ನೊಂದು ಸರ್, ನಾನು 2014 ಇಂದ ಮಾರ್ಕೆಟ್ ಅಲ್ಲಿ ಇರೋದು. ಅವಾಗಿಂದಾನು ಮಾರ್ಕೆಟ್ ಅಲ್ಲಿ ಇದ್ದೀನಿ. ಅವಾಗ ನಾವು ಮಾರ್ಕೆಟ್ಗೆ ಎಂಟ್ರಿ ಆದಾಗ ಈ ತರ ಯೂಟ್ಯೂಬ್ ಚಾನಲ್ಸ್ ಆಗ್ಲಿ ಅವೆಲ್ಲ ಏನು ಅನ್ನೋದು ಗೊತ್ತಿರ್ಲಿಲ್ಲ, ಇರ್ನೇ ಇಲ್ಲ. ಆ ಟೈಮಲ್ಲಿ ಭರತ್ ಚಂದ್ರ ಅವ್ರೊಬ್ಬರೇ ಸ್ಟಾರ್ಟಿಂಗ್ ಮಾಡಿದಾಗ ನೋಡ್ತಿದ್ದ ಅಷ್ಟೇ ವಿಡಿಯೋ. ನೋಡ್ತೀನಿ ಸರ್ ಅವ್ರದ್ದಾದ್ಮೇಲೆ ಸುಮಾರು ಈ ಕರೋನಾ ಟೈಮಲ್ಲಿ ಬಂದಿದ್ದು. ನಾನು 2014 ಇಂದ ಬರೀ ಇನ್ವೆಸ್ಟ್ಮೆಂಟ್ ಅಲ್ಲಿ ಇದ್ದೆ. ಕರೋನಾ ಟೈಮ್ ಇಂದಾನೆ ನಾನು ಇಂಟ್ರಾಡೇ ಅಂಡ್ ಆಪ್ಷನ್ ಸೆಲ್ಲಿಂಗ್ ಎಲ್ಲ ಬಂದಿದ್ದು. ಏನು ಅಂದ್ರೆ ನಿಮ್ಮ ಕೋರ್ಸ್ ಇಂದ ನೀವು ಹೇಳ್ಕೊಟ್ಟು ಇಲಿಯಟ್ ವೇವ್ಸ್ ಎಲ್ಲ ಪಾರ್ಟ್ 1 ಪಾರ್ಟ್ 2 ನೋಡಿದೆ, ತುಂಬಾ ಚೆನ್ನಾಗಿದೆ ಸರ್. ನೀವು ಈ ತರ ಕಂಟಿನ್ಯೂ ಮಾಡಿ, ನಾವು ಒಂದಷ್ಟು ಜನ ನಿಮ್ಮಿಂದ ನಾವು ಬೆಳ್ಕೊತೀವಿ. ಮಾಡ್ತೀನಿ ಸರ್. ನಾನು ಹೇಳ್ಕೊಡೋದ್ರ ಜೊತೆ ನಿಮ್ಮ ಎಫರ್ಟ್ ಕೂಡ ಇರ್ಬೇಕು. ನಾನು 100% ನಾನು ಹೇಳ್ತೀನಿ ಸರ್. ಇರುತ್ತೆ, ಯಾಕಂದ್ರೆ ನಾವು ಎಲ್ಲಾ ತರ ನಾವು ಕೋರ್ಸ್ಗಳೆಲ್ಲ ನೋಡಿದೀವಿ ಸರ್. ಏನೋ ಆ ಟೈಮಲ್ಲಿ ಬೂಮ್ ಹಚ್ತಾರೆ, ಹಂಗೆ ಹಿಂಗೆ ಅನ್ಕೊಂಡು ಎಲ್ಲ ಹೇಳ್ತಾರೆ. ನಿಮ್ಗೆ ಸರ್ಟನ್ ನೀವೊಂದು ಕೋರ್ಸ್ಗೆ ಹೋದ್ರೆ ನಿಮ್ಗೆ ಆ ಟೈಮಲ್ಲಿ ನಿಮ್ಗೆ ಎಲ್ಲ ಹೌದು ಅನ್ಸುತ್ತೆ. ಅದಕ್ಕೋಸ್ಕರ ನಾನು ಪ್ರತಿಯೊಬ್ಬರಿಗೆ ಹೇಳೋದು, ದುಡ್ಡು ಕೊಟ್ಟು ಕೋರ್ಸ್ ತಗೋಬೇಡಿ ಅಂತ. ದುಡ್ಡು ಕೊಟ್ಟು ನೀವು ಯಾರದೇ ಒಂದು ಕೋರ್ಸ್ ತಗೊಂಡ್ರೆ ನೀವು ಅದನ್ನ ಫಾಲೋ ಮಾಡ್ತೀರಾ, ಅಲ್ಲೊಂದಿಷ್ಟು ದುಡ್ಡು ಕಳಿತೀರಾ. ನೀವು ಒಂದು 20,000 ಕೋರ್ಸ್ ಕೊಟ್ಟಿರ್ತೀರಾ, ಇನ್ನೊಂದು 2 ಲಕ್ಷ ಕಳಿತೀರಾ ಸರ್ ಅದನ್ನ ಫಾಲೋ ಮಾಡ್ಕೊಂಡು. ಅದ್ರ ಬದಲು ನೀವು ಆದಷ್ಟು ನೀವು ಆ ಕಲಿಯೋ ಟೈಮ್ನ ಕಲಿಯೋ ಕಡೆ ಕೊಡಿ. ಸೊ ಆವಾಗ ನಿಮಗೆ ನಿಮ್ಮ ತಲೆಯಲ್ಲಿ ಯಾವಾಗಲೂ ನಾಲೆಜ್ ಇರುತ್ತೆ, ಜೊತೆಲಿ ನೀವು ಯಾವಾಗ ಬೇಕಾದ್ರೂ ದುಡ್ಡು ಅರ್ನ್ ಮಾಡ್ಬೋದು. ನಿಮ್ಮ ಬ್ರೈನ್ ಎಲ್ಲಿವರೆಗೂ ಓಡುತ್ತಲ್ವಾ ಅಲ್ಲಿವರೆಗೂ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ಇರುತ್ತೆ. ಸೊ ಯಾವಾಗ ನೀವು ಚೇಂಜ್ ಆಗಬೇಕು ಇದೆಲ್ಲ ಗೊತ್ತಿರುತ್ತೆ. ಒಟ್ಟಲ್ಲಿ ನೀವು ಇಲಿಯಟ್ ವೇವ್ ಕಲ್ಸೋವರೆಗೂ ನಾವಂತೂ ಬಿಡಲ್ಲ, ಬೆಂದ್ಬಿಡ್ತೀವಿ. 100% ಕಲಿಸ್ತೀನಿ ಸರ್. ಇವನ್ ನಿಮ್ಗೆ ಹೇಳ್ಕೊಡೋದ್ರಿಂದ ನನಗೆ ಹೆಲ್ಪ್ ಆಗುತ್ತೆ. ಅದು ಏನಂದ್ರೆ, ಸೊ ನಾನ್ ನಾರ್ಮಲ್ ಆಗಿ ಸುಮ್ಮನೆ ಕೂತ್ಕೊಂಡು ಟ್ರೇಡ್ ಮಾಡೋಕು, ಇನ್ನೊಬ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಮಾಡೋಕು, ಸೊ ಅದು ನನಗೆ ಇನ್ನ ಡಬಲ್ ನಾಲೆಜ್ ಅಂದ್ರೆ ಗೇನ್ ಆಗುತ್ತೆ. ಕರೆಕ್ಟ್. ಆಕ್ಚುಲಿ ನಾನು ಇನ್ನೊಂದು ಆಲ್ರೆಡಿ ಯೂಟ್ಯೂಬ್ ಎಕ್ಸ್ಪರ್ಟ್ ಆಗ್ತಾ ಹೋಗ್ತಾರೆ. ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಆಕ್ಚುಲಿ. ಸೊ ನನ್ಗೆ ಅಂದ್ರೆ ಪಬ್ಲಿಕ್ ಮಾಡ್ತಿರ್ಲಿಲ್ಲ, ಎಲ್ಲ ಪ್ರೈವೇಟ್ ವಿಡಿಯೋಗಳನ್ನ ಇಟ್ಕೊಂಡು ನಾನು ಕೂತ್ಕೊಂತಾ ಇದ್ದೆ. ಒಂದು 5-10 ವಿಡಿಯೋಸ್ ಮಾಡಿದ್ದೆ. ಸೊ ಅದು ನನಗೆ ಬೆನಿಫಿಟ್ ಆಗ್ತಾ ಬಂದಂಗೆ ಯಾಕೆ ನಾನು ಪಬ್ಲಿಕ್ ಹೇಳ್ಬಾರ್ದು ಅನ್ನೋಕ್ಕೋಸ್ಕರ ಈ ವೇವ್ ಟ್ರೇಡರ್ ಕನ್ನಡ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಒಳ್ಳೇದಾಗ್ಲಿ ಸರ್, ನಮ್ ಸಪೋರ್ಟ್ ಇರುತ್ತೆ ಸರ್. ನಾವು ಇನ್ನೂ ಜಾಯಿನ್ ಮಾಡಿಸ್ತೀವಿ. ನಾನು ಹೇಳೋದೇನಂದ್ರೆ ಇಲ್ಲಿ ಎಷ್ಟು ಜನ ಇದ್ದೀರೋ ನೀವು, ಸೊ ನನ್ನ ಚಾನಲ್ ಗ್ರೋ ಆಗ್ಬೇಕು ಅಂತ ನಾನು ಹೇಳ್ತಿರೋದಲ್ಲ. ಇವನ್ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅರ್ನ್ ಮಾಡ್ತಿದ್ದೀನಿ ಅಂದ್ರೆ, ಸೊ ನನ್ನ ಇನ್ನೊಂದು ದುಡ್ಡು ಇನ್ಕಮ್ ಸೋರ್ಸ್ಗಳು ಮಾಡ್ಕೊಂಡು ಅಥವಾ ನಿಮ್ಮ ಹತ್ರ ದುಡ್ಡು ಮಾಡ್ಕೊಂಡು ನನಗೆ ಇದು ಮಾಡೋ ನೆಸೆಸಿಟಿ ಇಲ್ಲ. ನನ್ನ ಪ್ರಕಾರ ಪ್ರತಿಯೊಬ್ರು ಇದೇ ತರ ಯೋಚನೆ ಮಾಡ್ಬೇಕು. ಯಾರ್ಯಾರು ಟ್ರೈನ್ ಮಾಡ್ತಾರೋ ಅವ್ರು ಅರ್ನ್ ಮಾಡ್ತಿದ್ದಾರೆ ಅಂದ್ರೆ ಇನ್ನೊಬ್ರ ಹತ್ರ ದುಡ್ಡು ತಗೊಳ್ಳೋ ನೆಸೆಸಿಟಿ ನನಗನ್ಸೋ ಪ್ರಕಾರ ಇಲ್ಲ. ಬಟ್ ನಾನು ಹೇಳೋದೇನಂದ್ರೆ, ಈ ಕಾಲೇಜ್ ಸ್ಟೂಡೆಂಟ್ಗಳು ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ಕೆರಿಯರ್ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಜಾಬ್ ಅಲ್ಲಿ, ಸೊ ಅಂತವ್ರೆಲ್ಲ ಸರ್ ಕಲಿಬೇಕು ಸರ್ ಅಷ್ಟೇ. ಯಾಕೆಂದ್ರೆ ಅವ್ರುಗಳೇ ಬೇಗ ಟ್ರ್ಯಾಪ್ ಆಗೋದು, ಈ ದುಡ್ಡುಗಳು ಕಳ್ಕೊಳ್ಳೋದು. ಬೇಜಾರಾಗುತ್ತೆ ಸರ್ ಅವರೆಲ್ಲ ದುಡ್ಡು ಹೇಳುವಾಗ. ನನಗೆ ಒಬ್ರು ಉತ್ತರ ಕರ್ನಾಟಕದವರು ಹಣ ಒಂದು 10,000 ಇದ್ರೆ ಕೊಡಿ ಅಂತಾರೆ ನನಗೆ. ನಾನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ, ನನಗೆ ಪ್ರಾಬ್ಲಮ್ ಆಗ್ತದೆ, ಎಷ್ಟು ಬೇಜಾರಾಗುತ್ತೆ. ಇವನ್ ನಾನು ಕೂಡ ಸರ್ ಒಂದೇ ದಿನಕ್ಕೆ ನಾನು 2017-18 ಅನ್ಸುತ್ತೆ ಸರ್, 2,98,000 ಕಳ್ಕೊಂಡಿದ್ದೀನಿ ನಾನು ಒಂದೇ ದಿನ ಆಪ್ಷನ್ ಸೆಲ್ ಮಾಡಿ ಸ್ಟಾಕ್ ಅಲ್ಲಿ. ಸೊ ಅವೆಲ್ಲ ಆ ಸಿಚುವೇಶನ್ ಹೆಂಗಿರುತ್ತೆ ಅಂದ್ರೆ, ನಮ್ಗೆ ಜೀವನ ಬೇಡ ಅನ್ನೋ ತರ, ಅಂದ್ರೆ
ಏನಾದರೂ ಹೋಗ್ಬಿಡುವ ಅಂತ ಅನಿಸ್ಬಿಡುತ್ತೆ. ಸೊ ಆ ಥರ ತಪ್ಪುಗಳು ಮಾಡಬೇಡಿ ಅನ್ನೋಕ್ಕೋಸ್ಕರನೇ ನಾನು ಈ ಥರ ನಿಮಗೆ ಹೇಳ್ತಿರೋದು ಯೂಟ್ಯೂಬಲ್ಲಿ ಪ್ರತಿಯೊಬ್ಬರಿಗೂ. ಸೊ ಇವಾಗ ನಿಮ್ಮ ಹತ್ರ ನಾನು ದುಡ್ಡು ತಗೊಂಡು ಹೇಳಿ. ನಿಮ್ ಕ್ವಾಲಿಫಿಕೇಶನ್ ಇಂಜಿನಿಯರಿಂಗ್ ಸರ್? ಇಂಜಿನಿಯರಿಂಗ್ ಸರ್, ನಾನು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ. ಗೊತ್ತಾಯ್ತು ಸರ್, ನಿಮ್ ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ. ಓಕೆ. ಸೊ ಅದಕ್ಕೋಸ್ಕರ ನಂದೇನಂದ್ರೆ ಒಂದು ಕರೆಕ್ಟ್ ಪ್ರಾಪರ್ ರೂಟಲ್ಲಿ ಹೋಗಬೇಕು. ಸೊ ಯಾರು ಅರ್ಜೆಂಟ್ ಮಾಡ್ತಾರೆ ನನಗೆ ಪ್ರಾಬ್ಲಮ್ ಇಲ್ಲ. ಅವರು ನನಗೆ ಇವಾಗ ಅರ್ಜೆಂಟ್ ನಾನು ಕಲಿಬೇಕು, ನಾನು ಇನ್ನೊಂದು ವಾರದಲ್ಲಿ ಮಾಡಬೇಕು ಅಂದರೆ ಅವ್ರು 100% ಒಂದು ಏನೋ ದೊಡ್ಡ ಹಳ್ಳದಲ್ಲೇ ಬೀಳ್ತಾರೆ ನನ್ನ ಪ್ರಕಾರ. ಸೊ ಅಂಥವ್ರು ಏನಾದರೂ ಇದ್ದರೆ ನಾನು ಅವ್ರಿಗೆ ಜಾಸ್ತಿ ಇದು ಮಾಡಲ್ಲ. ಬಟ್ ಏನಂದರೆ ಹೋಗುವ, ನಾನು ಆ್ಯಕ್ಚುಲಿ ಹೌದು ನಾನು ಸ್ವಲ್ಪ ಸ್ಲೋ ಮಾಡ್ತಿದ್ದೀನಿ, ಬಟ್ ಆದಷ್ಟು ನಾನು ಇಂಪ್ರೂವ್ ಮಾಡ್ಕೊತೀನಿ ಬೇಗ ಮಾಡೋಕ್ಕೆ. ಇವನ್ ನಿಮ್ಗೆ ಆಮೇಲೆ ಹೇಳ್ತಾ ಇನ್ನೊಂದು ಹೇಳ್ತಾ ಸರ್, ನನ್ನ ಹೇಳಿ ಸರ್. ನಿಮ್ದು PPT ಅಂಡ್ ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಹ್ಮ್. ಥ್ಯಾಂಕ್ ಯು ಸರ್. ಪ್ರತಿಯೊಬ್ಬರು ನಾನು ಹೇಳೋದು ಐ ಥಿಂಕ್ ಕ್ಲೋಸ್ ಮಾಡ್ತೀನಿ, ತುಂಬ ಟೈಮ್ ಆಯಿತು. ಸೊ ಎಲ್ಲರೂ ನನ್ನ ಚಾನಲ್ ಅಂತಲ್ಲ, ಸೊ ನಾನು ಎಲ್ರಿಗೂ ಹೇಳೋದು ಇಲಿಯಟ್ ವೇವ್ ಬಿಟ್ಟರೆ ನನಗನ್ಸೋ ಪ್ರಕಾರ ಬೇರೆ ಯಾವುದೂ ಇಲ್ಲ. ಓಕೆ. ಸೊ ನಾನು ಒಬ್ಬೊಬ್ಬರ ಚಾನಲಲ್ಲಿ ಇನ್ನೊಬ್ಬರು ಚಾನಲ್ನ ಸಪೋರ್ಟ್ ಮಾಡಿ ನನಗನ್ಸೋ ಪ್ರಕಾರ ಯಾರೂ ಮಾತಾಡಲ್ಲ. ಸೊ ನಾನು ಮಾತಾಡ್ತೀನಿ. ನನಗೆ ಆ್ಯಕ್ಚುಲಿ ನಾನು ಶ್ರೀಮಂತ ಇದ್ದಾರಲ್ವ, ಅವರ ಒಂದು ನಾಲೆಜ್ಗೆ ನಾನು ಫ್ಯಾನು. ಸೊ ನನ್ನ ಹತ್ರ ಏನಾದರೂ ಡೌಟ್ ಇದೆ ಅಂತಂದ್ರೂ, ಅಂದರೆ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೂ ಆ್ಯಕ್ಚುಲಿ ಅವ್ರು ಮಾಡ್ತಾರೆ. ಸೊ ಅಲ್ಲೂ ಕೂಡ ನೀವು ಕಲಿಬೋದು. ಸೊ ಒಂದು ಹೇಳ್ತೀನಿ, ಯಾವುದೇ ಒಂದು ವಿದ್ಯೆ ಆಗಲಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ಒಬ್ಬರ ಹತ್ರ ತಿಳ್ಕೊಂಡ್ರೆ ಅದು ಅವ್ರು ಹೇಳಿದ್ದೇ ಸರಿ ಅನಿಸುತ್ತೆ. ಸೊ ನೀವು 2 ಜನರ ಹತ್ರ ಹೋದರೆ ಒಬ್ಬೊಬ್ರದ್ದು ಒಂದೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮಗೆ. ಸೊ ಆವಾಗ ನಿಮಗೆ ಕ್ಲಾರಿಟಿ ಜಾಸ್ತಿ ಬರುತ್ತೆ. ಓಕೆ. ನಾನೊಂಥರ ವೇವ್ ಅನಾಲಿಸಿಸ್ ಮಾಡ್ತೀನಿ, ಈಗ ಇನ್ನೊಬ್ಬರು ವೇವ್ ಅನಾಲಿಸಿಸ್ ಮಾಡ್ತಾರೆ. ಸೊ ಅವೆರಡನ್ನೂ ಕ್ಲಬ್ ಮಾಡಿದ್ರೆ ಅಲ್ಲಿ ನಿಮಗೆ ಡಿಫ್ರೆಂಟ್ ನಾಲೆಜ್ ಸಿಗುತ್ತೆ. ಅದನ್ನು ಫಾಲೋ ಮಾಡಿ. ಓಕೆನಾ. ಸೊ ಬಟ್ ಫ್ರೀಯಾಗಿ ಕಲಿಬೋದು ನೀವು, ಏನು ದುಡ್ಡು ಕೊಟ್ಟು ಯಾರ ಹತ್ರ ಹೋಗಬೇಕು ಅನ್ನೋದಿಲ್ಲ. ಸೊ ನಾನಂತೂ ಫ್ರೀಯಾಗಿ ಹೇಳ್ತೀನಿ. ಇದು ಒಂದು ನನ್ನ ಒಂದು ಗುರಿ ಅಂತ ಅನ್ಬೋದು. ಸೊ ಹೆಲ್ಪ್ ಆಗಲಿ ಅನ್ನೋದು. ಓಕೆ. ಐ ಥಿಂಕ್ ಹೇಳಿ. ಸರ್ ನಮ್ಮ ಹೆಸರು ರಾಕೇಶ್ ಅಂತ. ಹೇಳಿ ಸರ್, ಹೇಳಿ. ನಾನು ಇದೇ ತರ ನಾವು ಕೆಲವೊಂದು ಮೆಸೇಜ್ಗಳು ಮಾಡ್ತಿದ್ದಿಲ್ಲ ಸರ್, ಗ್ರೂಪಲ್ಲಿ ನೋಡಿದ್ದೀರಾ? ನೋಡಿದ್ದೀನಿ ಸರ್, ನೆನಪಿಲ್ಲ ಸರ್, ತುಂಬಾ ಬರುತ್ತೆ. ಬಟ್ ಏನು ಮೆಸೇಜ್ ಮಾಡಿದ್ರಿ ಅಂತ ನೆನಪಿಲ್ಲ. ನೀವು ರಾಕೇಶ್ ಗೊತ್ತು ನನಗೆ. ರಾಕೇಶು, ರವಿ, ಆಮೇಲೆ ತುಂಬಾ ಜನ ಗೊತ್ತು ಪಾಪ. ತುಂಬಾ ಜನ ಅಮನ್ ಅಲ್ಲ, ಅನ್ಮೋಲ್ ಅಂತ, ಅವರೆಲ್ಲ ತುಂಬಾ ಸ್ಟಾರ್ಟಿಂಗ್ ಫಾಲೋ ಮಾಡ್ತಿದ್ದಾರೆ ಅವರೆಲ್ಲ. ಹೇಳಿ ಸರ್. ನಾನು ಆಲ್ಮೋಸ್ಟ್ ಕೊರೋನಾ ಸ್ಟಾರ್ಟಿಂಗ್ ಅಲ್ಲಿ ಮಾರ್ಕೆಟಿಗೆ ಬಂದಿದ್ದು. ನನ್ಗೆ ಫ್ರೆಂಡ್ ಹಿಂಗೆ ಸಜೆಷನ್ ಮಾಡಿದ್ವಿ, ಸೆಕೆಂಡ್ ಸೋರ್ಸ್ ಯಾವ್ದೋ ಇನ್ಕಮ್ ಇದು ಬರೋ ಜಾಗ ಇದ್ರೆ ಹೇಳು ಅಂತ. ಅವನು ಹೇಳಿದ್ದು ಇದು ಈ ಜಾಗ ಹೇಳಿದ್ದ. ಅವನೊಂದು 4-5 ಸ್ಟಾಕ್ ಹೇಳ್ಕೊಟ್ಟಿದ್ದ ಅಷ್ಟೇ. ಇದು ಜಸ್ಟ್ ನೀನು ಎಕ್ಸ್ಪೀರಿಯನ್ಸ್ ಮಾಡಕ್ ಅಂದ್ರೆ ಅಮೌಂಟ್ ಜಾಸ್ತಿ ಹಾಕ್ಬೇಡ, ಹೇಗ್ ವರ್ಕ್ ಆಗುತ್ತೆ ನೋಡಕ್ಕೆ ತಗೊಂಡಿದ್ದೆ. ಹಂಗೆ ತಗೊಂಡ್ ಬಿಟ್ಟು 1 ವರ್ಷ ನೋಡಕ್ಕೆ ಹೋಗಿಲ್ಲ. ಅದು ಒಟ್ಟು ಡಬಲ್ ರಿಟರ್ನ್ ಆಗಿತ್ತು ಆ ಟೈಮ್ಗೆ. ಓಕೆ. ಹಲೋ. ಓಕೆ, ಅವರು ವಾಯ್ಸ್ ಇದಾಗಿಲ್ಲ ಸರ್. ನೀವು ನನ್ನ ಜೊತೆ ಮಾತಾಡ್ಬೋದು, ಕಾಲ್ ಮಾಡಿ, ಪರವಾಗಿಲ್ಲ. ವಾಟ್ಸಪ್ಪಲ್ಲಿ ನಿಮ್ಗೆ ಯಾರಿಗೆ ಏನೇ ಡೌಟ್ ಇದ್ರೂ ಅಥವಾ ಏನಾದರೂ ನಿಮ್ಗೆ ಹೇಳ್ಕೋಬೇಕು ಅನ್ಸಿದ್ರು ನನ್ನ ಜೊತೆ ವಾಟ್ಸಪ್ಪಲ್ಲಿ ಕಾಲ್ ಮಾಡಿ. ಸೊ ಅದನ್ನು ನಿಮ್ಗೆ ಅಲ್ಲಿ ಕ್ಲಾರಿಫೈ ಮಾಡೋಕ್ಕಾಗಿಲ್ಲ ಅಂದ್ರೂ ನಾನು ಅದನ್ನು ವೀಡಿಯೋದಲ್ಲಿ ಕನ್ಸಿಡರ್ ಮಾಡಿ ನಿಮ್ಮ ಡೌಟ್ನ ನಾನು ಕ್ಲಾರಿಫೈ ಮಾಡ್ತೀನಿ. ಓಕೆ. ಸೊ ಅದು ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ. ಸೊ ಗ್ರೂಪಲ್ಲಿ ನೀವು ಆದಷ್ಟು ಗ್ರೂಪಲ್ಲಿ ಮೆಸೇಜ್ ಮಾಡೋಕ್ಕಿಂತ ಸೊ ನಿಮ್ಗೆ ಇಂಪಾರ್ಟೆಂಟ್ ಇದ್ದರೆ ಮಾತ್ರ ಮೆಸೇಜ್ ಮಾಡಿ. ಯಾಕೆಂದರೆ ತುಂಬ ಜನ ವರ್ಕಲ್ಲಿ ಇರ್ತಾರೆ. ಸೊ ಅವ್ರಿಗೆ ಒಂದೊಂದು ಮೆಸೇಜ್ಗಳು ಒಂಥರ ಅನಿಸುತ್ತೆ. ಸೊ ಅದು ನಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ನನಗಾಗಲ್ಲ, ಬಟ್ ಅವ್ರಿಗೆ ಅನಿಸುತ್ತೆ ಪಾಪ. ಒಬ್ಬೊಬ್ಬರು ಒಂದೊಂದು ಟೆನ್ಷನಲ್ಲಿ ಇರ್ತಾರೆ. ಸೊ ನಿಮ್ಗೆ ಏನಾದರೂ ಹೇಳಬೇಕು ಅಥವಾ ಏನಂದರೆ ನಾನು 1-to-1 ಮಾಡಿ, ಅಥವಾ ಗ್ರೂಪಲ್ಲಿ ಎಲ್ರಿಗೂ ಯೂಸ್ ಆಗೋ ಥರ ಇದ್ದರೆ ಗ್ರೂಪಲ್ಲಿ ಮಾಡಿ, ನೋ ಪ್ರಾಬ್ಲಮ್. ಓಕೆ. ಸೊ ಐ ಥಿಂಕ್ ನಾನು ಕ್ಲೋಸ್ ಮಾಡ್ಬೋದು. ಫ್ರೀ ಟೈಮ್ ಏನಿರುತ್ತೆ ಸರ್ ನಿಮಗೆ ಕಾಲ್ ಮಾಡಲಿಕ್ಕೆ? ಸರ್ ನೀವು ನನಗೆ ಮಾಡಿ, ಪರವಾಗಿಲ್ಲ. ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಕೊಂಡು ಮಾಡಿ ಸರ್. ನನಗೆ ಶಿಫ್ಟ್ ವೈಸ್ ಇರುತ್ತೆ ಡ್ಯೂಟಿ. ಸೊ ಅದು ನನಗೆ ಡೇಯಲ್ಲಿ ನೈಟ್ ಶಿಫ್ಟಲ್ಲಿ ಇದ್ದೀನಿ ಅಂತಂದರೆ ನಾನು ಆಲ್ಮೋಸ್ಟ್ ಡೇಯಲ್ಲಿ ನಾನು ಮಾರ್ಕೆಟ್ ಟೈಮಲ್ಲೇ ಕೂತಿರ್ತೀನಿ. ಕ್ಲೋಸ್ ಮಾಡ್ಬೋದಾ? ಸೊ ನಿಮ್ಗೆ ಏನು ಅನಿಸ್ತು ಇವತ್ತಿನ ಸೆಷನ್? ನಿಮ್ಗೆ ಏನು ಅನಿಸ್ತು ಕ್ವಿಕ್ಕಾಗಿ ಹೇಳೋದಾದ್ರೆ? ಏನಾದರೂ ಯೂಸ್ ಆಯ್ತಾ? ಸೊ ನನಗೆ ಗೊತ್ತಾಗಬೇಕು. ಡೌಟ್ಸ್ ಇತ್ತು ಸರ್, ಕ್ಲಿಯರ್ ಆಗಿದೆ. ಓಕೆ ಸರ್, ಎಲ್ಲರೂ ಜೊತೆಗೆ ಸೇರಿಕೊಂಡು ಜೊತೆಲಿ ಕಲಿಯುವ. ಸೊ ಯಾರೂ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಎಲ್ಲೆಲ್ಲೋ ಹಾಕಿ ಅದೇ ದುಡ್ಡನ್ನ ನಿಮ್ಮ ಇನ್ವೆಸ್ಟ್ಮೆಂಟ್ ಅಂತ ಇಟ್ಕೊಳ್ಳಿ. ಸೊ ನಿಧಾನಕ್ಕೆ ಏನೊಂದು 20-30 ಸಾವಿರ ಕೋರ್ಸ್ಗೆ ಹಾಕ್ತಿರಲ್ವ, ಅದನ್ನೇ ಒಂದು ಸಣ್ಣ ಸ್ಟಾಕ್ಗಳು ವೇವ್ ಅನಾಲಿಸಿಸ್ ಕಲೀರಿ ಸರ್. ನೀವು ಸ್ಟಾಕ್ಗಳು ನೀವೇ ಸೆಲೆಕ್ಟ್ ಮಾಡ್ತೀರಾ, ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಸ್ಟಾಕ್ಗಳು, ಅದೆಲ್ಲ ಹೇಳ್ಕೊಡ್ತೀನಿ ಸರ್. ಕಂಪ್ಲೀಟಾಗಿ ನೀವು ಒಂದು 40-50 ಸಾವಿರ ಕೊಟ್ಟರೆ ನಿಮಗೆ ಏನು ನಾಲೆಜ್ ಸಿಗುತ್ತೋ, ಏನು ಹೇಳ್ತಾರಲ್ವ, ಸೊ ಅದನ್ನು ನಾವು ಫ್ರೀಯಾಗಿ ಹೇಳ್ತೀವಿ. ಸೊ ನೀವು ಅದನ್ನು ಕಲ್ತ್ಕೊಳ್ಳಿ, ಅದೇ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್ ಎಲ್ರಿಗೂ.
ಇಷ್ಟೊತ್ತು ಶುಭರಾತ್ರಿ ಸರ್. ಥ್ಯಾಂಕ್ ಯು Okay, sir. ಸರ್ ಥ್ಯಾಂಕ್ ಯು. ತುಂಬಾ ಧನ್ಯವಾದ.